इतना प्यार से तो मेरा नाम जिंदगी में नहीं लिया अब कभी। उसको बहुत प्यार से बोलती हूँ। इतना प्यार से किया बार बार मेरे बारे में बात कर, बार बार मेरे नाम ले शीशे ले रही मेरे गुरु था। हरे कृष्ण माता जी। हरे कृष्णा हरे कृष्णा हरे कृष्णा ನಮಗಳು ಮಾತಾಜಿ. ಕೃಷ್ಣ ಮಾತಾಜಿ. हरे कृष्णा प्रणाम्स। ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. हरे कृष्णा ಹರೇ ಕೃಷ್ಣ ಮಾತಾಜಿ. हरे कृष्णा स्क्रीन ಕಾಣಿಸ್ತಾ ಇದೆಯಾ? ಹरे कृष्णा ಪ್ರಭುಪಾದರ್ದು ಬಂದಿದೆ ಮಾತಾಜಿ. हरे कृष्णा ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ. ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಯಾವ ಲಿಂಕ್? ಆ ಲಿಂಕ್ ಅಲ್ಲ, ನಿನಗೆ ಬೇರೆ ಲಿಂಕ್ ಇವತ್ತು ಕೊಟ್ಟಿದಾರಲ್ಲ ಗ್ರೂಪ್ ಅಲ್ಲಿ ಹಾಕಿದ ಆ ಲಿಂಕ್
ಎಂತ ಓಪನ್ ಆಗ್ತಪ್ಪ ಎಲ್ಲರಿಗೂ. ಹೌದು, ನನಗೂ ಓಪನ್ ಆತಪ್ಪ. ನೀನು ಸರಿಯಾಗಿ ಮತ್ತೊಮ್ಮೆ ಒತ್ತು. ಅಲ್ಲಿ ನಿನ್ಗೆ ಇದಿಲ್ಲ ಅಂದ್ರೆ ನಿನ್ಗೆ ಇಂಟರ್ನೆಟ್ ಇಲ್ಲೇನು ಅಷ್ಟೇ. ಓಕೆ, ಇಂಟರ್ನೆಟ್ ಇದ್ದರೆ ನೀನು ಉಜ್ವಲನ್ ಕೇಳಿ, ಹಂಗೆ ಕ್ಲಾಸ್ ಸ್ಟಾರ್ಟ್ ಆಗೋತ್ತು, ಗೊತ್ತಾದ? ಆ ಲಿಂಕ್ ಕರೆಕ್ಟ್ಲಿ ಇವತ್ತು ಹೊಸದಾಗಿ ಲಿಂಕ್ ಕಳಿಸಿದ್ದ ನೋಡು, ಆ ಲಿಂಕ್ ಜಾಯ್ನ್ ಆಗು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಯಾಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಇದೆ ಸ್ವಾಗತ. ಮಾತಾಜಿ. ಹರೇ ಕೃಷ್ಣ. ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರ ಅಡಿದಾವರಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ದೇವರಿಗೆ ನಾವು ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿನದ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಎಲ್ಲರಿಗೂ ಲಿಂಕ್ ಓಪನ್ ಆಗ್ತಾ ಇದೆಯಾ? ಒಂದು ಮಾತಾಜಿ ನಂಗೆ ಫೋನ್ ಮಾಡಿದ್ರು, ಅವರಿಗೆ ಲಿಂಕ್ ಓಪನ್ ಆಗ್ತಾ ಇಲ್ಲಂತೆ. ನಮ್ಗೆಲ್ಲ ಆಯ್ತು ಮಾತಾಜಿ, ನಮ್ಗೆಲ್ಲ ಆಯ್ತು ಮಾತಾಜಿ. ಮಾತಾಜಿ, ಇದು ಲಿಂಕ್ ಬಂದು ಬೆಳಗ್ಗೆ ಭಾಗವತಂ ನಡೆಯುತ್ತಲ್ಲ ಮಾತಾಜಿ, ಶ್ರೀಧರ್ ಪ್ರಭು ಸವಿತಾ ಅಂತ. ಮಾತಾಜಿಗೆ ಅವರಿಗೆ ಫೋನ್ ಮಾಡಿದ್ರು, ನನಗೆ ಅವರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ತಾ ಇಲ್ಲಂತೆ. ಸ್ವಲ್ಪ ನೋಡಿ, ಅವರಿಗೆ ಸ್ವಲ್ಪ ಡೈರೆಕ್ಷನ್ ಕೊಡಿ. ಹರೇ ಕೃಷ್ಣ. ಅವ್ರ ನಂಬರ್ ಎಲ್ಲ ಇಲ್ಲ ಮಾತಾಜಿ ನನ್ನ ಹತ್ರ. ಬೆಳಗ್ಗೆ ಭಾಗವತಂದು ಇದು ಆಗುತ್ತಲ್ಲ 6 ಗಂಟೆಗೆ ಮಾತಾಜಿ. ಅಲ್ಲ, ಅದರಲ್ಲಿ ಆಗಿದ್ದಾರೆ. ಅದರಲ್ಲಿ ಅವರಿಗೆ ಈ ಗ್ರೂಪ್ ಅಲ್ಲಿ ಇದೆ ನೋಡಿ ಅವ್ರದ್ದು ನಂಬರ್ ಮಾತಾಜಿ. ಹರೇ ಕೃಷ್ಣ. ಇಲ್ಲ, ಗ್ರೂಪ್ ಅಲ್ಲಿ ಅವ್ರ ಹೆಸರು ಇಲ್ವೇನೋ ಮಾತಾಜಿ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಗ್ರೂಪ್ ಅಲ್ಲಿ ಹೆಸರಿದ್ರೆ ಬರ್ಬೋದು. ಅವ್ರ ಹೆಸರೇನ್ರಿ ಮಾತಾಜಿ? ಹರೇ ಕೃಷ್ಣ. ಸವಿತಾ ಬಿವಿ ಅಂತಿದ್ದಾರೆ, ಅವರು ಫೋನ್ ಮಾಡಿದ್ರು ಮಾತಾಜಿ. ಸರಿ ಮಾತಾಜಿ, ಅವ್ರ ನಂಬರ್ ಇದೆ, ನಾನು ಅವ್ರಿಗೆ ಮೆಸೇಜ್ ಮಾಡ್ತೀನಿ ಬಿಡ್ರಿ. ಅವ್ರಿಗೆ ಮೆಸೇಜ್ ಮಾಡಿ ಮತ್ತೆ ಈ ಲಿಂಕ್ ನ ಅವರಿಗೆ ಕಳಿಸಿ. ಅವರು ನನಗೆ ಫೋನ್ ಮಾಡಿದ್ರು. ಕಳಿಸ್ಬಿಡ್ತೀನಿ ಮಾತಾಜಿ. ಹಾ, ಹರೇ ಕಳಿಸ್ಬಿಡ್ತೀನಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಓದ್ತೀರಿ ಹರೇ ಕೃಷ್ಣ, ಇದನ್ನ ಹ್ಯಾಂಡ್ ರೈಸ್ ಮಾಡಬೇಕು ನೀವು. ಹರೇ ಕೃಷ್ಣ. ಓಕೆ, ಜಯಲಕ್ಷ್ಮಿ ಓದಿ ಮಾತಾಜಿ. ಹರೇ ಕೃಷ್ಣ. ಘಟಕದ ಉದ್ದೇಶ. ಈ ಘಟಕವು ಪ್ರಾಥಮಿಕವಾಗಿ ವರ್ಣಾಶ್ರಮ ಅಡ್ಡ ಬಂತು. ವರ್ಣಾಶ್ರಮ ಹೋಯ್ತು ಮಾತಾಜಿ. ವರ್ಣಾಶ್ರಮ ಧರ್ಮ ಮತ್ತು ಕೃಷ್ಣ ಪ್ರಭುಗಳ ನಡುವಿನ ಸಂಬಂಧದ ಬಗ್ಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಆಳಗೊಳಿಸುವ ಗುರಿಯನ್ನು ಹೊಂದಿದೆ. ಭಕ್ತಿ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಗತ್ಯವಾದ ಈ ವಿಷಯವನ್ನು ಭಗವದ್ಗೀತೆಯ ಧರ್ಮಗೀತೆ ಮೊದಲ ಶ್ಲೋಕದಲ್ಲಿ ಪರಿಚಯಿಸಲಾಗಿದೆ ಮತ್ತು ಇದು 18ನೇ ಅಧ್ಯಾಯಕ್ಕೆ ಮುಂದುವರಿಯುತ್ತದೆ. ಇದರಲ್ಲಿ ಶ್ರೀಕೃಷ್ಣನು ಧರ್ಮದ ತತ್ವಗಳ ಬಗ್ಗೆ ತನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾನೆ. ಧರ್ಮ್ಯ ಸಾವ್ದಂ. ಹರೇ ಕೃಷ್ಣ. ಇನ್ನ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಇದನ್ನು. ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಕೂಡ ನೀವು ಮ್ಯೂಟ್ ಬಟನ್ ಅಲ್ಲಿ ಇರಬೇಕು, ಇಲ್ಲದಿದ್ದರೆ ತುಂಬಾ ಇಲ್ಲಿ ತೊಂದರೆ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಘಟಕ ಓದೋದು ಹರೇ ಕೃಷ್ಣ ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹಾ, ಕೇಳಿಸ್ತಿದೆ ಮಾತಾಜಿ. ಹಾ, ಹರೇ ಕೃಷ್ಣ. ಹಾ, ಈ ಘಟಕ ಅಂದ್ರೆ ಈ ಭಗವದ್ಗೀತೆಯಲ್ಲಿ ನಾವು ಮೊದಲನೇ ಘಟಕ 1ರಲ್ಲಿ
1ರಿಂದ 6ನೇ ಅಧ್ಯಾಯಗಳು, ಘಟಕ 2ರಲ್ಲಿ 7ರಿಂದ 13ನೇ ಅಧ್ಯಾಯದವರೆಗೆ, ಘಟಕ 2ರಿಂದ 12ನೇ ಅಧ್ಯಾಯದವರೆಗೆ, ಘಟಕ 3ರಲ್ಲಿ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ. ಇದು ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3. ಸೊ ಇಲ್ಲಿ ಘಟಕ 1, ಈ ಘಟಕ 1ರಲ್ಲಿ ಏನ್ ಕಲಿತಾ ಇದ್ದೇವೆ? ಫಸ್ಟ್ ಅಂದ್ರೆ ನಾವು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಈ ಘಟಕ. ಸೊ ಈ ಘಟಕವು ಪ್ರಾಥಮಿಕವಾಗಿ ವರ್ಣಾಶ್ರಮ ಧರ್ಮ ಮತ್ತು ಕೃಷ್ಣ ಪ್ರಜ್ಞೆಯ ನಡುವಿನ ಸಂಬಂಧದ ಬಗ್ಗೆ ತಿಳಿತದೆ. ಅದನ್ನ ಆಳವಾಗಿ ನಮಗೆ ತಿಳಿಸ್ಬೇಕು ಅಂತ. ಯಾರಾದ್ರೂ ಹೇಳ್ತೀರಾ ವರ್ಣಾಶ್ರಮ ಧರ್ಮ ಅಂದ್ರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮ ಅಂದ್ರೆ ಏನು? ಹರೇ ಕೃಷ್ಣ ಮಾತಾಜಿ. ಎಸ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು 4 ವರ್ಣಾಶ್ರಮ ಧರ್ಮ. ಎಲ್ಲರೂ ಕೂಡ ನಿಮ್ಮ ವಿಡಿಯೋಗಳನ್ನು ಆನ್ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ದಯವಿಟ್ಟು ಹರೇ ಕೃಷ್ಣ ಭಕ್ತಿಶಾಸ್ತ್ರ ತರಗತಿಯಲ್ಲಿ ವಿಡಿಯೋಗಳು ಆನ್ ಇರಬೇಕು. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮ ಅಂದ್ರೆ ಏನು? ಹರೇ ಕೃಷ್ಣ. ಅಂದ್ರೆ ಭಗವಂತ ಸೃಷ್ಟಿ ಮಾಡಿದಾರೆ ಮಾತಾಜಿ, ಇದನ್ನ ಭಗವಂತನೇ ಕೊಟ್ಟಿರೋದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾತಾಜಿ. ಮೊದ್ಲಿಗೆ ಇದು ಇತ್ತು, ಬಟ್ ಈಗ ನಾವೆಲ್ಲ ಜಾತಿಗಳೆಲ್ಲ ಮಾಡಿಬಿಟ್ಟಿದೀವಿ ಮಾತಾಜಿ. ಹರೇ ಕೃಷ್ಣ. ಸೊ ಭಗವಂತ ಕೊಟ್ಟಿರೋದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಈ 4 ವರ್ಣ ಮತ್ತು 4 ಆಶ್ರಮಗಳನ್ನ ಕೊಟ್ಟಿದ್ದಾರೆ. ಯಾಕೆ ಇದನ್ನ ಕೊಟ್ಟಿದ್ದಾರೆ? ಹರೇ ಕೃಷ್ಣ. ಇಲ್ಲಿ ಸೌಂಡ್ ಮಾಡಬಾರ್ದು ಪ್ಲೀಸ್. ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನಿಮ್ಮ ವಿಡಿಯೋಗಳನ್ನು ಆನ್ ಮಾಡಬೇಕು. ನಿಮ್ಮ ಬಟನ್ ಮ್ಯೂಟ್ ಇರಬೇಕು, ಆಯ್ತಾ? ಇಲ್ಲದಿದ್ರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಹರೇ ಕೃಷ್ಣ. ಅಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವಂತ 4 ವರ್ಣ ಮತ್ತು 4 ಆಶ್ರಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಅದು 4 ವರ್ಣಗಳು. 4 ಆಶ್ರಮಗಳು ಅಂದರೆ ಬ್ರಹ್ಮಚಾರಿ, ಗೃಹಸ್ಥ, ಮತ್ತೆ ವಾನಪ್ರಸ್ಥ ಮತ್ತು ಸನ್ಯಾಸ. ಇದು ನಮಗೆ ಗೊತ್ತಿದೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಇದನ್ನು ಯಾಕೆ ಮಾಡಿದ ಭಗವಂತ ಅಂತಂದ್ರೆ, ಈ ನಮಗೆ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಏನು? ಧರ್ಮ ವ್ಯತ್ಯಾಸ ಇದೆ ಅಲ್ವಾ? ಪ್ರಾಣಿಗಳಿಗೆ ಧರ್ಮ ಇಲ್ಲ. ಇದೆಯಾ ಪ್ರಾಣಿಗಳಿಗೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಪ್ರಾಣಿಗಳಿಗೆ ಧರ್ಮ ಇಲ್ಲ. ಆದ್ರೆ ಪ್ರಾಣಿಗಳು ಮನುಷ್ಯರಿಗೂ ಇರ್ತಕ್ಕಂಥದ್ದು ಸಾಮಾನ್ಯತೆ. ಅಂದ್ರೆ ಏನು ಸಾಮಾನ್ಯತೆ? ಆಹಾರ, ನಿದ್ರೆ, ಭಯಮೈಥುನ ಇಬ್ಬರಿಗೂ ಕೂಡ ಸಮಾನ. ಆದರೆ ಧರ್ಮ ವ್ಯತ್ಯಾಸ. ಸೊ ಇಲ್ಲಿ ನಮಗೆ ಭಗವಂತ ನಮ್ಮನ್ನ ಈ ಒಂದು ಮಾನವ ಜನ್ಮ ಬಂದಿರೋದು ಯಾಕೆ ಅಂತಂದ್ರೆ, ನಮಗೆ ಭಗವಂತನೊಳಗೆ ನಾವು ಮರಳಿ ಹೋಗ್ಲಿಕ್ಕಾಗಿ ಈ ಜನ್ಮ ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡುತ್ತೆ ಈ ವರ್ಣಾಶ್ರಮ ಧರ್ಮ ಅಂತಂದ್ರೆ, ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಿಗೆಲ್ಲ ಬೇರೆ ಬೇರೆಯಾದ ಕೆಲಸಗಳು ಇವೆ. ಅವರವರ ವರ್ಣಕ್ಕೆ ತಕ್ಕಂತೆ ಬೇರೆ ಬೇರೆಯ ಕೆಲಸಗಳು ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ವರ್ಣಾಶ್ರಮ ಧರ್ಮವನ್ನ ನಾವು ಸರಿಯಾಗಿ, ಬ್ರಾಹ್ಮಣನಾದವನು ಬ್ರಾಹ್ಮಣನ ಕೆಲಸ, ಕ್ಷತ್ರಿಯನಾದವನು ಕ್ಷತ್ರಿಯ ಕೆಲಸ, ವೈಶ್ಯನಾದವನು ವೈಶ್ಯನ ಕೆಲಸ, ಶೂದ್ರನಾದವನು ಶೂದ್ರನ ಕೆಲಸ. ಸೊ ಬ್ರಾಹ್ಮಣ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗೃಹಣ. ಕ್ಷತ್ರಿಯ ಏನ್ ಮಾಡ್ತಾನೆ? ಕ್ಷತ್ರಿಯ ಎಲ್ಲರನ್ನು ಪಾಲನೆ ಮಾಡೋದು ಕ್ಷತ್ರಿಯನ, ರಾಜನಾದವನ ಕರ್ತವ್ಯ. ಮತ್ತೆ ಅವನು ಏನ್ ಮಾಡ್ತಾನೆ? ಯಜ್ಞ ಯಾಗಾದಿಗಳನ್ನು ಮಾಡೋದು, ದಾನ ಮಾಡೋದು, ಇದು ಅವನ ಕರ್ತವ್ಯ. ಅದೇ ರೀತಿ ವೈಶ್ಯನಾದವನು ಕೃಷಿ ಗೋರಕ್ಷ, ಶೂದ್ರನಾದವನು ಮೇಲಿನ 3 ವರ್ಣಗಳ ಸೇವೆ ಮಾಡೋದು. ಹೀಗೆ ಮಾಡಿಕೊಂಡು ಪ್ರತಿಯೊಬ್ಬರು ಅವರವರ ಒಂದು ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಸಂಸಿದ್ಧಿರ್ ಹರಿತೋಷಣಂ. ಆ ಭಗವಂತನನ್ನ ಎಲ್ಲರೂ ಕೂಡ ಇದನ್ ಮಾಡ್ಲಿಕ್ಕೆ ಸಾಧ್ಯ, ಅವರಿಗೆ ಸಂತುಷ್ಟಿ ಕೊಡ್ಲಿಕ್ಕೆ ಸಾಧ್ಯ. ಅದು ನಮ್ಮ ಮನುಷ್ಯ ಜೀವನದ ಒಂದು ಕರ್ತವ್ಯ. ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ವರ್ಣಾಶ್ರಮ ಧರ್ಮದಿಂದ ಸಾಧ್ಯ ಆಗತ್ತೆ. ಆದ್ರೆ ಈ ವರ್ಣಾಶ್ರಮ ಧರ್ಮಕ್ಕೂ ಕೃಷ್ಣ ಪ್ರಜ್ಞೆಗೂ ಇರ್ತಕ್ಕಂತಹ ಸಂಬಂಧ ಏನು? ಸಂಬಂಧ ವರ್ಣಾಶ್ರಮ ಧರ್ಮ ಏನು? ನಮ್ಮ ಆಧ್ಯಾತ್ಮಿಕ ಜೀವನದ ಅದು ತಳಹದಿ. ಅಂದ್ರೆ ಅದು ಒಂದು ಇದನ್ನ ಹೇಳ್ತಾರೆ ಅದಕ್ಕೆ ತಳಪಾಯ. ಸೊ ಆದರೆ ಇಲ್ಲಿ ಅದು ಭಕ್ತಿಗೆ ಸಪೋರ್ಟ್ ಮಾಡುತ್ತೆ. ಆದರೆ ವರ್ಣಾಶ್ರಮ ಧರ್ಮ ಇದು 3 ಗುಣಗಳಲ್ಲಿ ಇರುತ್ತೆ. ಆದರೆ ಈ ಕೃಷ್ಣ ಪ್ರಜ್ಞೆ ಇದು ಹೇಳ್ತಕ್ಕಂಥದ್ದು 3 ಗುಣಗಳನ್ನು ಮೀರಿದ್ದು. ಸೊ ಹಾಗಾಗಿ ಈ ವರ್ಣಾಶ್ರಮ ಧರ್ಮ ನಮಗೆ ಭಗವಂತನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅದು ಅಲ್ಲಿ ಹಂತಕ್ಕೆ ತರುತ್ತೆ. ಸೊ ಅದರಿಂದ ಈ ವರ್ಣಾಶ್ರಮ ಧರ್ಮ ಸ್ವಧರ್ಮ ಅಂತ ಕರೀತಾರೆ. ಈ ಕೃಷ್ಣ ಪ್ರಜ್ಞೆ ಸನಾತನ ಧರ್ಮ. ಈ ವರ್ಣಾಶ್ರಮ ಧರ್ಮ ಇದು ನಮ್ಮ
ಐಹಿಕದ ಕರ್ತವ್ಯಗಳು ಅದನ್ನು ಮಾಡಲಿಕ್ಕೆ ನಮ್ಮನ್ನ ನಿಯೋಜಿಸುತ್ತದೆ. ಆದರೆ ಈ ಸನಾತನ ಧರ್ಮ ಅಂದರೆ ಈ ಭಕ್ತಿ ಯೋಗ, ಭಕ್ತಿ ಸೇವೆ ಇದು ಆತ್ಮದ ಚಟುವಟಿಕೆ. ಸೊ ಹಾಗಾಗಿ ನಾವು ದೇಹ ಭಾವನೆಯಿಂದ ನಾವು ನಿಧಾನವಾಗಿ ಆತ್ಮದ ಚಟುವಟಿಕೆಗಳಿಗೆ ನಮ್ಮನ್ನು ಒಗ್ಗಿಸಿಕೊಳ್ಳಬೇಕು. ಇದು ಭಗವದ್ಗೀತೆ ಇದನ್ನ ನಮ್ಗೆ ಹೇಳುತ್ತೆ ಅಲ್ವಾ? ಭಗವದ್ಗೀತೆ ನಮ್ಗೆ ಏನ್ ಹೇಳುತ್ತೆ? ನಾವು ದೇಹ ಅಲ್ಲ, ನಾವು ಯಾರು? ನಾವು ಆತ್ಮ. So, ಈಗ ನಾವು ಯಾವುದರಲ್ಲಿ ಇದ್ದೇವೆ? ದೇಹ ಭಾವನೆಯಲ್ಲಿ ಇದ್ದೇವೆ. ಸೊ ನಿಧಾನವಾಗಿ ದೇಹದ ಚಟುವಟಿಕೆಗಳಿಂದ ಒಮ್ಮೆಗೆ ನಮಗೆ ಭಕ್ತಿ ಸೇವೆಯನ್ನ ಪೂರ್ಣವಾಗಿ ಅಳವಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಧಾನವಾಗಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಪ್ಲೀಸ್ ದಯವಿಟ್ಟು ಎಲ್ಲರೂ ಮ್ಯೂಟ್ ಬಟನ್ ಆನ್ ಆಗಿರ್ಬೇಕು. ಯಾವಾಗ ಉತ್ತರ ಹೇಳುವಾಗ ಒಬ್ಬರು ಉತ್ತರ ಹೇಳುವಾಗ ಅವರು ಒಬ್ಬರ ಉತ್ತರ ಹೇಳುವಾಗ ಮತ್ತೊಬ್ಬರು ಸುಮ್ಮನೆ ಇರಬೇಕು. ಮತ್ತೆ ಮ್ಯೂಟ್ ಬಟನ್ ಆಫ್ ಮಾಡಬೇಕು. ಸೊ ಇಲ್ಲಿ ಏನಿದೆ, ಈಗ ಈ ವರ್ಣಾಶ್ರಮ ಧರ್ಮ ಅದು ಭಗವಂತನ ಅರಿವಿನ ಹಂತಕ್ಕೆ ನಮ್ಮನ್ನು ತರುತ್ತೆ. ಸನಾತನ ಧರ್ಮ ಅದು ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನೇರವಾಗಿ ತೊಡಗಿಸುತ್ತದೆ. ಸೊ ಹಾಗಾಗಿ ಈ ಭಗವದ್ಗೀತೆಯ ಉದ್ದೇಶ ಏನು ಅಂತಂದ್ರೆ, ವರ್ಣಾಶ್ರಮ ಧರ್ಮದವನ್ನು ಆಚರಿಸಿ ನಾವು ಜೊತೆಯಲ್ಲಿ ಭಗವಂತನನ್ನು ನಮ್ಮನ್ನು ತರಬೇಕು ನಮ್ಮ ಜೀವನದಲ್ಲಿ. ಸೊ ನಮ್ಮನ್ನು ಭಕ್ತಿ ಸೇವೆಯನ್ನು ನಿಧಾನವಾಗಿ ನಾವು ಅಳವಡಿಸಿಕೊಳ್ಳಬೇಕು. ನಿಧಾನವಾಗಿ ನಮಗೆ ಏನಾಗುತ್ತೆ, ಭಕ್ತಿ ಸೇವೆಯಲ್ಲಿ ನಾವು ತೊಡಗೋದ್ರಿಂದ ನಮ್ಮ ಎಲ್ಲ ಕಲ್ಮಶಗಳು ಕೂಡ ಅದು ಏನಾಗುತ್ತೆ, ನಾಶವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೊನೆಯಲ್ಲಿ ಏನಾಗುತ್ತೆ, ಭಗವಂತ ಏನ್ ಹೇಳ್ತಾನೆ, ಭಗವದ್ಗೀತೆ ಅಂದ್ರೆ ಅದು ಧರ್ಮಗೀತೆ. ಸೊ ಅದರಿಂದ ಈ ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕದಲ್ಲಿಯೇ ಧರ್ಮದ ಬಗ್ಗೆ ಹೇಳಲಾಗಿದೆ ಅಲ್ವಾ? ಏನ್ ಹೇಳಿದ್ದಾರೆ? ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಮಮ ವೇತಾಯುಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ ಕಿಮಕರುವತ ಸಂಜಯ. ಸೊ ಹಾಗಾಗಿ ಇಲ್ಲಿ ಮೊದಲನೆಯದಲ್ಲೇ ಧರ್ಮದ ಬಗ್ಗೆಯಿಂದನೇ ಮೊದಲನೇ ಶಬ್ದವೇ ಧರ್ಮ ಅಂತ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಅದೇ ರೀತಿ ಆಮೇಲೆ ಕೊನೆಯ ಒಂದು ಶಬ್ದಗಳು ಏನಿದೆ, ಕೊನೆಯ ಭಗವಂತ ಏನ್ ಹೇಳ್ತಕ್ಕಂಥ ಉಪದೇಶ, ಹರೇ ಕೃಷ್ಣ ಹರೇ ಕೃಷ್ಣ. ದಯವಿಟ್ಟು ಮ್ಯೂಟ್ ಬಟನ್ ಆನ್ ಮಾಡಿಟ್ಕೊಳ್ಳಿ ದಯವಿಟ್ಟು. ನೋಡಿ, ಇದು ಪದೇ ಹೇಳಲಿಕ್ಕೆ ನನ್ಗೆ ಆಗಲ್ಲ. ದಯವಿಟ್ಟು ನಾನು ಎಲ್ಲರಿಗೂ ಮ್ಯೂಟ್ ಮಾಡ್ಬಿಡ್ತೇನೆ ಇಲ್ಲಿ. ಮಾತಾಜಿ ಹರೇ ಕೃಷ್ಣ. ಯಾಕೆಂದ್ರೆ ನಾವು ಇಂಟರಾಕ್ಟಿವ್ ಮಾಡಿರ್ಬೇಕು ಅಂತ ಆನ್ ಮಾಡಿರ್ತೇವೆ. ಇಲ್ಲಿ ಎಲ್ಲರೂ ಅವರು ತಮ್ಮ ಒಂದು ಇದರಲ್ಲಿ ಆಡಿಯೋವನ್ನ ಅವ್ರು ಆಫ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಅಲ್ಲಿಂದ ಡಿಸ್ಟರ್ಬೆನ್ಸ್ಗಳು ಬರುತ್ತೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಓವರ್ಟ್ ಮಾಡ್ತೀರಾ ಮಾತಾಜಿ ನನ್ನ? ಸೊ ನಾನು ಮ್ಯೂಟ್ ಮಾಡ್ತೀನಿ ಬೇರೆಯವ್ರನ್ನ. ಹರೇ ಕೃಷ್ಣ ಹರೇ ಕೃಷ್ಣ. ಹೌದು, ಯಾರು ನೀವು? ಕೈ ಎತ್ತಿ. ಹನುಮಂತ ಅಂತ ಇದೆ ನೋಡಿ. ಓಕೆ, ಹನುಮಂತ. ಓಕೆ, ಹೋಸ್ಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರಿ ನೀವು. ಅವರಿಗೆ ಒಮ್ಮೆಗೆ ಉತ್ತರ ಹೇಳಿದ್ಮೇಲೆ ಎಲ್ಲರನ್ನು ಮ್ಯೂಟ್ ಮಾಡ್ಬಿಡಿ. ಹರೇ ಕೃಷ್ಣ. ಹಾಗಾಗಿ ಈಗ ಏನಾಯ್ತು, ನಮ್ಗೆ ವರ್ಣಾಶ್ರಮ ಧರ್ಮದಲ್ಲಿ ನಾವು ಆಚರಿಸಬೇಕು. ವರ್ಣಾಶ್ರಮ ಧರ್ಮವನ್ನು ಆಚರಿಸುವುದು ನಮ್ಮ ಕರ್ತವ್ಯ. ಈ ವರ್ಣಾಶ್ರಮದ ಜೊತೆಗೆ ನಾವು ಭಗವಂತನನ್ನು ನಮ್ಮ ಜೀವನದಲ್ಲಿ ತರಬೇಕು. ಯಾಕೆಂದ್ರೆ ನಾವು ಭಗವಂತನನ್ನು ನಾವು ಮರೆತಿದ್ದೇವೆ. ಸೊ ಈ ಭಗವಂತನ ಜೊತೆ ನಮ್ಮ ಸಂಬಂಧ ಇದೆ. ಭಗವಂತ ನಮ್ಮ ಪರಮಪಿತ, ಭಗವಂತ ನಮ್ಮ ಒಡೆಯ. ಈ ಭಗವಂತನ ಮಕ್ಕಳು ನಾವೆಲ್ಲ, ಭಗವಂತನ ಸೇವಕರು ನಾವು. ಇದನ್ನ ನಾವು ಮರೆತಿದ್ದೇವೆ. ಸೊ ಹಾಗಾಗಿ ಆ ಭಗವಂತನ ನಮ್ಮ ಜೊತೆ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಸೊ ಹಾಗಾಗಿ ಇದನ್ನ ಭಗವಂತ ಏನ್ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹೆದರಬೇಡ, ನಿನಗೆ ನಾನು ಎಲ್ಲ ಇದನ್ನ ನಿನ್ನೇನು ಎಲ್ಲ ನಿನ್ನ ಸ್ವಧರ್ಮ ಎಲ್ಲದನ್ನೂ ಬಿಟ್ಬಿಡು, ಆಮೇಲೆ ನನಗೆ ಶರಣಾಗತನಾಗು. ಆಮೇಲೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದು, ಅದೇ ಭಗವದ್ಗೀತೆಯ ನಮಗೆ ಸಂದೇಶ. ಸೊ ಇದನ್ನ ಶ್ರೀಕೃಷ್ಣ ಇಲ್ಲಿ ಇಡೀ ಭಗವದ್ಗೀತೆಯಲ್ಲಿ ಇದನ್ನೇ ನಮಗೆ ತಿಳಿಸಿದ್ದಾನೆ. ಹರೇ ಕೃಷ್ಣ. ಈಗ ನೆಕ್ಸ್ಟ್ ಯಾರು ಓದೋದು? ಹರೇ ಕೃಷ್ಣ. ಹರೇ ಕೃಷ್ಣ. ಜಯಲಕ್ಷ್ಮಿ ಓದ್ತೀರಾ? ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ. ಮಲಮೋಚಂ ಪುಂಸಂ ಜಲಸ್ನಾನಂ ದಿನೇ ದಿನೇ ಸಕೃದ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ರತ್ನ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಬ್ಬನು ಪ್ರತಿದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆಯ ಪವಿತ್ರ ಗಂಗಾ ಜಲದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಸವಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀರಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಗೀತಾ ಸುಗೀತಾ ಕರ್ತವ್ಯ ಹಿಮನೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮದ್ವಿನಿಶ್ರಿತ. ಹರೇ ಕೃಷ್ಣ. ಓದ್ಬೇಕಾ ಮಾತಾಜಿ? ಹನುಮಂತ ಪ್ರಭುಜಿ ಓದಿ. ಹರೇ ಕೃಷ್ಣ. ಮಾತಾಜಿ. ಭಗವದ್ಗೀತೆಯು ಪರಮಪುರುಷನಿಂದ ಹೇಳಲ್ಪಟ್ಟಿರುವುದರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನು ಓದಬೇಕಾಗಿಲ್ಲ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತು ನಿಯಮಿತವಾಗಿ ಹೇಳಬೇಕು ಮತ್ತು ಓದಬೇಕು. ಕಲಿಯುಗದಲ್ಲಿ ಜನರು ಲೌಕಿಕ ಚಟುವಟಿಕೆಗಳಲ್ಲಿ ಎಷ್ಟು ಮುಳುಗಿದ್ದಾರೆಂದರೆ ಅವರು ಎಲ್ಲಾ ವೈದಿಕ ಸಾಹಿತ್ಯಗಳನ್ನು ಓದಲು ಸಾಧ್ಯವಿಲ್ಲ. ಆದರೆ ಇದು ಅನಿವಾರ್ಯವಲ್ಲ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹರೇ ಕೃಷ್ಣ ಮಾತಾಜಿ. ಧನ್ಯ. ಹರೇ ಕೃಷ್ಣ. ಇದು ಓದ್ಬೇಕಾ ಮಾತಾಜಿ? ಎಲ್ಲಾ ಮಾತಾಜಿ ಉಪನಿಷತ್ತುಗಳು. ಹರೇ ಕೃಷ್ಣ. ಭವ್ಯ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲನ್ನು ಕರೆಯುವವನು ನಂದನ ಮಗನಾದ ಶ್ರೀಕೃಷ್ಣ. ಅರ್ಜುನನನ್ನು ಕರು ಗೀತೆಯ ಸುಂದರ ಅಮೃತವು ಹಾಲು ಮತ್ತು ಆ ಹಾಲನ್ನು ಕುಡಿದು ಆನಂದಿಸುವವರು ಭಾಗ್ಯವಂತರು ಮತ್ತು ಉತ್ತಮ ಆಸ್ತಿಕ ಬುದ್ಧಿ ಉಳ್ಳವರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ಭಗವದ್ಗೀತೆಯ ಮಹಾತ್ಮೆ, ಭಗವದ್ಗೀತೆಯ ಯಾಕೆ ನಾವು ಭಗವದ್ಗೀತೆಯನ್ನ ಕಲಿಬೇಕು? ಯಾರಾದ್ರೂ ಹೇಳ್ತೀರಾ ನಾವು ಯಾಕೆ ಭಗವದ್ಗೀತೆ ಕಲಿಬೇಕು? ಹರೇ ಕೃಷ್ಣ. ಆತ್ಮ ಸಾಕ್ಷಾತ್ಕಾರಕ್ಕೆ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹೇಳ್ತೀರಾ? ಹರೇ ಕೃಷ್ಣ. ನಿಜವಾದ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಮಾತಾಜಿ. ಇಹಾಪರ ಎರಡೂ ಸಾಧಿಸುವುದಕ್ಕೆ ಮಾತಾಜಿ. ಧಾಮಕ್ಕೆ ಹೋಗುವುದಕ್ಕೆ ನಾವು ಭಕ್ತಿ ಮಾರ್ಗದಲ್ಲಿ ಯಾರ ಅಂತ ತಿಳ್ಕೊಳಕ್ಕೆ ಮಾತಾಜಿ. ನಮ್ಮ ಮನಸ್ಸಿನ ಕೊಳೆಯನ್ನ ಹರೇ ಕೃಷ್ಣ. ನಮ್ಮ ಮನಸ್ಸಿನ ಕೊಳೆಯನ್ನ ತೊಳಿಲಿಕ್ಕೆ. ಹರೇ ಕೃಷ್ಣ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಾಃ. ಸೊ ಭಗವದ್ಗೀತೆಯನ್ನ ಅಂದ್ರೆ ಭಗವದ್ಗೀತೆ ಅಂದ್ರೆ ಅದು ಭಗವಂತನ ಮುಖ ಕಮಲದಿಂದ ಬಂದಿರ್ತಕ್ಕಂಥದ್ದು ಭಗವದ್ಗೀತೆ ಅಲ್ವಾ? ಈ ಭಗವದ್ಗೀತೆ ಭಗವಂತನೇ ಹಾಡಿದ್ದು ಇದು ಅಲ್ವಾ? ಭಕ್ತ ಮತ್ತು ಭಗವಂತ ಇಬ್ಬರ ನಡುವೆ ಸಂಭಾಷಣೆ. ಇಲ್ಲಿ ಭಕ್ತ ಯಾರು? ಅರ್ಜುನ. ಭಗವಂತ ಯಾರು? ಭಗವಾನ್ ಶ್ರೀಕೃಷ್ಣ. ಸೊ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಅದು ಭಕ್ತಿ ಬಗ್ಗೆನೇ ಇರ್ತದೆ. ಭಕ್ತ ಮತ್ತು ಭಗವಂತನಲ್ಲಿರ್ತಕ್ಕಂಥ ವಿಷಯ ಅಂದ್ರೆ ಭಕ್ತಿ. ಸೊ ಹಾಗಾಗಿ ಅದು ಭಕ್ತಿ, ಅದು ಭಗವಂತನಿಂದಲೇ ಸ್ವಯಂ ಹೇಳಿರೋದ್ರಿಂದ ಅದು ತುಂಬಾ ಮುಖ್ಯವಾದದ್ದು. ಅಂದ್ರೆ ಈ ಭಗವದ್ಗೀತೆ ಅಂದ್ರೆ ಎಲ್ಲ ವೇದಗಳ ಮತ್ತೆ ಎಲ್ಲ ಉಪನಿಷತ್ತುಗಳ ಸಾರ. ಎಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಏನಿದೆಯೋ ಅದೆಲ್ಲವೂ ಇದರಲ್ಲಿ ಅಡಕವಾಗಿದೆ. ಮತ್ತೆ ಇದು ಅಲ್ಲಿ ಏನಿಲ್ಲ ಅದು ಕೂಡ ಈ ಒಂದು ಭಗವದ್ಗೀತೆಯಲ್ಲಿ ನಮಗೆ ಸಿಕ್ಕುತ್ತದೆ. ಸೊ ಆದ್ದರಿಂದ ನಾವು ಭಗವದ್ಗೀತೆಯನ್ನ ಕೇಳಬೇಕು. ಯಾಕೆ ಕೇಳಿದರೆ ಈಗ ನೋಡಿ, ನಮಗೆ ಎಲ್ಲ ವೇದಗಳನ್ನ ಮತ್ತೆ
ವೇದಾಂತ ಸೂತ್ರಗಳು, ಉಪನಿಷತ್ತುಗಳನ್ನು ಓದ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ, ಇಲ್ಲ. ಇಲ್ಲ ಯಾಕೆ ಇಲ್ಲ. ಆಗೋದಿಲ್ಲ ಅಂತಂದ್ರೆ, ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ ಅಲ್ವಾ? ಕಲಿಯುಗದಲ್ಲಿ ಜನ ಏನು ಮಂದಾಹ ಸುಮಂದಾಹ ಮಂದಭಾಗಾಗಿ ಉಪದ್ರುತಾಹ ಮತ್ತೆ ಪ್ರಾಯೇಣ ಅಲ್ಪಾಯುಷಃ, ಅಂದ್ರೆ ಅವರು ಪ್ರಾಯದಲ್ಲಿ ಅಲ್ಪಾಯುಷಗಳು. ನಮ್ಮ ಇದರಲ್ಲಿ ನಾವು ಕಲಿಯುಗದಲ್ಲಿ ಕೇವಲ 100 ವರ್ಷ ಆಯಸ್ಸು ಅಲ್ವಾ? ಆ ಕೃತಯುಗದಲ್ಲಿ 1,00,000 ವರ್ಷ ಆಯಸ್ಸಿತ್ತು ಅಲ್ವಾ? ತ್ರೇತಾಯುಗದಲ್ಲಿ 10,000 ಆಯಸ್ಸಿತ್ತು ವರ್ಷ, 10,000 ವರ್ಷ. ಮತ್ತೆ ದ್ವಾಪರ ಯುಗದಲ್ಲಿ 1,000 ವರ್ಷ ಆಯಸ್ಸಿತ್ತು. ಆದರೆ ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಎಷ್ಟಾಯ್ತು? 100 ವರ್ಷ. ಅಷ್ಟು ಕೂಡ 100 ವರ್ಷ ಬದುಕೋರು ಕೂಡ ಎಲ್ಲಿದ್ದಾರೆ? ತುಂಬಾ ಕಡಿಮೆ ಜನ ಇದ್ದಾರೆ. ಇದರಲ್ಲಿ ಕೂಡ ಎಲ್ಲರೂ ಕಳವಳದಿಂದ ಕೂಡಿರ್ತಾರೆ ಅಲ್ವಾ? ಕಳವಳದಿಂದ ಕೂಡಿರ್ತಾರೆ. ಮತ್ತೆ ಅವರು ಮಂದ ಭಾಗ ಅಂದ್ರೆ ತುಂಬಾ ದಡ್ಡರಿರ್ತಾರೆ. ನಮ್ಗೆ ವೇದಗಳನ್ನ ಓದ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಮಯವೂ ಕೂಡ ನಮ್ಗೆ ಇರೋದಿಲ್ಲ, ಯಾವಾಗ್ಲೂ ಬ್ಯುಸಿ ಅಲ್ವಾ? ಓದ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಇಲ್ಲ. ಸೊ ಅದಕ್ಕೆ ನಮಗೆ ಕಲಿಯುಗಕ್ಕೆ ಭಗವಂತ ಏನ್ ಕೊಟ್ಟ? ನಮಗೆ ಕಲಿಯುಗ ಪ್ರಾರಂಭ ಆಗಕ್ಕೆ ಇನ್ನೇನು ಸ್ವಲ್ಪ ಸಮಯ ಇದೆ. ಇನ್ನು ದ್ವಾಪರ ಯುಗ ಮುಗಿತಾ ಇದೆ. ಸೊ ಆ ದ್ವಾಪರ ಯುಗ ಮುಗಿತಾ ಇರ್ಬೇಕಾದ್ರೆ ಈ ಪ್ರಾರಂಭ ಮಾಡಿದ್ದಾನೆ. ಇದನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಭಗವದ್ಗೀತೆ ಸ್ವತಃ ಭಗವಂತನ ಮುಖಕಮಲದಿಂದ ಬಂದಿದೆ. ಸೊ ಆದ್ದರಿಂದ ಅದು ಬಹಳ ಮುಖ್ಯವಾದದ್ದು, ಅದು ಪರಿಪೂರ್ಣವಾದ ಗ್ರಂಥ. ಸೊ ಅದನ್ನ ಒಂದು ಓದಿದರೆ ಸಾಕು ಅಂತ ಹೇಳ್ತಾರೆ. ಎಲ್ಲವೂ ನಮಗೆ ಎಲ್ಲಾ ರೀತಿಯ ಒಂದು ನಮಗೆ ತಿಳುವಳಿಕೆ, ಈ ಭೌತಿಕ ಪ್ರಪಂಚದ ಬಗ್ಗೆ ಮತ್ತೆ ಭಗವಂತನ ಕಡೆಗೆ ಮರಳಿ ಹೋಗ್ಲಿಕ್ಕೆ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ಕಿಂ ಅನ್ಯೈಹಿ ಶಾಸ್ತ್ರ ವಿಸ್ತರೈಹಿ. ಯಾಕೆ? ಬೇರೆ ಯಾವ ಶಾಸ್ತ್ರಗಳ ಅಗತ್ಯ ಏನೂ ಇಲ್ಲ. ಯಾಕೆ? ಅದು ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿ ನಿಶ್ರುತ, ಆ ಭಗವಂತನ ಮುಖ ಕಮಲದಿಂದ ಬಂದಿದೆ ಅಲ್ವಾ? ಆಮೇಲೆ ಹೇಳ್ತಾರೆ ನೋಡಿ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಅದು ಸೇರಿದರೆ ಒಂದು ಗೋವಿನ ರೂಪದಲ್ಲಿ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಏನಂತೆ? ಗೋಪಾಲ ನಂದನ, ಕೃಷ್ಣ ಹಾಲನ್ನ ಕರಿತಾ ಇದ್ದಾನೆ. ಆಮೇಲೆ ಈ ಪಾರ್ಥೋ ವತ್ಸಃ, ಈ ಅರ್ಜುನ ಕರುವಿನ ರೂಪದಲ್ಲಿದ್ದಾನೆ. ಸೊ ಅವನ ಸ್ವಲ್ಪ ಹಾಲನ್ನು ಕರು ಕುಡಿತದೆ ಅಲ್ವಾ? ಉಳಿದ ಹಾಲನ್ನು ಯಾರು ಕುಡಿತಾರೆ? ಉಳಿದ ಹಾಲನ್ನು ಯಾರು ಕುಡಿತಾರೆ? ನಾವು ಮನುಷ್ಯರು ಕುಡಿತೀವಿ. ಹಾಗಾಗಿ ಭಗವದ್ಗೀತೆಯನ್ನ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದ. ಅದು ಅರ್ಜುನನಿಗೆ ಒಂದೇ ಅಲ್ಲ, ನಮ್ಮೆಲ್ಲರಿಗೂ. ಅರ್ಜುನ ಶುದ್ಧ ಭಕ್ತ. ನಮ್ಮಂತ ಬದ್ಧಾತ್ಮರಿಗಾಗಿ ಅರ್ಜುನನ ಮುಖಾಂತರ ನಮಗೆ ಶ್ರೀಮದ್ ಭಗವದ್ಗೀತೆಯನ್ನ ಕೊಟ್ಟಿದ್ದಾನೆ ಭಗವಂತ. ಮಲ ನಿರ್ಮೋಚನಂ ಪುಂಸಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಈಗ ನಾವು ದಿನ ಸ್ನಾನ ಮಾಡಿ ದೇಹದ ಕೊಳೆ ಕಳ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ. ಆದರೆ ಸಂಸಾರ ಮಲನಾಶನಂ, ನಾವೀಗ ಭೌತಿಕ ಪ್ರಪಂಚದಲ್ಲಿದ್ದೇವೆ. ಇಲ್ಲಿ ಅನೇಕ ಕೊಳೆ ಇದೆ ಅಲ್ವಾ? ಯಾವುದು ಕೊಳೆ? ನಮ್ಗೆ ರಜೋಗುಣ, ತಮೋಗುಣ, ಸತ್ವಗುಣವೆಲ್ಲ ಕೊಳೆಯೇ. ಈ ಎಲ್ಲ 3 ಕೊಳೆಗಳು, ಈ ಭೌತಿಕ ಗುಣಗಳಿದೆ ನಮ್ಗೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ ಅಲ್ವಾ? ಅರಿಷಡ್ ವರ್ಗಗಳಿದ್ದಾವೆ. ಇದನ್ನೆಲ್ಲ ಕಳ್ಕೊಳ್ಳೋದು ಹೇಗೆ? ನಾವು ಗೀತಾಮೃತ ಸ್ನಾನಂ, ಗೀತೆ ಹೇಳೋದು ಅಮೃತ, ಅದರಲ್ಲಿ ನಾವು ಸ್ನಾನ ಮಾಡಬೇಕಂತೆ, ಗೀತಾಮೃತವನ್ನು ಕುಡಿಬೇಕಂತೆ. ಆಗ ನಾವು ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ನೋಡಿ, ಇಲ್ಲಿ ಗೀತಾ ಗಂಗೋದಕಂ ಪೀತ್ವ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವ ಪುನರ್ಜನ್ಮನ ವಿದ್ಯತೆ. ನೋಡಿ, ಗಂಗಾ ಜಲವನ್ನ, ಗಂಗಾ ಸ್ನಾನ ಮಾಡ್ತಾರೆ ಅಲ್ವಾ? ಹರೇ ಕೃಷ್ಣ. ಗಂಗಾ ಸ್ನಾನ ಮಾಡ್ತಾರೆ. ಗಂಗಾ ಸ್ನಾನ ಮಾಡಿದವನಿಗೆ, ಗಂಗೆಯನ್ನು ಕುಡಿದವರಿಗೆ ಮುಕ್ತಿ ಸಿಕ್ಕುತ್ತಂತೆ.
ಎಂದ ಮೇಲೆ ಈ ಭಗವದ್ಗೀತೆ ಇದು ಒಂದು ಅಮೃತ. ಇದನ್ನು ಕುಡಿದವನ ವಿಷಯ ನಾವೇನು ಹೇಳಲಿಕ್ಕುಂಟು ಹಂಗಂತ ಹೇಳ್ತಾರೆ. ಸೊ ಹಾಗಾಗಿ ಭಗವದ್ಗೀತೆ ಹೇಳೋದು ಅಮೃತ. ಅದು ಎಲ್ಲ ವೇದಶಾಸ್ತ್ರಗಳ ಸಾರ ಸರ್ವಸ್ವ. ಅದು ಭಗವಂತನ ಬಾಯಿಯಿಂದ ಬಂದಿದೆ. ಸೊ ಆ ಭಗವದ್ಗೀತೆ. ಆದರೆ ಗಂಗಾ ನದಿ ಭಗವಂತನ ಪಾದ ಕಮಲದಿಂದ ಹರಿದು ಬಂದಿದೆ ಅಲ್ವಾ? ಇಲ್ಲಿ ಗಂಗಾ ನದಿ ಪಾದ ಕಮಲದಿಂದ ಹರಿದು ಬಂದಿದೆ ಅಂದ್ರೆ ಅದು ಹೇಗೆ ಹರಿದು ಬಂದಿದೆ ಪಾದ ಕಮಲದಿಂದ? ಹರೇ ಕೃಷ್ಣ, ಯಾರಿಗಾದ್ರೂ ಗೊತ್ತುಂಟಾ? ಹರೇ ಕೃಷ್ಣ. ಭಾಗೀರಥಿಯಿಂದ ಬಂದ ಮತ್ತೆ ಕೃಷ್ಣನ ಪಾದಗಳಿಂದ ಬರುತ್ತಲ್ಲ ಮಾತಾಜಿ. ಹಾಗೆ ವಿಷ್ಣುವಿನ ತೊಡೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಪಾದದ ಮೂಲಕ ಬರೋದು. ಮಾತಾಜಿ ಬೆರಳ ಕೆಳಗಿಂದ ಬರುವಂತ ಭಗವಂತನ ಹೆಬ್ಬೆರಳಿನಿಂದ ಇದರಿಂದ ಮಾತಾಜಿ. ಅಂಗಾಲು ಅಂತಾರಲ್ವಾ, ಅಲ್ಲಿಂದ. ಭಗವಂತನ ಹೆಬ್ಬೆರಳಿನಿಂದ ಮಾತಾಜಿ. ಭಗವಂತನ ಹೆಬ್ಬೆರಳಿಂದ ಮಾತಾಜಿ ವಾಮನ ಅವತಾರ ವಾಮನ ಅವತಾರದಲ್ಲಿ ಹರೇ ಕೃಷ್ಣ ಮಾತಾಜಿ, ವಾಮನ ಅವತಾರದಲ್ಲಿ ಮೇಲೆ ಇದ್ ಮಾಡಿದಾಗ ಅಂತ ಆವಾಗ ಹರಿದೈತೆ ಅಂತ ಹೇಳ್ತಾರೆ. ಹೆಬ್ಬೆರಳು ತಗ್ಲಿ ಆವಾಗ ಗಂಗಾ ನದಿ ಉತ್ಪತ್ತ. ಹರೇ ಕೃಷ್ಣ. ವಾಮನಾವತಾರದಲ್ಲಿ ಬಂದಿದ್ದಾರೆ ಅಲ್ವಾ? ಹೌದು ಕೃಷ್ಣ. 1 minute. ಹರೇ ಕೃಷ್ಣ. ಒಂದು ನಿಮಿಷ. Last week I attended the exam from 6 to 10 to 2. I submitted answers also. But today the form is open for me. Okay, so everyone is open. Open. நான் இப்போ fill பண்ணேன் அதெல்லாம் வந்து கான்டாக்ட் காமிச்சது. ஆனா இது வந்து மறுபடியும் ஓபன்ல இருக்கு. அப்போ இந்த இன்னைக்கு வந்து எல்லாரும் எழுதுறாங்க படிச்சாங்க. அப்ப சரி லாஸ்ட் சப்மிட் பண்ணதே ஓகே தான். ஓகே தான் அவ்வளவுதான். Thank you பிரச்சி மாதாஜி. Thank you so much. நீங்க எதுக்கு உங்களுக்கு வெரிஃபிகேஷன் பண்ணாங்க? குணஸ்ரீ மாதாஜி ஒரு மெசேஜ். அவ்வளவுதான். ஓகே மாதாஜி. நான் ஓகே வந்துறேன். நான் கேக்குறேன். ஹரே கிருஷ்ண. பிரணாமம். Thank you so much for மகதஸ் பிரபுஜி மங்களம். ஹரே கிருஷ்ண. நான் பண்ணிக்கிட்டுங்களா? Sure. Okay மா. ஹரே கிருஷ்ண. ஹரே கிருஷ்ண. பதுமை மாதாஜி. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ. ಭಾಗ್ಯಲಕ್ಷ್ಮಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಅವರು 20 ಸರಿ ಹೇಳ್ತಾ ಇರ್ತಾರೆ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ.
Krishna. Okay, sorry for the disturbance. There was some problem here. Hare Krishna. ಕೇಳ್ತಾ ಉಂಟಾ? ಹರೇ ಕೃಷ್ಣ ಹಾ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆ ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ. ಓಕೆ, ಭಗವದ್ಗೀತೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ? ಸೊ ಅಲ್ಲಿ ವಾಮನ ಅವತಾರ ಆದಾಗ ವಾಮನ ಎರಡನೇ ಕಾಲನು, ಮೊದಲನೇ ಕಾಲಲ್ಲಿ ವಾಮನ ಇಡೀ ಭೂಮಿಯನ್ನೇ ಅವರು ಆವರಿಸ್ಕೊಂಡ್ರು. ಎರಡನೇ ಕಾಲ ಎತ್ತಿದಾಗ ಅದೇನಾಯ್ತು, ಅದು ಬ್ರಹ್ಮಲೋಕ ದಾಟಿ ಅಲ್ಲಿಂದ 7 ಪದರಗಳನ್ನು, ಈ ಬ್ರಹ್ಮಾಂಡದ 7 ಪದರಗಳನ್ನು ಅದು ಚುಚ್ಕೊಂಡು ಅಲ್ಲಿಂದ ಅದು ಕಾರಣ ಸಮುದ್ರಕ್ಕೆ ಹೋಯ್ತು. ಕಾರಣ ಸಮುದ್ರದ ನೀರು ಗಂಗೆಯಾಗಿ ಬಂತು. ಸೊ ಅದರಿಂದ ಪವಿತ್ರ ಗಂಗಾಜಲ, ಸೊ ಅದು 3 ಲೋಕಗಳಲ್ಲಿ ಕೂಡ ಹರಿತದೆ, ಪವಿತ್ರ ಗಂಗಾಜಲ. ಸೊ ಅದನ್ನ ಆದ್ರಿಂದ ಈ ಗಂಗಾ ಹೇಳೋದು ಅಷ್ಟು ಪವಿತ್ರ, ಯಾಕೆಂದ್ರೆ ಭಗವಂತನ ಪಾದ ಕಮಲದಿಂದ ಅದು ಬಂದಿರೋದು. ಭಗವದ್ಗೀತೆ ಅದು ಭಗವಂತನ ಮುಖ ಕಮಲದಿಂದ ಬಂದಿರೋದು. ಹಾಗೆ ಆದ್ರಿಂದ ನಾವು ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ನಾವು ಭಗವದ್ಗೀತೆಯನ್ನ ನಾವು ಆ ಅಮೃತವನ್ನ ನಾವು ಕುಡಿಬೇಕು. ಮತ್ತೆ ಈ ಒಂದು ಗಂಗಾ ನದಿಯ ಸ್ನಾನ ಅದನ್ನ ಮಾಡಿದ್ರೆ ನಮಗೆ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆಯಾಗಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಹೇಳ್ತಾರೆ ಇಲ್ಲಿ ನೋಡಿ, ಇದು ಓಕೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ನಮ್ಗೆಲ್ಲರಿಗೂ ಒಂದೇ ಒಂದು ಇದಿರ್ಬೇಕು, ಧರ್ಮಶಾಸ್ತ್ರ ಇರಬೇಕು, ಒಂದೇ ಒಂದು ಭಗವಂತನ ಧರ್ಮಗ್ರಂಥ ಇರಬೇಕು ಅಂತ ನಮಗೆ ಇಚ್ಛೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ. ಹೌದು ಮಾತಾಜಿ. ಅದು ಒಂದೇ ಒಂದು ಭಗವದ್ಗೀತೆ. ನಮ್ಗೆ ಮತ್ತೆ ಒಂದೇ ದೇವರು ಅಲ್ವಾ? ಆ ದೇವರು ಯಾರು? ಭಗವಂತನ ದೇವಕಿ ಪುತ್ರ ಭಗವಾನ್ ಶ್ರೀಕೃಷ್ಣ, ಒಂದೇ ದೇವರು. ಸೊ ಏಕೋ ಮಂತ್ರ ತಸ್ಯ ನಾಮಾನಿ, ನಮಗೆ ಒಂದೇ ಒಂದು ಮಂತ್ರ ಬೇಕಪ್ಪ ಅಲ್ವಾ? ನಮಗೆ ಎಷ್ಟೊಂದು ಹಲವೊಂದು ಮಂತ್ರ ಆಗೋದಿಲ್ಲ ನಮ್ಮ ಹತ್ರ. ಅಂದ್ರೆ ಆ ಒಂದು ಮಂತ್ರ ಯಾವುದಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ಕರ್ಮಾಪಿ ಏಕ ತಸ್ಯ, ನಮ್ಗೊಂದೇ ಕೆಲಸ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಅದೊಂದು ಕೆಲಸ ಯಾವುದು ಅಂತಂದ್ರೆ ಭಗವಂತನ ಭಕ್ತಿ ಸೇವೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ನಮಗೆ ಯಥಾರೂಪದಲ್ಲಿ ಕೊಟ್ಟಿದ್ದಾರೆ. ಈಗ ನಿಮಗೆ ಪ್ರಶ್ನೆ, ಪ್ರಭುಪಾದರ ಮನಸ್ಥಿತಿ ಮತ್ತು ಧ್ಯೇಯದ ಯಾವ ಅಂಶಗಳು ಮುನ್ನುಡಿಯಲ್ಲಿ ಬಹಿರಂಗವಾಗಿವೆ? ನೀವು ಮುನ್ನುಡಿ ಓದಿದ್ದೀರಿ ಅಲ್ವಾ? ಹರೇ ಕೃಷ್ಣ. ಈಗ ನಮಗೆ ಹೇಳಿ ಹರೇ ಕೃಷ್ಣ, ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳ್ಬೋದು. ನೀವು ಭಗವದ್ಗೀತೆಯನ್ನ ಮುನ್ನುಡಿಯಲ್ಲಿ ಓದಿದ್ದೀರಿ, ಭಗವದ್ಗೀತೆಯಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರವನ್ನು ನಿರಂತರ ಜಪಿಸಬೇಕು. ತುಂಬಾ ಜಾಗರೂಕತೆಯಿಂದ ಕಲಿಬೇಕು. ಮತ್ತೆ ಯಾಕಂದ್ರೆ ಪ್ರಪಂಚದಾದ್ಯಂತ ನಾವು ಪ್ರಚಾರ ಮಾಡೋಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು ಮಾತಾಜಿ. ಎಲ್ಲರೂ ಕೂಡ ನಿಮ್ಮ ವಿಡಿಯೋನ ಆನ್ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳಿದ್ದಾರೆ ಅವರು ಹೇಳಿ ಹರೇ ಕೃಷ್ಣ. ಕೇಳ್ತಾ ಇಲ್ಲ ನಿಮ್ಮ ಮಾತು ಮಾತಾಜಿ. ಅಪರಾಧವಿಲ್ಲದ ಜಪ ಮಾಡ್ಬೇಕು ಮಾತಾಜಿ. ಅಪರಾಧ ಭಗವದ್ಗೀತೆಯಲ್ಲಿ ಮುನ್ನುಡಿಯಲ್ಲಿ ಏನು ಹೇಳಿದ್ದಾರೆ ಅಂತ? ಹರೇ ಕೃಷ್ಣ. ನೀವು ಮುನ್ನುಡಿಯಲ್ಲಿ ಏನು ಓದಿದ್ದೀರಿ? ಹರೇ ಕೃಷ್ಣ. ಎಷ್ಟೊಂದು ಭಗವದ್ಗೀತೆದು ಎಷ್ಟೊಂದು ವರ್ಷನ್ ಇರ್ತಿತ್ತು. ಅದಕ್ಕೆ ಅವರು ಭಗವಂತ ಡೈರೆಕ್ಟ್ ಆಗಿ ಅಂದ್ರೆ ಭಗವಂತ ಹೇಳಿರೋ ರೀತಿಲಿ ಅರ್ಥ ಮಾಡಿಸ್ಬೇಕು ಎಲ್ಲಾರ್ಗು ಅಂತ ಅವರು ಭಗವದ್ಗೀತಾ ಆಸ್ ಇಟ್ ಇಸ್ ಯಥಾರೂಪ ಅಂತ ಮಾಡಿದ್ರು ಮಾತಾಜಿ, ಬರೋದು. ಹರೇ ಕೃಷ್ಣ. ಬೇರೆಯವರು? ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಕೂಡ ಓದ್ಕೊಂಡು ಬಂದಿರ್ಬೇಕು. ಇದರಲ್ಲಿ ಪಾರ್ಟಿಸಿಪೇಷನ್ ಆಯ್ತಾ? ನಾವು ಫೆಸಿಲಿಟೇಟರು ಆಯ್ತಾ? ನಿಮಗೆ ನಿಮ್ಮ ಅಧ್ಯಯನದಲ್ಲಿ ನಾನು ಫೆಸಿಲಿಟೇಟರ್ ಆಯ್ತಾ? ಅದನ್ನ ನೀವು ಅಧ್ಯಯನ ಮಾಡಿದ್ದನ್ನ ನನಗೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ? ನೀವು ಅಧ್ಯಯನ ಮಾಡ್ಕೊಂಡು ಬರ್ದೇ ಹೋದ್ರೆ ನೀವು ಉತ್ತರ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಈ ಭಗವದ್ಗೀತೆ ಜ್ಞಾನ ಅನ್ನೋದು ಅತಿ ಶ್ರೇಷ್ಠವಾದದ್ದು. ಇದನ್ನ ನಾವು ತಿಳಿಲೇಬೇಕು. ಯಾಕಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಮುದ್ದೆ ಹೋಗ್ಬೇಕು ಅಂತಂದ್ರೆ ನಮ್ ಹಿತಕ್ಕೋಸ್ಕರ ಜನ ಎಲ್ರೂನು ಈ ಧರ್ಮವನ್ನ ಆಚರಿಸ್ಬೇಕು ಅಂತ ಹೇಳಿದ್ದಾರೆ ಮಾತಾಜಿ. ಬೇರೆಯವರು? ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಇದು ಸಾಯೋ ಟೈಮಲ್ಲಿ ನಾವು ಏನ್ ನೆನ್ಸ್ಕೊಂತು ಅದನ್ನೇ ಮಾಡ್ತೀವಿ. ಸೊ ಬಾಲ್ಯದಿಂದಾನೇ ಭಕ್ತಿ ಸೇವೆನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದಾರೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮುನ್ನುಡಿಯಲ್ಲಿ ಭಗವದ್ಗೀತೆ ಮುನ್ನುಡಿಯಲ್ಲಿ ಭಗವದ್ಗೀತೆ ಮುನ್ನುಡಿಯಲ್ಲಿ ಪ್ರಭುಪಾದರು ಏನ್ ಹೇಳಿದ್ದಾರೆ ಇಲ್ಲಿ? ನಾವು ಹರೇ ಕೃಷ್ಣ ಮಾತಾಜಿ, ನಾವು ಸತ್ಯವನ್ನೇ ಹೇಳ್ಬೇಕು. ಮತ್ತೆ ಯಾವಾಗ್ಲೂ ಶ್ರೀಕೃಷ್ಣನ್ನ ನಾವು ಜ್ಞಾಪಿಸ್ಕೊಳ್ತಾ ಇರ್ಬೇಕು ಅಂತ ಹೇಳಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾನು ಮುಂದುವರಿಸೋಣ. ಹರೇ ಕೃಷ್ಣ. ಭಗವದ್ಗೀತೆಯ ಮುನ್ನುಡಿಯಲ್ಲಿ ಶ್ರೀಲಪ್ರಭುಪಾದರ ಒಂದು ಮನಸ್ಥಿತಿ ಮತ್ತು ಧ್ಯೇಯ ಏನ್ ಮಾಡಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞಾ ಆಂದೋಲನ ಇದನ್ನು ಭಗವದ್ಗೀತೆ ಯಥಾರೂಪದ ಆಧಾರದ ಮೇಲೆ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನ, ಭಕ್ತಿ ಸೇವೆ ಕೃಷ್ಣ ಪ್ರಜ್ಞಾದು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಭಗವದ್ಗೀತೆ ಯಥಾರೂಪ ಬರೆಯುವ ಉದ್ದೇಶ ಏನಿತ್ತು ಅಂದ್ರೆ, ಎಷ್ಟೊಂದು ಆವೃತ್ತಿಗಳಿವೆ ಒಂದು ಮಾರುಕಟ್ಟೆಯಲ್ಲಿ ಅಲ್ವಾ, ಅಲ್ಲಿ 900ಕ್ಕೂ ಮಿಕ್ಕಿ ಆವೃತ್ತಿಗಳಿವೆ. ಆದರೂ ಕೂಡ ಅಲ್ಲಿ ಎಲ್ಲ ಭಗವಂತನ ಮಹಿಮೆಯನ್ನು ಕೀರ್ತಿಸುವ ಉದ್ದೇಶ ಇಟ್ಕೊಂಡು ಯಥಾರೂಪವನ್ನ ಬರೆದಿದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಭಗವದ್ಗೀತೆ ಬರೀತಾರೆ, ಅವರು ಭಗವಾನ್ ಕೃಷ್ಣನ ಅವರಿಗೆ ಪರಿಪೂರ್ಣ ಜ್ಞಾನ ಇರೋದಿಲ್ಲ. ಅವರು ಭಗವದ್ಗೀತೆಯ ವ್ಯಾಖ್ಯಾನವನ್ನು ಬರೀತಾರೆ, ಅಲ್ಲಿ ಕೃಷ್ಣನನ್ನು ಹೊರಗಟ್ಟುತ್ತಾರೆ. ಅಂದ್ರೆ ಅದು ಮಾಯಾವಾದಿ ಭಾಷ್ಯ. ಸೊ ಹಾಗಾಗಿ ಈ ಮಾಯಾವಾದಿ ಭಾಷ್ಯ ಸುನಿಲ ಸರ್ವನಾಶ ಹೋಯಿಲ್ಲ. ಸೊ ಹಾಗಾಗಿ ಮಾಯಾವಾದಿ ಭಾಷ್ಯವನ್ನ ನಾವು ಓದಬಾರ್ದು. ನಾವು ಯಥಾರೂಪ ಅಲ್ಲಿ ಕೃಷ್ಣ ಏನ್ ಹೇಳಿದ್ದಾನೆ ಅರ್ಜುನನಿಗೆ, ಅದನ್ನ ಶ್ರೀಲ ಪ್ರಭುಪಾದರು ಭಗವದ್ಗೀತಾ ಯಥಾರೂಪದಲ್ಲಿ ಬರೆದಿದ್ದಾರೆ. ಸೊ ಯಥಾರೂಪ ಬರೆಯುವ ಉದ್ದೇಶ ಏನು ಅಂತಂದ್ರೆ, ಕೃಷ್ಣನ ಮಹಿಮೆಗಳನ್ನು ಕೀರ್ತಿಸುವ ಉದ್ದೇಶ. ಕೃಷ್ಣನ ಮಹಿಮೆ ನಮ್ಗೆಲ್ಲರಿಗೂ ಗೊತ್ತಿರ್ಬೇಕಂತೆ. ಕೃಷ್ಣನ ಮಹಿಮೆ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಇದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಮತ್ತೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರತಿಯೊಬ್ಬ ಜೀವಿಗೂ ಭಗವಂತ ಯಾರು, ಭಗವಂತನ ಸ್ಥಾನ ಏನು ಅಂತ ಗೊತ್ತಿರಬೇಕು. ಮತ್ತೆ ಜೀವಿಗಳ ವಾಸ್ತವ ಸ್ಥಾನ ಏನು, ನಮ್ಮ ಸ್ಥಾನ ಏನು, ಜೀವರ ಸ್ವರೂಪಾಯ ಕೃಷ್ಣೀರ ನಿತ್ಯದಾಸ, ಭಗವಂತನ ನಿತ್ಯ ನಿರಂತರ ಸೇವಕರು ನಾವು. ಇದನ್ನ ತಿಳ್ಕೊಂಡಿರ್ಬೇಕು. ಸೊ ಹಾಗಾಗಿ ಭಗವದ್ಗೀತೆಯ ಈ ಯಥಾರೂಪದ ಆಧಾರದ ಮೇಲೆ ಭಗವದ್ಗೀತೆಯನ್ನು ಶ್ರೀಲ ಪ್ರಭುಪಾದರು ಪ್ರಪಂಚದಾದ್ಯಂತ ಹರಡಿದರು. ಈ ಭಗವದ್ಗೀತೆ ಯಥಾರೂಪದ ಆಧಾರದ ಮೇಲೆ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಪಂಚದಾದ್ಯಂತ ಹರಡಿದರು. ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಅಂದ್ರೆ, ಎಲ್ಲ ಜನ ಇಂದ್ರಿಯ ಭೋಗದಲ್ಲಿ ತುಂಬಾ ತೊಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಅದೇ ಇಂದ್ರಿಯ ಭೋಗದಲ್ಲಿ ತೊಡ್ಕೊಂಡಿರೋದ್ರಿಂದ, ಆದ್ರೆ ಇಂದ್ರಿಯ ಭೋಗದಲ್ಲಿ ತೊಡ್ಕೊಂಡಿದ್ದಾರೆ, ಆದರೆ ಪ್ರಕೃತಿ ನಿಯಮಗಳು ತುಂಬಾ ಕಠೋರ, ಈ ಮಾಯೆ ತುಂಬಾ ಕಠೋರ. ಸೊ ಅದೇನಾಗುತ್ತೆ, ಅವರು ನಾವು ಒಂದೇ ಮಾಯೆ ಸೇವೆ ಮಾಡಬೇಕು. ನಾವು ಭಗವಂತನ ಸೇವೆ ಮಾಡದೇ ಇದ್ರೆ ನಾವು ಮಾಯೆ ಸೇವೆ ಮಾಡಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ, ಇಂದ್ರಿಯ ಭೋಗದಲ್ಲಿ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಸಂಸ್ಪರ್ಶಜ ಭೋಗ ದುಃಖ ಏವತೆ. ನೀವು ಭಗವದ್ಗೀತೆಯನ್ನ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಎಲ್ಲ ಮುಗಿಸಿ ಬಂದಿದ್ದೀರಿ ಅಲ್ವಾ. ಈ ಸಂಸ್ಪರ್ಶಜ ಭೋಗ ದುಃಖ ಏವತೆ. ನಾವು ಭೌತಿಕ ಏನು ಚಟುವಟಿಕೆ ತೊಡಗಿದ್ದೇವೆ, ಭೌತಿಕ ಇಂದ್ರಿಯ ಭೋಗ ಮಾಡ್ತಾ ಇದ್ದೇವೆ, ಅದು ದುಃಖವನ್ನೇ ತರುತ್ತದೆ ನಮಗೆ, ಮತ್ತೊಂದು ಐಹಿಕ ಶರೀರವನ್ನು ನಮಗೆ ತಂದು ಕೊಡುತ್ತೆ. ಸೊ ಆದ್ದರಿಂದ ನಾವು ಮಾಯೆಯಿಂದ ಪಾರಾಗಬೇಕು, ಮಾಯೆ ಹಿಡಿತದಿಂದ ಪಾರಾಗಬೇಕು ಅಂದ್ರೆ ನಾವು ಭಗವಂತನ ಪಾದಕಮಲಗಳಿಗೆ ನಾವು ಶರಣಾಗಬೇಕು. ಸೊ ಅದಕ್ಕೆ ಹೇಳ್ತಾರೆ, ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಭಗವದ್ಗೀತೆಯನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಬೇಕು. ನಾವು ಭಗವದ್ಗೀತೆಯನ್ನು ಹೇಗೆ ಅಧ್ಯಯನ ಮಾಡಬೇಕು, ನಾವು ಭಗವದ್ಗೀತೆಯನ್ನ ಅಂದ್ರೆ ನಾವು ಸ್ವತಃ ವ್ಯಾಖ್ಯಾನ ಮಾಡಬಾರ್ದು. ನಾವು ಭಗವದ್ಗೀತೆಯನ್ನ ಒಬ್ಬ ಭಕ್ತರ ಮೂಲಕ ನಾವು ತಿಳ್ಕೊಳ್ಬೇಕು. ಯಥಾರೂಪ ಭಗವದ್ಗೀತೆ ಅಂದ್ರೆ ಭಗವಂತ ಹೇಗೆ ಅರ್ಜುನನಿಗೆ ಹೇಳಿದ್ದಾನೆ ಅದೇ ಪ್ರಕಾರವಾಗಿ ನಾವು ಯಥಾರೂಪದಿಂದ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆಗ ಒಬ್ಬ ಭಕ್ತ ಶುದ್ಧ ಭಕ್ತನಾಗ್ಲಿಕ್ಕೆ ಸಾಧ್ಯ, ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ. ಈಗ ಭಗವದ್ಗೀತೆ ಯಾವ್ಯಾವುದನ್ನೋ ಓದಿದ್ರೆ ನಮಗೆ ಭಕ್ತಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಥಾರೂಪ ಇದ್ರೆ ಅಲ್ಲಿ ಭಕ್ತಿಗೆ, ಭಗವಂತನ ಮಹಿಮೆಗೆ, ಭಕ್ತಿ ಸೇವೆಗೆ ಆದ್ಯತೆ ಇದೆ. ಸೊ ಹಾಗಾಗಿ ನಾವು ಯಥಾರೂಪವನ್ನ ಓದ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ನಾವು ಭಕ್ತಿಗೆ ಒಬ್ರು ಎಷ್ಟೋ ಸಾವಿರ ಜನ ಓದಿರ್ಬೋದು, ಒಬ್ಬ ಭಕ್ತನಾದ್ರೆ ಸಾಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಅಲ್ವಾ. ಸೊಗೆ ಶ್ರೀಲ ಪ್ರಭುಪಾದರಲ್ಲಿ ಧ್ಯೇಯದಲ್ಲಿ ಯಾವ ಅಂಶಗಳು ಬಹಿರಂಗ ಆಗಿದೆ ಅಂದ್ರೆ, ನಾವು ಭಗವದ್ಗೀತೆಯನ್ನ ನಾವು ಆಳವಾಗಿ ಅಧ್ಯಯನ ಮಾಡಬೇಕು, ನಾವು ಗುರುವಿನ ಮೂಲಕ ನಾವು ಕಲಿಬೇಕು,
ಮತ್ತೆ ನಾವು ಏನ್ ಮಾಡ್ಬೇಕು, ಕೃಷ್ಣ ದೇವೋತ್ತಮ ಪರಮ ಪುರುಷ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಾವು ಯಾರು, ನಾನು ಜೀವರ ಸ್ವರೂಪ ಕೃಷ್ಣೇರ ನಿತ್ಯ ದಾಸ, ಭಗವಂತನ ನಿತ್ಯ ನಿರಂತರ ಸೇವಕ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಇದನ್ನ ಹೇಳ್ತಾ ಇದ್ದಾರೆ. ನಮ್ಮ ಏಕೈಕ ಉದ್ದೇಶವೇನೆಂದರೆ ಈ ಭಗವದ್ಗೀತೆಯನ್ನು ಯಥಾರೂಪದಲ್ಲಿ ಬದ್ಧ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸುವುದು. ಇದೇ ಉದ್ದೇಶಕ್ಕಾಗಿ ಶ್ರೀಕೃಷ್ಣನು ಬ್ರಹ್ಮನ ಒಂದು ದಿನದ ಅವಧಿಯಲ್ಲಿ ಬರ್ತಾನೆ. ಸೊ ಹಾಗಾಗಿ ಕೃಷ್ಣ ಯಾವಾಗ್ಲೂ ಏನೋ ಅವತಾರ ಯಾವಾಗ ತಗೊಳ್ತಾನೆ, ಬ್ರಹ್ಮನ ಒಂದು ದಿವಸ. ಬ್ರಹ್ಮನ ಒಂದು ದಿವಸ ಅಂದ್ರೆ ಎಷ್ಟು ಆಗುತ್ತೆ ಹರೇ ಕೃಷ್ಣ? ಎಷ್ಟು ವರ್ಷಗಳಾಗುತ್ತೆ? 1000 ಕಲ್ಪ. 86 ಲಕ್ಷ. 860 ಕೋಟಿ ವರ್ಷಕ್ಕೊಮ್ಮೆ ಮಾತಾಜಿ. 860 ಕೋಟಿ ವರ್ಷಕ್ಕೊಮ್ಮೆ. ಹಾಗಾಗಿ ನಮಗೆ ಈಗ ಸದ್ಯ ಏನಾಗಿದೆ, ನಮಗೆ 5000 ವರ್ಷಗಳ ಹಿಂದೆ ಮಾತ್ರ ಬಂದಿದ್ದಾನೆ ಅಲ್ವಾ. 860 ಕೋಟಿಯಲ್ಲಿ ನಮಗೆ ಈಗ ಸದ್ಯದಲ್ಲಿ ನಮಗೆ ಭಗವಂತ ಅವತಾರ ತೆಗೆದುಕೊಂಡಿದ್ದಾನೆ. ಹಾಗಾಗಿ ನಮ್ಗೀಗ ಇರ್ತಕ್ಕಂಥದ್ದು 10,000 ವರ್ಷ, ಈ ಕಲಿಯುಗದಲ್ಲಿ ಪ್ರಾರಂಭದ 10,000 ವರ್ಷ ಗೋಲ್ಡನ್ ಯುಗ ಅಂತೆ. ಸೊ ಅವಾಗ ಇಲ್ಲಿ ಕೃಷ್ಣನ ಬಗ್ಗೆ ನಮಗೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಭಕ್ತಿ ಸೇವೆಗೆ ಬರ್ಲಿಕ್ಕೆ, ಮತ್ತೆ ನಾವು ನಮ್ಮ ಭಕ್ತಿಯನ್ನು ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ಯಾಕೆಂದ್ರೆ ಶ್ರೀಲ ಪ್ರಭುಪಾದರು ನಮಗೆ ಗುರುವಾಗಿ ನಮಗೆ ಅವರು ಪುಸ್ತಕಗಳನ್ನ, ಭಗವದ್ಗೀತೆ, ಭಾಗವತಂ, ಅನೇಕ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಭಕ್ತಿಯಲ್ಲಿ ನಮಗೆ ಮುಂದುವರಲಿಕ್ಕೆ ಭಕ್ತರ ಸಂಘ ಇದೆ. ಸೊ ಹಾಗಾಗಿ ಇದೆಲ್ಲ ನಮಗೆ 10,000 ವರ್ಷ ಇದೆ. ಅದಾದ ಮೇಲೆ ತುಂಬಾ ಕಷ್ಟ ಕಲಿಯುಗ. ಸೊ ಅದರಿಂದ ನಾವು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಹರೇ ಕೃಷ್ಣ. ಅಟೆಂಡೆನ್ಸ್ ಯಾರಾದ್ರೂ ಲಿಂಕ್ ಹಾಕ್ತೀರಾ ಹರೇ ಕೃಷ್ಣ ಮಾತಾಜಿ? ನಿಮ್ಗೆ ಯಾರಾದ್ರೂ ಕೊಟ್ಟಿದ್ದಾರಾ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಕೊಟ್ಟಿಲ್ಲ ಮಾತಾಜಿ. ಕೊಟ್ಟಿಲ್ವಾ? ಸ್ಕ್ರೀನ್ ಶಾಟ್ ಎತ್ಕೊಂಡಿದ್ದೀನಿ ಮಾತಾಜಿ. ಸ್ಕ್ರೀನ್ ಶಾಟ್ ಎತ್ಕೊಂಡಿದ್ದೀನಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಇಂದ? ಇಲ್ಲ ಮಾತಾಜಿ, ಸ್ಕ್ರೀನ್ ಶಾಟ್ ಎತ್ಕೊಂಡು ನಾನೇ ಹಾಕ್ತೇನೆ. ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಿಗೇನಾದ್ರೂ ಕಳಿಸ್ಬೇಕಲ್ಲ, ನಿಮ್ದು ಯಾರಾದ್ರೂ ಒಂದು ನನಗೆ ಒಂದು ಮಾತಾಜಿ ನಾವು ಕಾಪಿ ಪೇಸ್ಟ್ ಮಾಡಿ ಇಟ್ಕೊಳ್ತೀವಿ, ನೀವು ಒಂದ್ಸಲ ಹಾಕಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ನಂಗೆ ಮತ್ತೆ ಡಬಲ್ ಆಗಿ ಜಾಯಿನ್ ಆಗ್ಬೇಕಾಗತ್ತೆ. ಅದಕ್ಕೆ ನಾನು ಒಂದ್ ನಿಮಿಷ. ನಾನು ನಿಮ್ದು ಯಾರಾದ್ರೂ ಒಬ್ರದ್ದು ನನಗೆ ಒಂದು ಇದು ಕೊಡಿ, ಮೆಸೇಜ್ ಹಾಕಿ, ನಾನು ನಿಮಗೆ ಕಳಿಸ್ತೇನೆ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಒಬ್ರು ನನಗೆ ಒಂದು ಮೆಸೇಜ್ ಕಳಿಸಿ ಮಾತಾಜಿ. ನಾನು ಕಳಿಸ್ತೀನಿ ಮಾತಾಜಿ, ನನ್ನ ಹತ್ರ ನಂಬರ್ ಇದೆ. ನನ್ನ ಹೆಸರಿಗೆ ನೀವು ಮೆಸೇಜ್ ಕಳಿಸಿ, ನಾನು ನಿಮ್ಗೆ ಕಳಿಸ್ತೇನೆ. ಆಮೇಲೆ ನೀವು ಇದನ್ನ ಹಾಕಿ, ಆಯ್ತಾ? ನನಗೆ ಸಮಯ ಹೋಗುತ್ತೆ ಇದೆಲ್ಲ ಮಾಡ್ಲಿಕ್ಕೆ. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ ಯಾರು? ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಅಂತನಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ. ಯಾರಿಗೆ ಓದಬೇಕು ಅವರು? ಹರೇ ಕೃಷ್ಣ. ಒಬ್ಬನು ತನ್ನ ವೈಯಕ್ತಿಕ ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಬದಲು ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು. ಅದೇ ಜೀವನದ ಅತ್ಯುನ್ನತ ಪರಿಪೂರ್ಣತೆ. ಭಗವಂತನು ಇದನ್ನೇ ಬಯಸುತ್ತಾನೆ ಮತ್ತು ಅವನು ಅದನ್ನು ಮಾಡುವಂತೆ ಬೇಡಿಕೆ ಇಡುತ್ತಾನೆ. ಈ ಕೇಂದ್ರ ಬಿಂದುವಾದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕೃಷ್ಣ ಪ್ರಜ್ಞೆಯ ಇದ್ ಮಾಡಿ ಮಾತಾಜಿ. ಏನಾಗಿದೆ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಮತ್ತು ಶ್ರೀಲ ಪ್ರಭುಪಾದರ ಮನಸ್ಥಿತಿ ಮತ್ತು ಧ್ಯೇಯವನ್ನು ಪ್ರಶಂಸಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಇಸ್ಕಾನ್ ಸಂಸ್ಥೆಯಲ್ಲಿ ಈ ತಿಳುವಳಿಕೆಯನ್ನು ಶಾಶ್ವತಗೊಳಿಸಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನಗೆ ಮೆಸೇಜ್ ಕಳಿಸಿದ್ರಾ? ಕಳಿಸ್ತೇನೆ ನಾನು, ನೀವು ಲಿಂಕ್ ಹಾಕ್ಬಿಡಿ, ಆಯ್ತಾ? ಕಳಿಸಿ ಮಾತಾಜಿ, ಹಾಕ್ತೀನಿ. ನಿಮ್ಮ ನಂಬರ್ ಹೇಳಿ ಮಾತಾಜಿ.
ಮಾತಾಜಿ ನಂಬರ್ ಹೇಳಿ ನಿಮ್ದು. ಹರೇ ಕೃಷ್ಣ. ಒಂದ್ ಸೆಕೆಂಡ್ ಮತ್ತೆ 96 ಓಕೆ 331 ಅಲ್ಲ ಲಾಸ್ಟು? 331. ಓಕೆ, ಕಳಿಸಿದ್ದೇನೆ ಮಾತಾಜಿ, ನೀವು ಹಾಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ಹರೇ ಕೃಷ್ಣ ನೋಡೋಣ. ನಮಗೆ ಈ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತೇವೆ ನಾವು ಅಲ್ವಾ? ಹರೇ ಕೃಷ್ಣ. ನಾವು ಜೀವನದಲ್ಲಿ ನಮ್ಮ ಕೆಲಸ ಮಾಡೋದು ಧರ್ಮ ಅರ್ಥ ಕಾಮ ಅಲ್ವಾ? ನಾವು ಕೆಲಸ ಮಾಡೋದು, ಹಣ ಸಂಪಾದನೆ ಮಾಡೋದು, ನಮಗೆ ನಮ್ಮ ಇಂದ್ರಿಯ ತೃಪ್ತಿಗೆ ಬೇಕಾದ ವಸ್ತುಗಳನ್ನು ನಾವು ತಂದುಕೊಳ್ಳೋದು, ಅದನ್ನು ತೃಪ್ತಿಪಡಿಸೋದು. ಅದರ ಬದಲು ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು, ಅದು ಜೀವನದ ಪರಿಪೂರ್ಣತೆ. ಸೊ ಹಾಗಾಗಿ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಹಾಗಾಗಿ ನಮ್ಮ ಋಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣ. ಸೊ ಇಂದ್ರಿಯಗಳ ಒಡೆಯ ಕೃಷ್ಣ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ನಾವು ಬಳಸಿದಾಗ ಅದರ ಸದ್ಬಳಕೆಯಾಗುತ್ತದೆ. ನಾವು ನಮ್ಮ ವೈಯಕ್ತಿಕ ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸಿದರೆ ಅದು ನಾವು ಮತ್ತೆ ಮತ್ತೆ ಈ ಭೌತಿಕ ಲೋಕದಲ್ಲೇ ಉಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಕರ್ಮ ಮಾಡಿದಾಗತ್ತೆ ಅಲ್ವಾ? ಕರ್ಮ ಮಾಡಿದರೆ ಕರ್ಮಕ್ಕೆ ಪ್ರತಿಕ್ರಿಯೆಗಳಿವೆ ಅಲ್ವಾ? ಪಾಪ ಮತ್ತು ಪುಣ್ಯ. ಆದರೆ ಭಗವಂತನ ಸೇವೆ ಅದು ಅಕರ್ಮ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ದರಿಂದ ಭಗವಂತ ಏನ್ ಬಯಸ್ತಾನೆ, ನಾವು ಭಗವಂತನ ಸೇವೆ ಮಾಡಬೇಕು, ಅವನ ಇಂದ್ರಿಯಗಳನ್ನು ನಾವು ತೃಪ್ತಿಪಡಿಸಬೇಕು ಅಂತ ಇಲ್ಲಿ ಹೇಳ್ತಾನೆ. ಆದ್ದರಿಂದ ಇದು ಕೇಂದ್ರ ಬಿಂದು. ಭಗವದ್ಗೀತೆಯಲ್ಲಿ ಭಕ್ತಿ ಸೇವೆ ಇದೆಯಲ್ಲ, ಅದು ಕೇಂದ್ರ ಬಿಂದು. ಇದನ್ನು ಓದಿ. ಹರೇ ಕೃಷ್ಣ. ನೆಕ್ಸ್ಟ್ ವೀಣಾ. ಹರೇ ಕೃಷ್ಣ ಮಾತಾಜಿ. ವೀಣಾ ಓದಿ. ಹರೇ ಕೃಷ್ಣ. ಮಾತಾಜಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ತವಃ ಮಮಕಾಯ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಹರೇ ಕೃಷ್ಣ. ನೆಕ್ಸ್ಟ್ ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಪ್ರಾರಂಭವಾಗುವುದು ಧೃತರಾಷ್ಟ್ರನ ಪ್ರಶ್ನೆಯಿಂದ ಅಲ್ವಾ? ಧೃತರಾಷ್ಟ್ರ ಇಡೀ ಭಗವದ್ಗೀತೆಯಲ್ಲಿ ಒಂದೇ ಒಂದು ಶ್ಲೋಕ, ಒಂದೇ ಒಂದು ಅವನದ್ದು ಪ್ರಶ್ನೆ ಕೇಳಿದ್ದಾನೆ ಅಷ್ಟೇ. ಇದರಿಂದ ಭಗವದ್ಗೀತೆ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡಿ, ಧರ್ಮ ನಾವು ಮೊದಲೇ ಚರ್ಚೆ ಮಾಡಿದ್ದೇವೆ, ಧರ್ಮಕ್ಷೇತ್ರ. ಸೊ ಕುರುಕ್ಷೇತ್ರ, ಧರ್ಮದಿಂದನೇ ಇದು ಪ್ರಾರಂಭ ಆಗುತ್ತೆ ಭಗವದ್ಗೀತೆ. ಸೊ ಇಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಈಗ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದರು ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇಲ್ಲಿ ಈ ಪ್ರಶ್ನೆ ಕೇಳುವ ಅಗತ್ಯ ಇರಲಿಲ್ಲ. ಯಾಕೆ ಅಗತ್ಯ ಇರಲಿಲ್ಲ ಅಂದ್ರೆ, ಯುದ್ಧ ಭೂಮಿಯಲ್ಲಿ ಸೇರಿದವರು ಯುದ್ಧವನ್ನು ಬಿಟ್ಟು ಮತ್ತೇನು ಮಾಡ್ತಾರೆ? ಹರೇ ಕೃಷ್ಣ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಇಂಥ ಪ್ರಶ್ನೆಯನ್ನು ಇಲ್ಲಿ ಏಕೆ ಕೇಳ್ತಾನೆ ಅಂದ್ರೆ, ಸೊ ಅವನಿಗೆ ಯಾಕೆ ಕೇಳ್ತಾನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಒಬ್ರು ಹೇಳ್ಬೇಕು. ಹರೇ ಕೃಷ್ಣ. ಕುರುಕ್ಷೇತ್ರ ಭೂಮಿ ಇದೆ ಅಲ್ಲ ಮಾತಾಜಿ, ಅದು ಬಹಳ ಪುಣ್ಯ ಭೂಮಿ. ಅಲ್ಲಿ ಬಹಳ ಒಳ್ಳೆ ತಪಸ್ಸು ಎಲ್ಲ ಮಾಡಿದ್ರು ಹಳೆಯಲ್ಲಿ. ಅಲ್ಲಿ ಯಾವಾಗೂ ಧರ್ಮಕ್ಕೆ ಇದು ಪ್ರಾಶಸ್ತ್ಯ ಇದೆ ಅಂತ ಗೊತ್ತಿತ್ತು. ತನ್ನ ಮಕ್ಕಳು ಯಾವಾಗೂ ಅಧರ್ಮದಲ್ಲಿ ನಡೀತಾ ಇದ್ದಾರೆ, ಅದಕ್ಕೆ ಅದ್ರ ಸಲುವಾಗಿ ಅವನ ಆತರ ಪ್ರಶ್ನೆ ಮಾಡ್ತಾನೆ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಅವರ ಧೃತರಾಷ್ಟ್ರ ಮನಸ್ಸಲ್ಲಿ ಅವರ ಬಗ್ಗೆ ಸ್ವಲ್ಪ ಅಸೂಯೆ ಮತ್ತೆ ಅವರ ತುಂಬಾ ಅವರು ಸಂಶಯ ಇರುತ್ತೆ ಮಾತಾಜಿ. ಅಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಮಕ್ಕಳು ಸರಿ ಇಲ್ಲ ಅನ್ಬಿಟ್ಟು, ಆದ್ರೂ ಅವರ ತುಂಬಾ ಪಾಸಿಟಿವಿಟಿ ಇರುತ್ತೆ, ಹಾಗಾಗಿ ಅವರು ಕೇಳ್ತಾರೆ ಮಾತಾಜಿ. ಸೊ ಧೃತರಾಷ್ಟ್ರನಿಗೆ ಕೇಳಲಿಕ್ಕೆ ಎರಡು ರೀತಿಯ ಕಳವಳ ಇರುತ್ತೆ. ಹರೇ ಕೃಷ್ಣ. ಹೇಳಿ.
ಮನಸ್ಸಿನಲ್ಲಿ ಕಳವಳ ಇರುತ್ತೆ ಅವನಿಗೆ, ಯಾಕೆ ಅಂದ್ರೆ ಎಲ್ಲಿ ಪಾಂಡವರು ಗೆದ್ದು ಬಿಡ್ತಾರೋ ಅಂತ ಅವ್ರ ಮನಸ್ಸಿನಲ್ಲಿ ಕೃಷ್ಣ. ಪಾಂಡವರ ಗೆಲ್ಲೋದು ಅನ್ನೋ ಒಂದು ಇದಿರುತ್ತೆ. ಹರೇ ಕೃಷ್ಣ. ಆಯ್ತು. ಸೊ ಹಾಗಾಗಿ ಅವನಿಗೆ ಧೃತರಾಷ್ಟ್ರನಿಗೆ ಒಂದಿತ್ತು, ತನ್ನ ಮಕ್ಕಳು ಯುದ್ಧವನ್ನು ಮಾಡಬೇಕು, ಯುದ್ಧವನ್ನು ರಾಜಿ ಮಾಡ್ಕೋಬಾರ್ದು. ಅವನಿಗೆ ಅದೊಂದು ಮನಸ್ಸಿನಲ್ಲಿ ಇತ್ತು, ತನ್ನ ಮಕ್ಕಳು ಯುದ್ಧ ಮಾಡಬೇಕು, ತನ್ನ ಮಕ್ಕಳು ಗೆಲ್ಲಬೇಕು, ಸಾಮ್ರಾಜ್ಯ ತನ್ನ ಮಕ್ಕಳಿಗೆ ಸೇರಬೇಕು. ಆದರೆ ಅವನಲ್ಲಿ ಸಂದೇಹ ಇತ್ತು, ಯಾಕೆಂದ್ರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನಾದ್ರೂ ಆ ಧರ್ಮದ ಒಂದು ಪರಿಣಾಮ ಬೀರಿ ತನ್ನ ಮಕ್ಕಳಿಗೆ ಏನಾದ್ರೂ ಅವರು ಇದು ಮಾಡ್ಕೊಂಡ್ರ, ಸಂಧಾನ ಮಾಡ್ಕೊಂಡ್ರ, ಅಥವಾ ತನ್ನ ಮಕ್ಕಳಿಗೆ ಅಧಾರ್ಮಿಕರಾಗಿದ್ದರಿಂದ ಧರ್ಮಿಷ್ಠರಾದ ಪಾಂಡುರಾಜನ ಮಕ್ಕಳು ಅವ್ರೇನಾದ್ರೂ ಗೆದ್ದು ಬಿಡ್ತಾರಾ? ಸೊ ಈ ವಿಚಾರವನ್ನಲ್ಲಿ ಇತ್ತು. ಸೊ ಹಾಗಾಗಿ ಧರ್ಮಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಧರ್ಮಕ್ಷೇತ್ರದಲ್ಲಿ ಅಲ್ಲಿ ಒಂದು ಉಪಮೆಯನ್ನು ಹೇಳ್ತಾನೆ ಅಲ್ವಾ? ಆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಧರ್ಮಕ್ಷೇತ್ರ ತುಂಬಾ ಹಿಂದೆ ಸ್ವರ್ಗದಿಂದಲೂ ಕೂಡ ದೇವತೆಗಳು ಬಂದು ಅಲ್ಲಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಿದ್ರು. ಆ ಧರ್ಮಕ್ಷೇತ್ರದಲ್ಲಿ ಯಾರಿದ್ರು? ಅಲ್ಲಿ ಧರ್ಮದ ಜನಕ ಕೃಷ್ಣನೇ ಸ್ವತಃ ಇದ್ದ. ಸೊ ಅಲ್ಲಿ ಏನು ಒಂದು ಉಪಮೆಯನ್ನು ಕೊಡ್ತಾರೆ ಅದರಲ್ಲಿ ಒಂದು ಭಗವದ್ಗೀತೆ ಆ ಭಾವಾರ್ಥದಲ್ಲಿ ಹರೇ ಕೃಷ್ಣ ಶ್ರೀಲ ಪ್ರಭುಪಾದರು ಒಂದು ಹೇಳ್ತಾರೆ ಅಲ್ವಾ? ಅಲ್ಲಿ ಏನ್ ಹೇಳ್ತಾರೆ? ಭತ್ತದ ಕಳೆಯನ್ನ ಯಾವ ತರ ನಾವು ಗದ್ದೆಯಲ್ಲಿ ಭತ್ತದ ಕಳೆಯನ್ನ ಯಾವ ತರ ತೆಗ್ದಾಕ್ತಿವಿ, ಆ ತರ ಭಗವಂತ ಅಧರ್ಮಿಗಳನ್ನ ಕಿತ್ತಿ ಎಸೆದ್ರು ಅಂತ ಹೇಳ್ತಾರೆ. ಮತ್ತೆ ಕಿತ್ತಿ ಎಸೆಲಿಕ್ಕಾಗಿ ಬಂದಿದ್ದಾನೆ, ಭೂಭಾರ ಹರಣ ಲೀಲೆ ಮಾಡ್ಲಿಕ್ಕಾಗಿ ಭಗವಂತ ಬಂದಿದ್ದಾನೆ. ಇಲ್ಲಿ ಎಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ 18 ಅಕ್ಷೋಹಿಣಿ ಸೈನ್ಯ ಇದೆ. ಇದರಲ್ಲಿ 11 ಅಕ್ಷೋಹಿಣಿ ಸೈನ್ಯ ಕೌರವರ ಹತ್ರ, ಪಾಂಡವರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರಾಜರುಗಳನ್ನು ಭಗವಂತ ಒಟ್ಟಿಗೆ ಕಲೆ ಹಾಕಿದ್ದಾನೆ. ಏನಕ್ಕೆ? ಅವರೆಲ್ಲರೂ ಕೂಡ ಅಧಾರ್ಮಿಕ ರಾಜರು, ಅವರನ್ನೆಲ್ಲರನ್ನು ಈಗಾಗಲೇ ಕೃಷ್ಣ ಸಂಹಾರ ಮಾಡಿದ್ದಾನೆ. ಹೇಗೆ ಕೇಳಿದ್ರೆ, ಭತ್ತದ ಒಂದು ಗದ್ದೆಯಲ್ಲಿ ನಾವು ಕಳೆಗಳನ್ನು ಕಿತ್ತು ಬಿಡ್ತೇವೆ ಅಲ್ವಾ? ಕಳೆ ಇದ್ರೆ ಒಳ್ಳೆ ಬೆಳೆ, ಆ ಗಿಡ, ಭತ್ತದ ಗಿಡ ಅದು ಒಳ್ಳೆ ಸೊಗಸಾಗಿ ಬೆಳೆಯುವುದಿಲ್ಲ, ಕಳೆಯೇ ತುಂಬ್ಕೊಂಡ್ಬಿಡುತ್ತೆ. ಸೊ ಹಾಗೆ ಅದರಿಂದ ಇಲ್ಲಿ ಅಧಾರ್ಮಿಕ ಎಲ್ಲ ರಾಜರುಗಳು ಇದ್ರು, ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ಲಿಕ್ಕಾಗಿ ಒಟ್ಟಾಗಿ ಭಗವಂತ ಈ ಪ್ಲಾನ್ ಮಾಡಿದ್ದಾನೆ. ಭೂಭಾರಹರಣ ಲೀಲೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಸೊ ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ. ಈಗ ಎರಡನೇದು ವಿಚಾರ ಇಲ್ಲಿ ನಾವು ಇವತ್ತು ನಾವು ವರ್ಣಾಶ್ರಮ ಧರ್ಮ ಮತ್ತೆ ಭಗವದ್ಗೀತೆಯ ಕೃಷ್ಣ ದೇವೋತ್ತಮ ಪರಮಪುರುಷ ಕೃಷ್ಣನ ಭಕ್ತಿ ಸೇವೆ, ಸೊ ಅದರ ಸಂಬಂಧ ನೋಡಿದ್ವಿ. ಎರಡನೇದಾಗಿ ನಾವು ಭಗವದ್ಗೀತೆಯ ಮಹಿಮೆ ಅದನ್ನ ನೋಡಿದ್ವಿ. ಮೂರನೇದಾಗಿ ಧರ್ಮಕ್ಷೇತ್ರ, ಆ ಕುರುಕ್ಷೇತ್ರದ ಒಂದು ಮಹತ್ವ, ಮತ್ತೆ ಧೃತರಾಷ್ಟ್ರನ ಸಂದೇಹ, ಅವನ ಒಂದು ಕಳವಳ ಇದು ವ್ಯಕ್ತವಾಗಿದೆ. ಈಗ ದುರ್ಯೋಧನನ ರಾಜನೀತಿ. ಹರೇ ಕೃಷ್ಣ. ರತ್ನ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಯವಿಟ್ಟು ಬೇಗ ಓದ್ಬೇಕು. ಹರೇ ಕೃಷ್ಣ. ಮಾತಾಜಿ ಕೇಳ್ತೀನಿ. ದ್ರೋಣಾಚಾರ್ಯರಿಗೆ ತಿಳಿದಿತ್ತು, ದ್ರುಪದ ಮಹಾರಾಜ ತನ್ನ ಮಗನನ್ನು ಪಡೆದಿದ್ದಾನೆ. ಭವಿಷ್ಯದಲ್ಲಿ ಅವನು ನನ್ನನ್ನು ಕೊಲ್ಲುತ್ತಾನೆ, ಆದರೂ ಅವನನ್ನು ಶಿಷ್ಯನಾಗಿಸಿಕೊಂಡನು. ಸೇನೆ ಕಲೆಯನ್ನು ಕಲಿಸಿಕೊಡಲು ಕೇಳಿದಾಗ ಅವನು ಆಯಿತು ಎಂದು ಒಪ್ಪಿಕೊಂಡನು. ಇದರ ಅರ್ಥ, ಬ್ರಾಹ್ಮಣರು ಎಷ್ಟು ಉದಾರಿಗಳಾಗಿದ್ದರೂ ಅವನು ನನ್ನ ಶಿಷ್ಯನಾಗಿ ಬರುವುದು ಪರವಾಗಿಲ್ಲ, ಅವನು ಭವಿಷ್ಯದಲ್ಲಿ ನನ್ನನ್ನು ಏನು ಇದೆಯಾ ಮಾತಾಜಿ, ನನ್ನನ್ನು ಕೊಲ್ಲುತ್ತಾನೆ, ಅದೂ ಪರವಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಇಷ್ಟ. ಹರೇ ಕೃಷ್ಣ. ಒಂದು ನಿಮಿಷ. ಓಕೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 3.11 ದುರ್ಯೋಧನನ ರಾಜನೀತಿ. ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅರ್ಜುನನ ದಿವ್ಯ ಆಯುಧಗಳು ಮತ್ತು ಭೀಮನ ಪ್ರತಿಜ್ಞೆಗಳು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಅಶ್ವತ್ಥಾಮ ವಿಕರ್ಣಶ್ಚ. ಹರೇ ಕೃಷ್ಣ. ಇದನ್ನ ನಾವು ನೋಡ್ಕೊಳ್ಳೋಣ ಏನಂತ. ದುರ್ಯೋಧನನ ರಾಜನೀತಿ. ಇಲ್ಲಿ ಏನಾಗಿತ್ತು? ದುರ್ಯೋಧನ ಅವನು ಧೃತರಾಷ್ಟ್ರನ ಮಗ, ಯುವರಾಜ ಆಗಿದ್ದ. ಇಲ್ಲಿ ಏನಾಗಿತ್ತು? ದ್ರೋಣಾಚಾರ್ಯರು
ಕೌರವರ ಪರವಾಗಿದ್ರು ಅಲ್ವಾ, ಕೌರವರ ಪರವಾಗಿದ್ರು. ಆದರೆ ದ್ರೋಣಾಚಾರ್ಯರಿಗೆ ಹತ್ರ ಅವನು ಹೋಗಿ ಏನ್ ಮಾಡ್ತಾನೆ, ಅವನು ಗುರು, ದ್ರೋಣಾಚಾರ್ಯ ಗುರುವಾಗಿರ್ತಾನೆ ಅವರಿಗೆ, ಕೌರವರಿಗೆ ಪಾಂಡವರಿಗೆ. ಆದರೆ ದುರ್ಯೋಧನನ ರಾಜನೀತಿ ಹೇಗಿರ್ತದೆ ನೋಡಿ, ಅವರ ಹತ್ರ ಹೋಗಿ ಏನ್ ಹೇಳ್ತಾನೆ, ಅವರನ್ನ ತುಂಬಾ ಇದನ್ ಮಾಡ್ತಾನೆ, ಅವರ ತಪ್ಪನ್ನ ಕಂಡಿಡ್ತಾನೆ. ನೀನು ದ್ರುಪದ ರಾಜನ ಮಗ ಆ ದೃಷ್ಟದ್ಯುಮ್ನ, ಅವನಿಗೆ ನೀನು ಪಾಠ ಕಲಿಸಿದ್ದೀಯ. ಅವನು ಎಷ್ಟು ಚೆನ್ನಾಗಿ ಇಲ್ಲಿ ಇದನ್ನ ಮಾಡಿದ್ದಾರೆ, ಏನೋ ಸೇನಾ ವ್ಯೂಹವನ್ನು ರಚಿಸಿದ್ದಾನೆ. ಸೊ ಅದರಿಂದ ಅಂದ್ರೆ ನೀವು ಅವನಿಗೆ ಆ ನಿಮ್ಮ ಶತ್ರುವಿನ ಮಗನಿಗೆ ಕಲಿಸಿದ್ರಿಂದ ನಮಗೆ ಈ ಪರಿಣಾಮ ಆಗ್ತಾ ಇದೆ, ಯುದ್ಧದಲ್ಲಿ ನಾವು ಸೋಲ್ಬಹುದು. ಸೊ ಆ ರೀತಿ ನೀವು ಉದಾರಿಗಳಾಗಿರ್ಬೇಡಿ, ಬ್ರಾಹ್ಮಣರು ಉದಾರಿಗಳು. ಇಲ್ಲಿ ಏನಾಗಿತ್ತು ಅಂದ್ರೆ, ನೀವು ಅದೇ ಉದಾರತನವನ್ನ ನೀವು ಇಲ್ಲಿ ಅರ್ಜುನನಿಗೆ ಮತ್ತೆ ಉಳಿದ ಪಾಂಡವರಿಗೆ ನೀವು ತೋರಿಸ್ಬೇಡಿ, ನೀವು ಸರಿಯಾಗಿ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಇದು ಯಾರಾದ್ರೂ ಗುರುವಿಗೆ ಹೀಗೆ ಹೇಳ್ತಾರಾ? ಹರೇ ಕೃಷ್ಣ. ಗುರುವಿಗೆ ಏನ್ ಮಾಡ್ತಾರೆ ಎಲ್ಲರೂ? ಗುರುವಿನ ಆಜ್ಞೆನ ಪಾಲನೆ ಮಾಡ್ತಾರೆ. ನಮ್ರತೆಯಿಂದ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಿನಃ ತತ್ವದರ್ಶನಃ. ಗುರುವನ್ನು ನಡೆಸ್ಕೊಳ್ಳೋದು ಈ ರೀತಿ ಅಲ್ಲ. ಗುರುವಿನಲ್ಲಿ ಇವನು ತಪ್ಪು ಹುಡುಕ್ತಾ ಇದ್ದಾನೆ, ಗುರುವಿನಲ್ಲಿ ತಪ್ಪು ಹುಡುಕೋದು, ಗುರುವಿನ ಮೇಲೆ ಅಧಿಕಾರ ಚಲಾವಣೆ ಮಾಡೋದು, ಇದು ಯಾರದ ಒಂದು ಇದಲ್ಲ. ಇದು ಒಂದು ದುರ್ಯೋಧನನ ಅಧಾರ್ಮಿಕತೆಯನ್ನು ನಮಗೆ ಎತ್ತು ತೋರಿಸುತ್ತದೆ. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಇಲ್ಲಿ ದ್ರುಪದ ಮಹಾರಾಜ ಅವರು ದ್ರೋಣಾಚಾರ್ಯ ಇಬ್ಬರು ಕೂಡ ಚಿಕ್ಕಂದಿನದಲ್ಲಿ ಗುರುಕುಲದಲ್ಲಿ ಒಟ್ಟಿಗೆ ಕಲಿತಾ ಇದ್ರು. ದ್ರುಪದ ಮಹಾರಾಜನ ಮಗನಾಗಿದ್ದ. ಆಮೇಲೆ ದ್ರೋಣಾಚಾರ್ಯರು ಬಡ ಬ್ರಾಹ್ಮಣರಾಗಿದ್ರು. ಸೊ ಅವ್ರು ಏನಾದ್ರು ಆವಾಗ ಅವರು ತುಂಬಾ ಗೆಳೆಯರಾಗಿದ್ರಿಂದ ಅವನು ಹೇಳ್ತಾನೆ, ದ್ರುಪದ, ನಾನು ನಿಮಗೆ ಏನ್ ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ, ನೀ ದೊಡ್ಡಾದ್ಮೇಲೆ ನಾನು ರಾಜ ಆಗ್ತೇನೆಲ್ಲ, ನನ್ನ ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ. ಆದ್ರೆ ದ್ರೋಣಾಚಾರ್ಯರು ತುಂಬಾ ಇಬ್ಬರು ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ದ್ರುಪದ ಅವನು ಮಹಾರಾಜನಾದ. ದ್ರೋಣಾಚಾರ್ಯರು ಬ್ರಾಹ್ಮಣರು, ಬಡ ಬ್ರಾಹ್ಮಣರಾಗಿದ್ರು. ಸೊ ಹಾಗಾಗಿ ಅವರಿಗೆ ತುಂಬಾ ಕಷ್ಟ ಪರಿಸ್ಥಿತಿ. ಅಶ್ವತ್ಥಾಮ ಹುಟ್ಟಿದ್ದ, ಅವರಿಗೆ ಹಾಲು ಕುಡಿಸ್ಲಿಕ್ಕೆ ಕೂಡ ಅವರಿಗೆ ಹಾಲು ಇರ್ತಿರ್ಲಿಲ್ಲ, ಅಷ್ಟು ಕಷ್ಟದ ಪರಿಸ್ಥಿತಿ ಅವರದ್ದು. ಹಾಗಾಗಿ ದ್ರುಪದನ ಹತ್ರ ಕೇಳ್ತಾರೆ. ದ್ರುಪದ ಅವನು ನನಗೆ ರಾಜ್ಯ ಕೊಡ್ತೀಯ ನೀನು, ಅರ್ಧ ರಾಜ್ಯ ಅಂತ ಹೇಳಿದೆ, ಈಗ ಕೊಡು. ಅದಕ್ಕೆ ಅವನು ನಾನು ಕೊಡೋದಿಲ್ಲ, ಅದೆಲ್ಲ ಹಿಂದೆ ನಾ ಚಿಕ್ಕಂದಾಗಿದ್ದಾಗ ಹೇಳಿದ ಮಾತು ಅಂತ ಹೇಳ್ತಾನೆ. ಸೊ ಹಾಗಾಗಿ ಆಗ ದ್ರೋಣಾಚಾರ್ಯಗೆ ಕೋಪ ಬರುತ್ತೆ. ಅವರು ತಕ್ಷಣ ಅವರು ಕೌರವರಿಗೆ ಪಾಂಡವರಿಗೆ ಅವರಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವರು ಗುರುವಾಗ್ತಾರೆ. ಆಮೇಲೆ ಗುರುದಕ್ಷಿಣೆ ಸಲುವಾಗಿ ಅವ್ರು ಕೇಳ್ತಾರೆ, ನನಗೆ ದ್ರುಪದ ರಾಜನ ತಂದ್ಕೊಡಿ. ಸೊ ಕೌರವರಿಗೆ ಅವ್ರ ಜೊತೆ ಹೋಗಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ಆದರೆ ಪಾಂಡವರಲ್ಲಿ ಅರ್ಜುನ ಹೋಗಿ ದ್ರುಪದನನ್ನ ಸೋಲಿಸಿ ಅವನನ್ನ ಸೆರೆ ಹಿಡಿದು ತರ್ತಾನೆ. ಆ ದ್ರುಪದರ ಕಡೆಗೆ ದ್ರುಪದನಿಗೆ ತುಂಬಾ ಇದಾಗತ್ತೆ, ಅಬ್ಬಾ ಎಷ್ಟು ಅರ್ಜುನ ವೀರ್ಯ, ಅವನು ಎಷ್ಟು ವೀರ್ಯವಾನು. ಅರ್ಜುನನಿಗೆ ಒಂದು ಅರ್ಜುನನಿಗೆ ಮದುವೆ ಮಾಡ್ಕೊಡ್ಲಿಕ್ಕೆ ನನಗೊಂದು ಮಗಳು ಬೇಕು, ಮತ್ತೆ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೆ ನನಗೆ ಮಗ ಹುಟ್ಟಬೇಕು. ಹಾಗೇಳಿ ಯಜ್ಞ ಮಾಡಿದಾಗ ಮತ್ತೆ ಆ ಯಜ್ಞ ಕುಂಡದಿಂದ ಯಾರು ಬರ್ತಾರೆ, ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಬರ್ತಾರೆ. ಸೊ ಆ ದ್ರೋಣಾಚಾರ್ಯಗೆ ಗೊತ್ತಿತ್ತು ದೃಷ್ಟದ್ಯುಮ್ನ ತನಗೆ ಕೊಲ್ತಾನೆ ಅಂತೇಳಿ ಗೊತ್ತಿತ್ತು. ಆದ್ರೂ ಕೂಡ ಅವನು ಈ ದೃಷ್ಟದ್ಯುಮ್ನ ಅವರಿಗೆ ದ್ರೋಣಾಚಾರ್ಯರ ಹತ್ರ ಬಂದ. ಮತ್ತೆ ಅವ್ರ ಹತ್ರ ಪಾಠ ಕಲೀಲಿಕ್ಕೆ ಬಂದಾಗ ದ್ರೋಣಾಚಾರ್ಯರು ಅವನನ್ನು ತನ್ನ ಕೊಲ್ತಾನೆ ಅಂತ ಗೊತ್ತಿದ್ರು ಕೂಡ ಅವನಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಹೀಗೆ ಯಾರಾದ್ರೂ ಮಾಡ್ತಾರಾ? ಹರೇ ಕೃಷ್ಣ. ಇಲ್ಲ ಮಾತಾಡಿ. ಸೊ ಹಾಗಾಗಿ ಬ್ರಾಹ್ಮಣರ ಉದಾರಿಗಳು ಅಂದ್ರೆ ಏನು ಅಂದ್ರೆ, ತನ್ನ ಹತ್ರ ವಿದ್ಯೆ ಕೇಳಲಿಕ್ಕೆ ಬಂದಿದ್ದಾರೆ, ಅವರಿಗೆ ಸರಿಯಾಗಿ ನಾನು ವಿದ್ಯೆಯನ್ನ ಕಲಿಸಬೇಕು, ಇದು ಆ ಉದ್ದೇಶ. ಸೊ ಹಾಗಾಗಿ ಇಲ್ಲಿ ದ್ರೋಣಾಚಾರ್ಯರು ನೀನು ಇಷ್ಟು ಉದಾರತೆ ಅವನಿಗೆ ತೋರಿಸಿ ಅವನೀಗ ಏನ್ ಮಾಡಿದ್ದಾನೆ, ಚೆನ್ನಾಗಿ ನಿಮ್ಮಿಂದ ವಿದ್ಯೆ ಕಲ್ತ್ಕೊಂಡು ಶಸ್ತ್ರಾಸ್ತ್ರ ವಿದ್ಯೆಯನ್ನೆಲ್ಲ ಕಲ್ತ್ಕೊಂಡು ಈಗ ನಮ್ಗೆ ಯುದ್ಧದಲ್ಲಿ ಸೋಲಿಸುವ ಪರಿಸ್ಥಿತಿ. ಹಾಗೆ ಅವನು ಚೆನ್ನಾಗಿ ಎಲ್ಲ ಸೇನಾ ವ್ಯೂಹ ರಚಿಸಿದ್ದಾನೆ. ಆತರ ನೀವು ಈಗ ಯಾರಿಗೆ, ಪಾಂಡವರಾದ ಅರ್ಜುನ ಅವನ ಮೇಲೆ ಮತ್ತೆ ಉಳಿದ ಪಾಂಡವರ ಮೇಲೆ ನೀವು ಈ ತರ ಮಾಡಬೇಡಿ. ಅಂದ್ರೆ ನಿಮ್ಮ ಯುದ್ಧವನ್ನ ಸರಿಯಾಗಿ ಮಾಡ್ಬೇಕು, ಅವ್ರ ಮೇಲೆ ಉದಾರತೆ ತೋರಿಸ್ಬೇಡಿ ಅಂತ ಹೇಳ್ತಾನೆ. ಅಂದ್ರೆ ಅವರಿಗೆ ಗೊತ್ತಿತ್ತು ಅರ್ಜುನ ಮೇಲೆ ದ್ರೋಣಾಚಾರ್ಯರಿಗೆ ತುಂಬಾ ಅರ್ಜುನ ಅವರ ಒಳ್ಳೆಯ ಅಂದ್ರೆ ತುಂಬಾ ಪ್ರೀತಿಯ ಶಿಷ್ಯ ಆಗಿದ್ದ. ಅದಕ್ಕೆ ಹಾಗೆ ಹೇಳ್ತಾರೆ. ಮತ್ತೆ ಅದಕ್ಕೆ ಹೇಳ್ತಾನೆ, ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ದೃಷ್ಟದ್ಯುಮ್ನ ಅಂತ ಹೇಳ್ಬೋದಿತ್ತು, ನೀನು ದ್ರುಪದ ಪುತ್ರನ ಅಂತ ಕರೀತಾನೆ. ಅಂದ್ರೆ ದ್ರುಪದ ನಿನ್ನ ಶತ್ರು,
ಶತ್ರುವಿನ ಮಗನಿಗೆ ನೀನು ಇಷ್ಟೆಲ್ಲ ಕಲಿಸಿದ್ದೀಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ, ಅವನ ರಾಜನೀತಿ ಅಂತಂದ್ರೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ. ಮೊದಲು ಭೀಷ್ಮನನ್ನ ಅವರು ಹೆಸರು ತಗೊಳ್ತಾರೆ. ನಮ್ಮ ಇದರಲ್ಲಿ ಏನ್ ಹೇಳ್ತಾರೆ, ನಮ್ಮ ಒಂದು ಯುದ್ಧ ನಮ್ಮ ಕಡೆಗೆ ನಮ್ಮ ಸೈನ್ಯದಲ್ಲಿ ಭೀಷ್ಮಾಚಾರ್ಯ ಇದ್ದಾನೆ. ಆಮೇಲೆ ಭೀಷ್ಮಾಚಾರ್ಯ ತುಂಬಾ ಅವನಿಗೆ ಗೌರವ ಕೊಟ್ಟು ಹೇಳಿ ತೋರಿಸ್ತಾ ಇದ್ದಾರೆ. ಮತ್ತೆ ಭವಾನ್ ಅಂದ್ರೆ ಇಲ್ಲಿ ಈ ದ್ರೋಣಾಚಾರ್ಯ ಇದಾರಲ್ಲ, ಅವರು ಬ್ರಾಹ್ಮಣರು, ಅದಕ್ಕೆ ಅವ್ರನ್ನ ಹೆಸರನ್ನ ಮೊದಲು ತಗೋತಾರೆ. ಸೊ ಹಾಗಾಗಿ ದ್ರೋಣಾಚಾರ್ಯನ್ನು ಹುರಿದುಂಬಿಸ್ತಾನೆ, ಭೀಷ್ಮನನ್ನು ಹುರಿದುಂಬಿಸ್ತಾನೆ. ಇದು ರಾಜಕೀಯ ಒಂದು ರೀತಿಯ ರಾಜನೀತಿ. ಸೊ ಆಮೇಲೆ ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಒಂದು ಇದರಲ್ಲಿ ಒಂದು ದ್ರೌಪದಿಯ ವಸ್ತ್ರಾಭರಣದ ಸಮಯದಲ್ಲಾಗಲಿ, ಆಮೇಲೆ ಶಕುನಿ ಅವರು ಇವರು ಪಾಂಡವರಿಗೆ ಇದನ್ನ ಯುದ್ಧ ಮಾಡಿದಾರ, ಪಗಡೆ ಆಟ ಮಾಡಿದ್ರಲ್ವಾ, ದಾಳ. ಸೊ ಆ ಸಮಯದಲ್ಲಿ ಮೋಸ ಮಾಡಿದ್ರು ಕೂಡ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸುಮ್ಮಗಿದ್ರು ಅಲ್ವಾ, ಅವರೇನು ಧ್ವನಿ ಎತ್ತಿರಲಿಲ್ಲ. ಸೊ ಹಾಗಾಗಿ ಅವರ ಮೇಲೆ ಅವರಿಗೆ ವಿಶ್ವಾಸ ಇತ್ತು. ಸೊ ಹೀಗೆಲ್ಲ ಅವನು ರಾಜನೀತಿಯನ್ನು ಮಾಡ್ತಾನೆ, ಎಕ್ಸ್ಪರ್ಟ್, ಅವನು ರಾಜನೀತಿಯಲ್ಲಿ ಎಕ್ಸ್ಪರ್ಟ್. ಇದು ಭೌತಿಕದ ದೃಷ್ಟಿಯಿಂದ ಅವನು ಏನ್ ಮಾಡ್ತಾ ಇದ್ದಾನೆ, ಯುದ್ಧಕ್ಕೆ ತಯಾರಾಗ್ತಾ ಇದ್ದಾನೆ. ಸೊ ಇದು ಧರ್ಮಯುದ್ಧದಲ್ಲಿ ಪಾಂಡವರು ಧರ್ಮಿಷ್ಠರಾಗಿದ್ದರು, ಆದರೆ ದುರ್ಯೋಧನ ಅಧರ್ಮದ ಕಡೆಗೆ ಇದ್ದ. ಸೊ ಹಾಗಾಗಿ ಅವನು ಏನ್ ಮಾಡ್ತಾ ಇದ್ದಾನೆ, ಭೌತಿಕ ಲೆಕ್ಕಾಚಾರ ಮಾಡಿ ಅವನು ಏನ್ ಮಾಡ್ತಾ ಇದ್ದಾನೆ, ಒಂದು ರಾಜನೀತಿಯ ಪ್ರಾವೀಣ್ಯತೆಯನ್ನ ತೋರಿಸ್ತಾ ಇದ್ದಾನೆ. ಆದರೆ ಯುದ್ಧದಲ್ಲಿ ಜಯ ಸಿಕ್ಕುವುದು ಏನು ಅಂತ ನಾವು ಮುಂದೆ ನೋಡ್ತೇವೆ, ಯಾರಿಗೆ ಜಯ ಸಿಕ್ಕತ್ತೆ ಅಂತ. ಹರೇ ಕೃಷ್ಣ. ಇದನ್ನು ಓದಿ, ಯಾರು ಓದಿ? ಹರೇ ಕೃಷ್ಣ ಓದಿ. ನಿರ್ಬಂಧೆ ಕೃಷ್ಣ ಸಂಬಂಧೆ. ಆದ್ದರಿಂದ ಹರೇ ಕೃಷ್ಣ. ನಾನು ಹೆಸರು ಹೇಳ್ತೇನೆ, ನೀವು ಯಾರು ಓದಿದ್ದೀರಿ ಅವರು ಹ್ಯಾಂಡ್ ಲೋ ಮಾಡ್ಕೊಳ್ಳಿ, ಇಲ್ಲ ನನಗೆ ಗೊತ್ತಾಗಲ್ಲ, ಯಾರು ಓದಿದ್ದೀರಿ ಅಂತ ಗೊತ್ತಾಗೋದಿಲ್ಲ. ಹರೇ ಕೃಷ್ಣ. ಈಗ ಉಳಿದವರು ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿದವರು ಹ್ಯಾಂಡ್ ಲೋ ಮಾಡ್ಬೇಕು, ಓದಿದವರು. ಹರೇ ಕೃಷ್ಣ. ಆದ್ದರಿಂದ ಜನರು ಕೇಳಬಹುದು, ಈ ಮಹಾನ್ ಹೋರಾಟಗಾರರನ್ನು ಉಲ್ಲೇಖಿಸುವ ಮೂಲಕ ನಾವು ಯಾವ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡುತ್ತೇವೆ? ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕಾಗಿಯೇ ಇದ್ದೇವೆ. ಆದ್ದರಿಂದ ಈ ಮಹಾನ್ ಹೋರಾಟಗಾರರ ಹೆಸರನ್ನು ಜಪಿಸುವುದರಿಂದ ನಮ್ಮ ಲಾಭ ಎಂಬ ಪ್ರಶ್ನೆಯನ್ನು ಆಲಿಸಿ ಎತ್ತಬಹುದು. ಕೆಳಗಡೆ ಕಾಣ್ತಾ ಇಲ್ಲ ಮಾತಾಜಿ, ಎಂಬ ಪ್ರಶ್ನೆಯ ಅಲ್ಲಿ ಎತ್ತಬಹುದು. ಈಗ ಕಾಣ್ತದ್ಯಾ? ಹರೇ ಕೃಷ್ಣ. ಸ್ಲೈಡ್ ಅಷ್ಟೇ ಇರ್ಬೇಕು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಾಗಿದೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅನೇಕ ಹೆಸರುಗಳು ಬರುತ್ತೆ ಅಲ್ವಾ. ಇಲ್ಲಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಹೀಗೆಲ್ಲ ಬರುತ್ತೆ ಅಲ್ವಾ. ಅನೇಕ ಯೋಧರ ಹೆಸರುಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ತಥೈವಚ ಹೀಗೆಲ್ಲ ಇದ್ದಾರೆ. ಸೊ ಈಗ ಏನ್ ಹೇಳ್ತಾರೆ, ನಾವು ಭಗವದ್ಗೀತೆಯಲ್ಲಿ ನಾವು ಅಧ್ಯಯನ ಮಾಡಕ್ ಬಂದಿದ್ದೇವೆ, ಇವ್ರ ಹೆಸರೆಲ್ಲ ಯಾಕೆ ಬೇಕು? ನಾವು ಹರೇ ಕೃಷ್ಣ ಮಂತ್ರ ಹೇಳಿದ್ರು ಸಾಕಲ್ವಾ ಅಂತ ನಮ್ಮ ಪ್ರಶ್ನೆ ಬರುತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು. ಇಲ್ಲಿ ಏನ್ ಬರುತ್ತೆ ಅಂತ ನೋಡಿ, ಇದಕ್ಕೆ ಉತ್ತರ ಶ್ರೀಲ ಪ್ರಭುಪಾದರು ಹೇಗೆ ಹೇಳ್ತಾರೆ ಅಂತಂದ್ರೆ, ಹರೇ ಕೃಷ್ಣ. ಇದನ್ನ ಓದಿದ್ದೀರಾ? ಹರೇ ಕೃಷ್ಣ. ಓದಿಲ್ಲ. ಆಯ್ತು. ಆರತಿ ಮಾತಾಜಿ ಓದಿ. ಆರತಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದರೆ ವಿಷಯವೆಂದರೆ ನಿರ್ಬಂಧೆ ಕೃಷ್ಣ ಸಂಬಂಧೆ. ಯಾವಾಗ ಕೃಷ್ಣನೊಂದಿಗೆ ಸಂಪರ್ಕವಿದೆಯೋ ಅದು ಕೂಡ ಕಷ್ಟವಾಗುತ್ತದೆ. ಆದ್ದರಿಂದ ಈ ಯೋಧರ ಹೆಸರನ್ನು ಉಲ್ಲೇಖಿಸುವುದನ್ನು ನಾವು ನಿರ್ಲಕ್ಷಿಸಬಾರದು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಾ ರಾಕ್ಷಸ ಶಕ್ತಿಯನ್ನು ಒಟ್ಟುಗೂಡಿಸಿ ಅವರನ್ನು ಕೊಲ್ಲಲು ಕೃಷ್ಣನು ಬಯಸಿದನು. ಹರೇ ಕೃಷ್ಣ ಮಾತಾಜಿ. ಅದು ಅವನ ಯೋಜನೆಯಾಗಿತ್ತು. ಹರೇ ಕೃಷ್ಣ. ಸ್ಲೈಡ್ ಸ್ವಲ್ಪ ಚಿಕ್ಕದ್ ಮಾಡ್ಲಾ ಇದನ್ನ? ಸ್ಲೈಡ್ ಶೋ ಎಕ್ಸಿಟ್ ಆಗಿ ಚಿಕ್ಕದಲ್ಲಿ ಮಾಡ್ಲಾ? ಈಗ ಕಾಣತ್ತಾ? ಸರಿ ಇದೆ. ಈ ಸ್ಲೈಡ್ ಸ್ವಲ್ಪ ಅಗಲ ಇಲ್ಲ, ನಾವು ದೊಡ್ಡದ್ ಮಾಡ್ಕೋಬೇಕು. ಮಾಡ್ಬೇಡಿ ಮಾತಾಜಿ, ಕಾಣೋದೇ ಇಲ್ಲ. ಇದು ಕಾಣುದಿಲ್ಲ, ಹೀಗೆ ಇಡ್ಲಾ? ಹರೇ ಕೃಷ್ಣ. ಮಾತಾಜಿ ನಾವು ಝೂಮ್ ಮಾಡ್ಕೋಬಹುದು ಮಾತಾಜಿ. ನಾವು ದೊಡ್ಡದ್ ಮಾಡ್ಕೋಬಹುದು. ಓಕೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಈ ಭಗವದ್ಗೀತೆಯಲ್ಲಿ ಬೇರೆ ಎಲ್ಲ ಯೋಧರುಗಳ ಹೆಸರಿಗೆ ಯಾಕೆ ಹೇಳ್ಬೇಕು? ನಾವು ಭಗವಂತನ ಹೆಸರು ಹೇಳಿದ್ರೆ ಸಾಕಲ್ವಾ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಆದರೆ ಇಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು, ಅವರು ಕೃಷ್ಣನ ಯೋಜನೆಯಲ್ಲಿ ಇದ್ದಾರೆ.
ಸೊ ಹಾಗಾಗಿ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇದ್ದರೂ ಅದು ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಅಂದ್ರೆ ಭಗವಂತನ ಜೊತೆ ಸಂಪರ್ಕ ಇದೆ ಅಲ್ವಾ. ಈ ಯೋಧರನ್ನೆಲ್ಲ ಭಗವಂತ ಕೊಲ್ಲಲಿಕ್ಕೆ ಅಲ್ಲಿ ಅವರನ್ನ ಒಟ್ಟು ಹಾಕಿದ್ದಾನೆ. ಇದು ಭಗವಂತನ ಒಂದು ಯೋಜನೆ. ಸೊ ಆದ್ದರಿಂದ ಈ ಯೋಧರ ಹೆಸರನ್ನು ನಾವು ಉಲ್ಲೇಖಿಸುವುದನ್ನು ನಿರ್ಲಕ್ಷಿಸಬಾರದು. ಅಂದ್ರೆ ಈ ಯೋಧರ ಹೆಸರನ್ನು ಹೇಳಿದ್ರು ಕೂಡ ನಮಗೆ ಪ್ರಯೋಜನ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಯಾವುದೇ ವಸ್ತುವನ್ನು ಪ್ರಪಂಚದಲ್ಲಿ ಭೌತಿಕದಲ್ಲಿರುವ ವಸ್ತುವನ್ನು ಭಗವಂತನ ಸೇವೆಗಾಗಿ ನಾವು ಬಳಸ್ಬೇಕಂತೆ. ನಿರ್ಬಂಧೆ ಕೃಷ್ಣ ಸಂಬಂಧೆ ಅಂದ್ರೆ ಯುಕ್ತ ವೈರಾಗ್ಯ ಅಂತಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಯುಚ್ಯತೆ. ಅಂದ್ರೆ ನಮಗೆ ಭೌತಿಕದಲ್ಲಿ ನಮ್ಮ ಇಂದ್ರಿಯ ಭೋಗಕ್ಕಾಗಿ ವಿಷಯ ವಸ್ತುಗಳಲ್ಲಿ ಇಷ್ಟ ಇರಬಾರ್ದಂತೆ. ಆದರೆ ಇಲ್ಲಿ ಎಂಥ ವಸ್ತು ಸಿಕ್ಕುತ್ತೆ ಭೌತಿಕದಲ್ಲಿ ಪ್ರಪಂಚದಲ್ಲಿ ಅದು ಎಲ್ಲವನ್ನು ಕೃಷ್ಣನಿಗಾಗಿ ಬಳಸಬೇಕಂತೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಯೋಧರ ಹೆಸರುಗಳನ್ನು ಹೇಳಿದ್ರು ಕೂಡ ನಮಗೆ ಕೃಷ್ಣನ ಹೆಸರು ಹೇಳಿದಾಗೆ ನಮಗೆ ಅಲ್ಲಿ ತುಂಬಾ ಬೆಲೆ ಇದೆ. ಯಾಕೆಂದ್ರೆ ಕೃಷ್ಣನ ಜೊತೆ ಸಂಬಂಧ ಇದೆ ಅಂತ. ಹರೇ ಕೃಷ್ಣ. ಹಾ, ಇದನ್ನ ಹೇಳಿ ಹರೇ ಕೃಷ್ಣ. ಇದು ಓದಿ ಸೈನ್ಸ್ ಆಫ್ ಹರೇ ಕೃಷ್ಣ. ಸೈನ್ಸ್ ಆಫ್ ವಿಕ್ಟರಿ ಫಾರ್ ದ ಪಿಯೋವಾಸ್ ಅಂತೇನೋ ಇದು ಮಾಡುತ್ತೆ. ಮೋಸ್ಟ್ಲಿ ಮಿಸ್ಟೇಕ್ ಇದೆಯೇನು ಮಾತಾಜಿ ಇದರಲ್ಲಿ? ಇರ್ಬೋದು, ಓದಿ ಮತ್ತೆ ಸೈನ್ಸ್ ಆಫ್ ವಿಕ್ಟರಿ. ಅದು ವಿಕ್ಟರಿ. ಓಕೆ. ಮಾಧವ 14, ದಿವ್ಯ ಚಕ್ರ ಪಾಂಡವಾಸ್ ಮತ್ತು ಒಂದ್ ನಿಮಿಷ. ಹಾ, ಓದಿ. ಪಾಂಡವಸ್ ಇರ್ಬೋದು ಬಹಳ ಮಾಡಿ. ದಿವ್ಯ ಚಕ್ರ 14, ಅಗ್ನಿದೇವನಿಂದ ರಥ 14, ಕಪಿಧ್ವಜ ಅರ್ಜುನ 20. ಹರೇ ಕೃಷ್ಣ. ಈಗ ನೀವು ಹೇಳಿ, ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ಹೇಗೆ ಗೊತ್ತಾಯ್ತು? ಚಿಹ್ನೆಗಳನ್ನು ಹೇಳಿ ಹರೇ ಕೃಷ್ಣ. ಒಬ್ಬೊಬ್ರು ಹೇಳಿ ಹರೇ ಕೃಷ್ಣ. ಒಬ್ರು ಹೇಳುವಾಗ ಮತ್ತೊಬ್ರು ಧ್ವನಿಗೂಡಿಸಬಾರ್ದು. ಒಬ್ಬರಾದ್ಮೇಲೆ ಒಬ್ರು. ಹರೇ ಕೃಷ್ಣ. ರಥದ ಮೇಲೆ ಧ್ವಜ ಮಾತಾಜಿ ಫಸ್ಟ್. ಕಪಿಧ್ವಜ ಹನುಮಂತನ ಧ್ವಜದಲ್ಲಿ ಇರ್ತಾನೆ. ಒಬ್ಬರಾದ್ಮೇಲೆ ಮತ್ತೊಬ್ರಿಗೆ ಮತ್ತೊಂದು ಪಾಯಿಂಟ್ ಹೇಳಲಿಕ್ಕೆ ಅವಕಾಶ ಉಂಟು. ಭಾಗ್ಯಲಕ್ಷ್ಮಿ ಜೊತೆಲಿ ಇರ್ತಾಳೆ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್. ಹರೇ ಕೃಷ್ಣ. ನೋಡಿ, ಮಾತಾಡುವಾಗ ಪ್ಲೀಸ್ ಹರೇ ಕೃಷ್ಣ ದಯವಿಟ್ಟು ತರಗತಿಯಲ್ಲಿ ಡಿಸಿಪ್ಲಿನ್ ಇರಬೇಕು. ಒಬ್ಬರು ಹೇಳಿದಾಗ ಮತ್ತೊಬ್ರು ಹೇಳಲಿಕ್ಕಿಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಅವಕಾಶ ಉಂಟು. ಹರೇ ಕೃಷ್ಣ. ಭಗವಾನ್ ಕೃಷ್ಣ ಜೊತೆಗಿರ್ತಾರೆ. ಭಗವಾನ್ ಕೃಷ್ಣ ಇರ್ತಾನೆ. ದೇವೋತ್ತಮ ಪರಮ ಪುರುಷನೇ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಮೋಕ್ಷದ ಏಕಾದಶಿ ದಿವಸ ಆಗಿರುತ್ತೆ ಮಾತಾಜಿ ಅದು ಯುದ್ಧ ಪ್ರಾರಂಭ. ಹರೇ ಕೃಷ್ಣ. ಮತ್ತೆ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಅವರಲ್ಲಿ ಧರ್ಮ ಇರುತ್ತೆ, ಪಾಂಡವರಲ್ಲಿ ಧರ್ಮ ಇರುತ್ತೆ. ಹಾ, ಹರೇ ಕೃಷ್ಣ. ಮತ್ತೆ ಯುದ್ಧಕ್ಕಿಂತ ಮುಂಚೆ ಶಂಖನಾದ ಮಾಡ್ತಾರಲ್ವಾ, ಅವಾಗ್ಲೇನೆ ಕೌರವರ ಗೆದೆಲಿ ನಡಕ ಸ್ಟಾರ್ಟ್ ಆಗಿರುತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ. ಈಗ ಯುದ್ಧ ಏನು ಪ್ರಾರಂಭನೇ ಆಗಿಲ್ಲ. ಯುದ್ಧ ಇನ್ನು ಪ್ರಾರಂಭನೇ ಆಗಿಲ್ಲ. ಸಂಜಯನಿಗೆ ದಿವ್ಯ ದೃಷ್ಟಿ ಇತ್ತು ಅಲ್ವಾ. ಸಂಜಯನಿಗೆ ಅಂತ ಇತ್ತು, ಅವನ ಗುರುಗಳು ವ್ಯಾಸದೇವರು ಅವರಿಗೆ ಒಂದು ದಿವ್ಯ ದೃಷ್ಟಿ ಕೊಟ್ಟಿದ್ರು. ಆ ಕುರುಕ್ಷೇತ್ರದಲ್ಲಿ ಯುದ್ಧ ಏನಾಗ್ತಿತ್ತು ಅದನ್ನ ಹಸ್ತಿನಾಪುರದಲ್ಲಿ ಕುಳಿತುಕೊಂಡು ಅವನೇನ್ ಮಾಡ್ತಾ ಇದ್ದ, ಅವನು ಧೃತರಾಷ್ಟ್ರನಿಗೆ ಎಲ್ಲ ಯುದ್ಧದ ವಿವರಣೆ ಕೊಡ್ತಾ ಇದ್ದ. ಇನ್ನೇನು ಯುದ್ಧ ಪ್ರಾರಂಭವೇ ಆಗ್ಲಿಲ್ಲ. ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ನನಗೆ ಗೊತ್ತಿದ್ದಾಗೆ ಪಾಂಡವರಿಗೆ ಇದರಲ್ಲಿ ಜಯ ಸಿಕ್ಕುತ್ತೆ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತ ನೋಡೋಣ. ಸೊ ಇದರಲ್ಲಿ ಮುಖ್ಯವಾಗಿದ್ದು ಮೊದಲನೇದು ಕೃಷ್ಣ. ಸೊ ಪಾಂಡವರ ಜೊತೆ ಕೃಷ್ಣ ಇದ್ದಾನೆ. ದೇವೋತ್ತಮ ಪರಮ ಪುರುಷ ಕೃಷ್ಣ ಇದ್ದಾನೆ ಅಲ್ವಾ. ಅವನ ಯುದ್ಧ ಮಾಡೋಕ್ಕಿಂತ ಮುಂಚೆ ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಕೇಳಲಿಕ್ಕೆ ಹೋಗಿದ್ರು ಸಹಾಯ ಅಲ್ವಾ. ಆದರೆ ಮೊದಲು ಏನಾಗುತ್ತೆ, ಅರ್ಜುನ ಭಗವಂತನ ಕಾಲ ಹತ್ರ ಕೂತಿದ್ದ, ದುರ್ಯೋಧನ ಭಗವಂತನ ತಲೆ ಹತ್ರ ಕೂತಿದ್ದ ಅಲ್ವಾ. ಕೆಳಗೆ ಕೂತಿದ್ದ, ಆದ್ರೆ ದುರ್ಯೋಧನ ಕುರ್ಚಿ ಮೇಲೆ ತಲೆ ಕಡೆ ಕೂತಿದ್ದ ಅಲ್ವಾ. ಭಗವಂತ ಕೃಷ್ಣ ಇನ್ನು ಮಲಗಿದ್ದ. ಈ ಸ್ಥಿತಿಯಲ್ಲಿ ಅವನು ಮೊದಲು ನೋಡ್ತಾನೆ ಅರ್ಜುನನನ್ನ. ಅರ್ಜುನ ಹತ್ರ ಮೊದಲು ಕೇಳ್ತಾನೆ ನಿನ್ಗೆ ಏನ್ ಬೇಕು. ಆಗ ದುರ್ಯೋಧನನಿಗೆ ಕಳವಳ ಆಗತ್ತೆ. ಅವನು ಮೊದಲು ಯಾಕೆ ನಾಮರೇನ್ ಬಂದಿರೋದು ಮೊದಲು. ಆದರೆ ಕೃಷ್ಣ ಹೇಳ್ತಾನೆ ನನಗೆ ದೃಷ್ಟಿ ಮೊದಲು ನಾನು ನೋಡಿದ್ದು ಅರ್ಜುನನನ್ನ.
ಕಾಲ್ ಕೆಳಗೆ ಕೂತಿದ್ದ ಅಲ್ವಾ, ಮೊದ್ಲು ಕಾಣ್ತಾನೆ. ಸೊ ಹಾಗಾಗಿ ಅರ್ಜುನಿಗೆ ಕೊಡ್ತಾನೆ. ಅವಾಗ ಅರ್ಜುನ ಏನ್ ಮಾಡ್ತಾನೆ, ನನಗೆ ನೋಡು ಇಲ್ಲಿ ಏನು ಅಂತಂದ್ರೆ, ನಾನು ಯುದ್ಧ ಮಾಡಲ್ಲ, ಒಂದೇ ನನ್ನ ತಕೊಳ್ಳಿ, ಇಲ್ಲ ನನ್ನ ಹತ್ರ 11 ಎಷ್ಟು ಇದಿದೆ, ನಾರಾಯಣಿ ಸೈನ್ಯ ಇದೆ, ಅಲ್ಲಿ ಸೈನಿಕರು ಇದ್ದಾರೆ, ನೀವು ತಕೊಳ್ಳಿ, ಯಾವ್ದು ಬೇಕು. ಅರ್ಜುನ ಹೇಳ್ತಾನೆ, ನನಗೆ ಕೃಷ್ಣ ನೀ ಬೇಕು, ನಾ ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ನಂಗೆ ಯುದ್ಧ ನೀನು ಮಾಡದಿದ್ರು ನೀನು ನನಗೆ ಬೇಕು. ಅರ್ಜುನ ಭಕ್ತ, ಭಗವಂತನನ್ನ ಯಾವಾಗಲೂ ಭಕ್ತರು ಭಗವಂತನನ್ನ ಬಯಸ್ತಾರೆ. ದುರ್ಯೋಧನನಿಗೆ ಏನಾಯ್ತು, ಖುಷಿ ಆಗೋಯ್ತು, ಒಳಗೊಳಗೆ ಖುಷಿಯಾಗಿದೆ, ಒಳಗೊಳಗೆ ಖುಷಿಯಾಗಿದೆ. ಅವನೇನ್ ಹೇಳ್ತಾನೆ, ದುರ್ಯೋಧನ ಏನ್ ಹೇಳ್ತಾನೆ, ಆಯ್ತು ನನಗೆ ಅಕ್ಷೋಣಿ ಸೈನ್ಯ ಬೇಕು. ಅವನು ಭೌತಿಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ ಅಲ್ವಾ, ಸೈನ್ಯ ಜಾಸ್ತಿ ಇದ್ರೆ ನಾವು ಗೆದ್ದು ಬಿಡ್ಬೋದು ಅಂತ ಅಲ್ವಾ. ಹರೇ ಕೃಷ್ಣ. ದೇವೋತ್ತಮ ಪುರುಷ ಕೃಷ್ಣ ಎಲ್ಲಿದ್ದಾನೆ ಅಲ್ಲೇ ಬರೋದು ಜಯ. ಯಾಕೆ, ಅವನು ಭಗವಂತ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅದಕ್ಕೆ ಸಂಜೆ ಹೇಳ್ತಾನೆ, ಧೃತರಾಷ್ಟ್ರ, ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಜಯ ಇದೆ. ಅಲ್ಲಿ ಏನಿದೆ, ಅಲ್ಲಿ ಎಲ್ಲ ಒಂದು ಸಂಪತ್ತು, ಜಯ, ಸಮೃದ್ಧಿ ಎಲ್ಲ ಅಲ್ಲಿರುತ್ತೆ. ಪಾಂಡವರೇ ಗೆಲ್ತಾರೆ. ಪಾಂಡವರಿಗೆ ಸೋಲಾಗ್ಲಿಕ್ಕೆ ಹೇಗೆ ಸಾಧ್ಯ? ಆಮೇಲೆ ಎರಡನೇ ವಿಚಾರ ಅಂದ್ರೆ ಮಾಧವ ಅಂತಂದ್ರೆ ಲಕ್ಷ್ಮೀಪತಿ ಕೃಷ್ಣ. ಅಲ್ಲಿ ಕೃಷ್ಣನ ಜೊತೆ ಯಾವಾಗ್ಲೂ ಲಕ್ಷ್ಮಿ ಇರ್ತಾಳೆ. ಭಗವಂತ ಅವನ ಲಕ್ಷ್ಮೀಪತಿ ಅಲ್ವಾ. ಮಾ ಅಂದ್ರೆ ಲಕ್ಷ್ಮೀದೇವಿ, ಧವ ಅಂದ್ರೆ ಸ್ವಾಮಿ, ಲಕ್ಷ್ಮೀ ಸ್ವಾಮಿ ಶ್ರೀಕೃಷ್ಣ. ಸೊ ಲಕ್ಷ್ಮಿ ಅಂದ್ರೆ ಭಾಗ್ಯಲಕ್ಷ್ಮಿ ಅಲ್ವಾ. ಸೊ ಸಾಮ್ರಾಜ್ಯ, ಈ ಹಸ್ತಿನಾಪುರ ಸಾಮ್ರಾಜ್ಯ ಅದು ಭಾಗ್ಯ ದೇವತೆ ಲಕ್ಷ್ಮಿ ಅದಕ್ಕೆ ಇರ್ತಾಳೆ. ಸೊ ಹಾಗಾಗಿ ಯಾವಾಗಲೂ ಕೃಷ್ಣನ ಜೊತೆ ನಾರಾಯಣನ ಜೊತೆ ಲಕ್ಷ್ಮಿ ಇರ್ತಾಳೆ. ಅವಳು ಸಪ್ರೇಟ್ ಆಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಲ್ಲಿ ಲಕ್ಷ್ಮೀಪತಿ ಇದ್ದಾನೆ ಅಲ್ಲಿ ಏನಾಗುತ್ತೆ, ಲಕ್ಷ್ಮೀಪತಿ ಇದ್ದಾಗ ಲಕ್ಷ್ಮಿ ಚಂಚಲೆ, ಆದರೆ ಅವಳು ಸ್ಥಿರವಾಗ್ತಾಳೆ. ಎಲ್ಲಿ ನಾರಾಯಣ ಇದ್ದಾನೆ ಅಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿರ್ತಾಳೆ. ಆದ್ದರಿಂದ ಇಲ್ಲಿ ಪಾಂಡವರ ಪಕ್ಷಕ್ಕೆ ಸೋಲಾಗಲಿಕ್ಕೆ ಹೇಗೆ ಸಾಧ್ಯ? ಸೊ ಆದ್ದರಿಂದ ಇಲ್ಲಿ ಲಕ್ಷ್ಮೀಪತಿ ಸೌಭಾಗ್ಯ ದೇವತೆ ಅವಳು ಅಲ್ಲಿ ಇದ್ದಾಳೆ. ಆಮೇಲೆ ಈ ಯುದ್ಧ ಆಗ್ತಾ ಇರೋದು ಯಾವ ಭೂಮಿಯಲ್ಲಿ? ಧರ್ಮಕ್ಷೇತ್ರ. ಆ ಧರ್ಮಕ್ಷೇತ್ರದಲ್ಲಿ ಧರ್ಮದ ಜನಕ ಕೃಷ್ಣನೇ ಇದ್ದಾನೆ ಅಲ್ವಾ. ಅಷ್ಟೊಂದು ಪುಣ್ಯ ಭೂಮಿ ಅಲ್ಲಿ. ಆ ಪುಣ್ಯ ಭೂಮಿಯಲ್ಲಿ ಇರೋದ್ರಿಂದ ಅಲ್ಲಿ ಏನಾಗಿದೆ, ಧರ್ಮಕ್ಕೆ ಬೆಲೆ, ಧರ್ಮಕ್ಕೆ ಜಯ ಆಗ್ತದೆ. ಸೊ ಧರ್ಮ, ಪಾಂಡವರು ಧರ್ಮಿಷ್ಠರು, ಅವರು ಭಕ್ತರು, ಧರ್ಮಿಷ್ಠರು. ಆದರೆ ದುರ್ಯೋಧನಾದಿಗಳು ಅವರು ಅಧಾರ್ಮಿಕರು. ಸೊ ಹಾಗಾಗಿ ಇಲ್ಲಿ ಧರ್ಮಕ್ಕೆ ಜಯವಾಗ್ತದೆ. ಆಮೇಲೆ ಏನ್ ಹೇಳ್ತಾರೆ ಇಲ್ಲಿ, ಅಗ್ನಿರಥ. ಈಗ ರಥ ಏನಿದೆ, ಅರ್ಜುನ ಮತ್ತು ಕೃಷ್ಣ ಇದ್ದಾರೆ. ಸೊ ಆ ಕೃಷ್ಣ ಅರ್ಜುನ ಇರ್ತಕ್ಕಂಥ ರಥ ಅದು ಯಾರಿಂದ ಕೊಟ್ಟಿದ್ದು? ಅಗ್ನಿದೇವನು ಅರ್ಜುನನಿಗೆ ಕೊಟ್ಟನಂತೆ. ಅಗ್ನಿದೇವ ಅರ್ಜುನನಿಗೆ ಹೇಗೆ ಕೊಟ್ಟ? ಆ ಕಾಂಡವ ದಹನದ ಕತೆ ಬರುತ್ತೆ ಅಲ್ಲಿ. ಅರ್ಜುನನ ಒಂದು ಆ ಕಾಂಡವ ದಹನದಲ್ಲಿ, ಅದು ಯಾವಾಗ್ಲಾದ್ರು ಸಮಯ ಇದೆ ನಿಮ್ಗೆ ಹೇಳ್ತೇನೆ, ಯಾಕೆಂದ್ರೆ ತುಂಬಾ ಸಮಯ ತಗೊಳುತ್ತೆ ಅದೆಲ್ಲ ಕತೆ ಹೇಳಿ. ಯಾಕೆಂತಂದ್ರೆ ಅಲ್ಲಿ ವರುಣ ದೇವರು ಅಂದ್ರೆ ಇಂದ್ರ ದೇವರು ಇದನ್ನ ಮಳೆ ಸುರಿಸಿ ಬಿಡ್ತಾರೆ ಆ ಕಾಂಡವ ಪ್ರಸ್ಥದಲ್ಲಿ. ಆಮೇಲೆ ಅಲ್ಲಿ ಅಗ್ನಿದೇವನಿಗೆ ತುಂಬಾ ಹುಷಾರಿರೋದಿಲ್ಲಂತೆ, ಹೊಟ್ಟೆ ನೋವು ಇರುತ್ತಂತೆ. ಅದಕ್ಕೆ ಹೇಳ್ತಾನೆ ಅಗ್ನಿದೇವ, ನನಗೆ ಈ ಕಾಂಡವನದಲ್ಲಿ ಎಲ್ಲ ಸಸ್ಯಗಳೆಲ್ಲ, ಔಷಧಿ ಸಸ್ಯಗಳೆಲ್ಲ ಇದೆ, ಅದನ್ನು ತಿಂದ್ರೆ ನನಗೆ ಇದು ಹುಷಾರಾಗತ್ತೆ, ನನಗೆ ಸುಡಬೇಕು. ಆ ಸುಡ್ಲಿಕ್ಕೆ ಇಂದ್ರದೇವ ಏನ್ ಮಾಡ್ತಾನೆ, ಮಳೆ ಸುರಿಸಿಬಿಡ್ತಾನೆ. ಸ್ವಲ್ಪ ಅಗ್ನಿ ಬಂದ್ಕೊಂಡು ಮಳೆ ಸುರಿಸಿಬಿಡ್ತಾನೆ. ಅರ್ಜುನ ಏನ್ ಮಾಡ್ತಾನೆ, ದೊಡ್ಡ ತನ್ನ ಬಾಣದಿಂದ ಆ ಇಂದ್ರಪ್ರಸ್ಥದ ಮೇಲೆ ಬಾಣದ ಚಪ್ರ ಹಾಕ್ಬಿಡ್ತಾನಂತೆ. ಅವಾಗ ಇಂದ್ರ ಎಷ್ಟು ಮಳೆ ಸುರಿಸಿದ್ರು ಅದು ಭೂಮಿಗೆ ಬೀಳಲ್ಲ. ಸೊ ಹಾಗಾಗಿ ಅಲ್ಲಿ ಅಗ್ನಿಗೆ ಖುಷಿ ಆಗತ್ತೆ. ಎಲ್ಲ ಕಾಂಡಪ್ರಸ್ಥ ಎಲ್ಲ ದಹನ ಮಾಡಿ ಅವನು ಅರ್ಜುನನಿಗೆ ಖುಷಿಯಿಂದ ಅಗ್ನಿರಥ ಕೊಡ್ತಾನೆ. ಈ ಅಗ್ನಿರಥದ ಮಹಿಮೆ ಏನು ಅಂತಂದ್ರೆ, ಅದು ಯಾವ ದಿಕ್ಕಿನಲ್ಲಿ ಹೋಗಲಿ ವಿಜಯವನ್ನೇ ಸಾರುತ್ತದೆಯಂತೆ. ದಿಕ್ಕುಗಳಲ್ಲೂ ಕೂಡ ಅದು ವಿಜಯವನ್ನೇ ಸಾರುತ್ತದೆ. ಅದಕ್ಕೆ ಸೋಲು ಹೇಳೋದು ಇಲ್ವೇ ಇಲ್ಲ ಈ ಅಗ್ನಿರಥ. ಆಮೇಲೆ ಈ ಅಗ್ನಿರಥ ಜೊತೆಗೆ ಗಾಂಡೀವ ಧನಸ್ಸನ್ನು ಕೂಡ ಅವನು ಕೊಡ್ತಾನೆ. ಯಾರು? ಅಗ್ನಿದೇವ ಕೊಡ್ತಾನೆ. ಆಮೇಲೆ ಇಲ್ಲಿ ಕುದುರೆಗಳು ಕಾಣ್ತಾ ಇದೆ ನಮಗೆ ಅಲ್ವಾ, ಬಿಳಿ ಕುದುರೆಗಳು ಕಾಣುತ್ತಾ ನಿಮ್ಗೆ? ಆ ಬಿಳಿ ಕುದುರೆಗಳು ಅವು ಸಾಧಾರಣ ಕುದುರೆಗಳಲ್ಲ, ಅವು ಯಾರು ದಿವ್ಯವಾದ ಕುದುರೆಗಳು, ಆ ಬಿಳಿ ಕುದುರೆಗಳು. ಸೊ ಆ ಬಿಳಿ ಕುದುರೆಗಳನ್ನ ಯಾರು ಕೊಟ್ಟಿದ್ದಾರೆ? ದಿವ್ಯ ಕುದುರೆಗಳನ್ನ ಚಿತ್ರರಥ ಎಂಬ ಗಂಧರ್ವ ಕೊಟ್ಟಿದ್ದಾನೆ ಅರ್ಜುನನಿಗೆ.
ಸೊ ಹಾಗಾಗಿ ಇದು ಈ ಕುದುರೆಗಳು ಓಡೋದು ಅಂತಂದ್ರೆ ಅವು ಅಷ್ಟು ಇದಂತೆ ತುಂಬಾ ಪವರ್ಫುಲ್ಲು ಅವರು ಆ ಕುದುರೆಗಳು, ದಿವ್ಯ ಕುದುರೆಗಳು. ಆಮೇಲೆ ಈ ಶಂಖಗಳು ಇದೆ, ಶಂಖನಾದ ನಾವು ನೋಡಿದ್ದೇವೆ. ಇಲ್ಲಿ ಶಂಖನಾದ ಪಾಂಡವರ ಒಂದು ಶಂಖಗಳು ಮತ್ತು ಭಗವಂತನ ಶಂಖ ಅಲ್ವಾ. ಭಗವಂತನ ಶಂಖದ ಹೆಸರು ಪಾಂಚಜನ್ಯ. ಸೊ ಪಾಂಚಜನ್ಯ ಋಷಿಕೇಶೋ ದೇವದತ್ತಂ ಧನಂಜಯ. ಸೊ ಅಲ್ವಾ, ಪಾಂಚಜನ್ಯನ ಅದು ಕೃಷ್ಣ ಪಾಂಚಜನ್ಯನ ಊದಿದರೆ ಏನಾಗುತ್ತಂತೆ ಅಂದ್ರೆ 2 ರೀತಿಯ ಪರಿಣಾಮಗಳಾಗುತ್ತಂತೆ. ಒಂದು ಆನಂದ, ಹರ್ಷ, ಉತ್ಸಾಹ ಎಲ್ಲ ಉಂಟಾಗುತ್ತಂತೆ. ಯಾರಿಗೆ? ಧರ್ಮಿಷ್ಠರಾದವರಿಗೆ. ಅದೇ ಅಧಾರ್ಮಿಕರಿಗೆ ಏನಾಗುತ್ತಂತೆ? ಭಯಭೀತರಾಗ್ತಾರಂತೆ. ಅದನ್ನು ಕೇಳಿದ್ರೆ ಭಯಭೀತರಾಗ್ತಾರೆ ಅಧಾರ್ಮಿಕರು. ಸೊ ಹಾಗಾಗಿ ಅವನು ಪಾಂಚಜನ್ಯವನ್ನು ಊದಿದಾಗ ಏನಾಯ್ತು? ದುರ್ಯೋಧನಾದಿಗಳಿಗೆ ಎದೆಯ ಭಯ ಆಯ್ತು, ಭಯ ಆಯ್ತು. ಭಯದಿಂದ ಕಂಪಿಸಿದ್ರು ಅವರು ಅಲ್ವಾ. ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಹಾಗಾಗಿ ಪಾಂಡವರ ಶಂಖ ಅದೇ ದಿವ್ಯವಾದ ಶಂಖವಾಗಿತ್ತು. ದಿವ್ಯವು ಶಂಖವು ಪ್ರದದ್ಮತುಹು ಅಂತ ಹೇಳ್ತಾರೆ. ಆಮೇಲೆ ಯುಧಿಷ್ಠಿರನ ಮಹಾರಾಜನ ಶಂಖದ ಹೆಸರೇನು? ಹರೇ ಕೃಷ್ಣ. ಯುಧಿಷ್ಠಿರ ಮಹಾರಾಜನ ಶಂಖದ ಹೆಸರು ದೇವದತ್ತಂ ಧನಂಜಯ. ದೇವದತ್ತ ಧನಂಜಯನ ಇದ್ರದ್ದು ಹೆಸರು. ಸೊ ಯುಧಿಷ್ಠಿರನ ಹೆಸರು ಅನಂತ ವಿಜಯಂ. ಸೊ ಅನಂತ ವಿಜಯ. ಸೊ ಅನಂತ ವಿಜಯಂ ಅಂತ ಹೇಳ್ತಾರೆ. ಸೊ ಯುಧಿಷ್ಠಿರನ ರಾಜ ದೇವದತ್ತಂ ಧನಂಜಯ ಅನಂತ ವಿಜಯಂ ರಾಜ ಅಂದ್ರೆ ಯುಧಿಷ್ಠಿರನ ಇದು ಅನಂತ ವಿಜಯವಂತೆ. ಅನಂತ ವಿಜಯ ಅಂತಂದ್ರೆ ಆ ವಿಜಯಕ್ಕೆ ಎಂಡೇ ಇಲ್ಲ. ಸೊ ಯುಧಿಷ್ಠಿರನ ಇದು ಏನಂತೇಳಿ ಯುಧಿಷ್ಠಿರನ ಶಂಖ. ಸೊ ಹಾಗಾಗಿ ಪಾಂಡವರ ಶಂಖ ದಿವ್ಯವಾಗಿತ್ತು. ಮತ್ತೆ ಪಾಂಚಜನ್ಯ ಕೃಷ್ಣನ ಆ ಶಂಖ, ಈ ಶಂಖ ಪಾಂಚಜನ್ಯರ ಶಂಖ, ಕೃಷ್ಣನ ಶಂಖ ಮತ್ತೆ ಪಾಂಡವರ ಶಂಖ ಎಂತ ಇದನ್ ಮಾಡ್ತು ಅಂತಂದ್ರೆ ಅದು ಧ್ವನಿ ಕೌರವರು ಕಂಪಿಸಿ ಹೋದರು, ಅವರ ಹೃದಯ ಚೂರಾಯ್ತಂತೆ. ಸೊ ಆಮೇಲೆ ಇಲ್ಲಿ ನಾವು ಇಲ್ಲಿಗೆ ರಥಕ್ಕೆ ಬರ್ತೇವೆ, ಅಲ್ಲ ರಥದ ಒಂದು ಧ್ವಜಕ್ಕೆ ಬರ್ತೇವೆ. ಕಪಿಧ್ವಜ ಕೆಂಪಗೆ ಕಾಣುತ್ತಲ್ವಾ, ಕಪಿಧ್ವಜ ಅದು ಹನುಮಂತ ಧ್ವಜದ ಮೇಲೆ ಹಾರಾಡ್ತಾ ಇದ್ದಾನೆ. ಇದು ಎಲ್ಲರಿಗೂ ಗೊತ್ತಿದೆ. ಹನುಮಂತ ಅವನು ಶುದ್ಧ ಭಕ್ತ, ರಾಮನ ಬಂಟ ಹನುಮಂತ. ಸೊ ರಾವಣರ ಯುದ್ಧದಲ್ಲಿ ಅವನು ಜಯಕಾರ ಹಾಕ್ತಾ ಇದ್ದ ಅಲ್ವಾ. ಅದೇ ಹನುಮಂತ ಈಗ ಈ ಒಂದು ಅದು ಈ ಅರ್ಜುನನ ರಥದ ಮೇಲೆ ಅವನು ರಥದ ಒಂದು ಧ್ವಜವಾಗಿ ಇದ್ದಾನೆ. ಸೊ ಹಾಗಾಗಿ ಹನುಮಂತ ಜಯಕಾರ ಮಾಡ್ತಾನಂತೆ. ಆಮೇಲೆ ಹನುಮಂತನ ಎದೆಯಲ್ಲಿ ರಾಮ ಸೀತೆ ಇದ್ದಾರೆ ಅಲ್ವಾ. ಹರೇ ಕೃಷ್ಣ ಅಲ್ವಾ. ಸೊ ಅಲ್ಲಿ ರಾಮ ಸೀತೆಯನ್ನು ಕೂಡ ಈ ಒಂದು ರಥದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ರಾಮ ಸೀತೆ ಅಂದ್ರೆ ಹನುಮಂತ ಇದ್ದಾನೆ. ಆಮೇಲೆ ಏನಂತಂದ್ರೆ ಈ ಯುದ್ಧ ನಡೆದಿರೋದು ಮೋಕ್ಷದ ಏಕಾದಶಿ ದಿನ. ಸೊ ಮೋಕ್ಷದ ಏಕಾದಶಿ ದಿನ, ಏಕಾದಶಿ ತುಂಬಾ ಒಳ್ಳೆಯ ದಿವಸ, ಎಲ್ಲರಿಗೂ ಗೊತ್ತಿದ್ದಾಗೆ ಮೋಕ್ಷದ ಏಕಾದಶಿ. ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ದಾನೆ ಅದೇ ಆ ದಿವಸದಲ್ಲಿ ಅಲ್ವಾ, ಒಳ್ಳೆಯ ದಿವಸ. ಆಮೇಲೆ ಪಾಂಚಜನ್ಯಂ ಋಷಿಕೇಶ ಅಂತಂದ್ರೆ ಇಂದ್ರಿಯಗಳ ಒಡೆಯ. ಸೊ ಇಂದ್ರಿಯಗಳ ಒಡೆಯ ಭಗವಂತ ಕೃಷ್ಣ. ಸೊ ಅವನೇ ಇದ್ದಾನೆ, ಎಲ್ಲರ ಇಂದ್ರಿಯಗಳನ್ನು ಅವನು ಕಂಟ್ರೋಲ್ ಮಾಡವನೇ ಅವನು, ಇಂದ್ರಿಯಗಳ ಒಡೆಯ. ಸೊ ಯಾರು ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿರುತ್ತಾರೆ ಅಲ್ಲಿ ಭಗವಂತನ ಒಂದು ಕೃಪಾ ದೃಷ್ಟಿ ಇರುತ್ತದೆ. ಸೊ ಹಾಗಾಗಿ ಭಗವಂತನ ಕೃಪಾದೃಷ್ಟಿ ಅರ್ಜುನ ಮತ್ತು ಉಳಿದ ಪಾಂಡವರ ಮೇಲೆ ಇತ್ತು. ಸೊ ಹಾಗಾಗಿ ಇಲ್ಲಿ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಲ್ವಾ. ಹರೇ ಕೃಷ್ಣ. ಸಂಜೆ ನುಡಿತಾನೆ ಇದನ್ನ. ಹರೇ ಕೃಷ್ಣ. ಲಕ್ಷ್ಮೀ ದೇವಿರಾಜ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದು ವೈಷ್ಣವ. ಆದ್ದರಿಂದ ಹೋರಾಟದ ತತ್ವದಲ್ಲಿ ಅರ್ಜುನನು ಕೃಷ್ಣನಿಗಾಗಿ ಹೋರಾಡುತ್ತಿದ್ದಾನೆ. ಅವನು ಈ ಹಿಂದಿನ ಹೋರಾಟದ ಆಚಾರ್ಯರಾದ ಹನುಮಂತನನ್ನು ಅನುಸರಿಸುತ್ತಿದ್ದಾನೆ. ಆದ್ದರಿಂದ ಅವನು ತನ್ನ ಧ್ವಜದಲ್ಲಿ ಹನುಮಂತನ ಚಿತ್ರವನ್ನು ಇರಿಸಿದ್ದನ್ನು, ಹನುಮಂತ ವಜ್ರಗದೆ ದಯೆಯಿಂದ ನನಗೆ ಸಹಾಯ ಮಾಡಿ. ಇದು ವೈಷ್ಣವ. ನಾನು ಇಲ್ಲಿಗೆ ಬಂದಿದ್ದು ಶ್ರೀ ಕೃಷ್ಣನಿಗಾಗಿ. ಮಾತಾಜಿ ಅಷ್ಟೇ ಕಾಣಿಸ್ತಿದೆ ಸ್ಲೈಡ್. ನೀವು ನಂಗೆ ಸಹಾಯ ಮಾಡಿ. ಇದು ಇಷ್ಟೇ ಇರೋದು. ವೈಷ್ಣವ ತತ್ವ ಏನು ಅಂತಂದ್ರೆ ಶ್ರೀಲ ಪ್ರಭುಪಾದರು ಇದರಲ್ಲಿ ನಮ್ಗೆ ವೈಷ್ಣವ ತತ್ವವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನು, ವೈಷ್ಣವ ಯಾವಾಗಲೂ ತಾನು ಒಂದು ಯುದ್ಧ ಮಾಡ್ಲಿಕ್ಕೆ ಅಸಹಾಯ.
ಸೊ ಅದಕ್ಕೆ ನನಗೆ ನೀವು ಹಿಂದಿನ ಆಚಾರ್ಯರು ಅವರು ನನಗೆ ಒಂದು ಇದು ಕೊಡಿ ಅಂದ್ರೆ ಶಕ್ತಿ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು ಕೇಳಿದ್ರೆ, ಈಗ ಅರ್ಜುನ ಅವನು ಭಕ್ತ ಅಲ್ವಾ, ಹನುಮಂತನು ಶುದ್ಧ ಭಕ್ತ. ಹನುಮಂತ ಯಾವ ಕಾಲದಲ್ಲಿ ಇದ್ದಿದ್ದ? ಹರೇ ಕೃಷ್ಣ. ಹನುಮಂತ ರಾಮನ ಕಾಲದಲ್ಲಿ ಇದ್ದಿದ್ದ ಅಲ್ವಾ. ರಾಮನ ಕಾಲ ಅಂದ್ರೆ ತ್ರೇತಾಯುಗದಲ್ಲಿ ಇದ್ದಿದ್ದ, ತ್ರೇತಾಯುಗದಲ್ಲಿ ಇದ್ದಿದ್ದ. ಈಗ ನಾವು ನೋಡಿದ್ರೆ ಈಗ ಯುದ್ಧ ನಡೀತಾ ಇರೋದು ದ್ವಾಪರದ ಕೊನೆಯ ಸಮಯ ಅಲ್ವಾ. ದ್ವಾಪರ ಯುಗ ಇನ್ನೇನು ಮುಗಿತಾ ಇದೆ, ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಸ್ವಲ್ಪ ಸಮಯ ಉಂಟು ಆ ಟೈಮಲ್ಲಿ. ಆದ್ದರಿಂದ ಅವನಿಗೆ ಹನುಮಂತ ಏನಾಗ್ತಾನೆ, ಸಂಪ್ರದಾಯದಲ್ಲಿ ಹಿಂದಿನ ಒಂದು ಆಚಾರ್ಯರ ತರ ಆಗ್ತಾನೆ ಅಲ್ವಾ. ಹೌದಾ ಮಾತಾಜಿ? ಅದಕ್ಕೆ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಈಗ ನಾವು ಭಕ್ತಿಗೆ ಬಂದಾಗ ನಮ್ಮ ಹತ್ರ ಶಕ್ತಿ ಇಲ್ಲ, ನಾವು ಶಕ್ತಿ ಕೊಡುವಂತ ನಮ್ಮ ಆಚಾರ್ಯರುಗಳನ್ನ ನಾವು ಕೇಳ್ಕೊಳ್ಬೇಕು. ಅವ್ರ ಹತ್ರ ನೋಡಿ, ನನ್ನ ಹತ್ರ ಏನ್ ಹೇಳ್ತಾನೆ, ದಯವಿಟ್ಟು ನನಗೆ ನೋಡಿ ಸಹಾಯ ಮಾಡಿ. ಹನುಮಂತನ ಚಿತ್ರವನ್ನು ಇರಿಸಿದ್ದ ಯಾರು? ಅರ್ಜುನ ಇಟ್ಕೊಂಡಿದ್ದ ಅಲ್ವಾ. ನಾನು ಕೃಷ್ಣನಿಗಾಗಿ ಹೋರಾಡ್ತಾ ಇದ್ದೇನೆ. ನಾವೀಗ ಭಗವಂತನ ನಾವು ಇನ್ಸ್ಟ್ರೂಮೆಂಟ್ ಆಗಬೇಕು ಭಗವಂತನ ಕೈಯಲ್ಲಿ ಅಲ್ವಾ. ಭಗವಂತನದ್ದು ಏನಿದೆ ಇಚ್ಛೆ, ಎಲ್ಲರೂ ಭಗವಂತನ ಲೋಕಕ್ಕೆ ಹೋಗ್ಬೇಕು. ಅದಕ್ಕೆ ಭಗವಂತ ಏನ್ ನಾವು ಭಗವಂತನ ಕೆಲಸ ಮಾಡ್ಲಿಕ್ಕೆ ನಮಗೆ ಶಕ್ತಿ ಯಾರು ಕೊಡ್ಬೇಕು? ಹಿರಿಯ ಸಂಪ್ರದಾಯದ ಆಚಾರ್ಯರುಗಳು. ಇಲ್ಲಿ ಅರ್ಜುನ ಹನುಮಂತನನ್ನು ಅನುಸರಿಸ್ತಾ ಇದ್ದಾನೆ. ಹನುಮಂತ ವಜ್ರಾಂಗದ, ನನಗೆ ನೀನು ಸಹಾಯ ಮಾಡು. ಅದಕ್ಕೆ ಅವನ ಧ್ವಜಕ್ಕೆ, ಅವನ ಒಂದು ರಥಕ್ಕೆ ಧ್ವಜವನ್ನಾಗಿರಿಸ್ಕೊಂಡಿದ್ದ. ಹಾಗೆ ನಾವು ವೈಷ್ಣವ ನೀತಿ ಏನು ಕೇಳಿದ್ರೆ, ವೈಷ್ಣವ ತತ್ವ ಏನು ಕೇಳಿದ್ರೆ, ನಾವಿಲ್ಲಿ ಬಂದಿರೋದು ಕೃಷ್ಣನ ಸೇವೆಗಾಗಿ. ಅದಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ನೀವು ನಮಗೆ ದಯವಿಟ್ಟು ಶಕ್ತಿ ಕೊಡಿ ಅಂತ ನಾವು ನಮ್ಮ ಹಿರಿಯ ಆಚಾರ್ಯರುಗಳು, ಸಂಪ್ರದಾಯದ ಆಚಾರ್ಯರುಗಳು ಮತ್ತೆ ಗುರುಗಳು, ಅವರಿಂದ ನಾವು ಶಕ್ತಿಯನ್ನು ಕೇಳಬೇಕು, ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಹರೇ ಕೃಷ್ಣ. ಓದಿ ಮಾತಾಜಿ. ಯಾರು? ಶಶಿಕಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದು ವೈಷ್ಣವ. ಆದ್ದರಿಂದ ವೈಷ್ಣವರು ತಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ಯಾವಾಗಲೂ ಅವರ ಹಿಂದಿನ ಆಚಾರ್ಯರನ್ನು ಪ್ರಾರ್ಥಿಸಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ. ದಯಮಾಡಿ. ವೈಷ್ಣವ ಯಾವಾಗಲೂ ತನ್ನನ್ನು ಅಸಹಾಯಕ ಎಂದು ಭಾವಿಸುತ್ತಿರುತ್ತಾನೆ ಮತ್ತು ಹಿಂದಿನ ಆಚಾರ್ಯರಿಂದ ಸಹಾಯ. ಮಾತಾಜಿಗೆ ಮತ್ತೆ ಕೇಳಕ ಅಂತ ಇಲ್ಲ. ಅಷ್ಟೇ, ಅದೆಲ್ಲ ಹಾಗೆ ಆಗಿದೆ ಮಾತಾಜಿ, ಎಲ್ಲದು ಇದು. ಹರೇ ಕೃಷ್ಣ. ಸಹಾಯ ಕೇಳ್ತಾನೆ ಅಂತ. ಸೊ ಅದರಿಂದ ಏನು ಅಂತಂದ್ರೆ, ವೈಷ್ಣವ ನೀತಿ ಏನು ಕೇಳಿದ್ರೆ, ಯಾವಾಗ್ಲೂ ವೈಷ್ಣವ ತನ್ನ ಹತ್ರ ಶಕ್ತಿ ಇದೆ ಅಂತ ತಿಳಿಯುವುದಿಲ್ಲ. ಯಾವಾಗಲೂ ಅವನು ತುಂಬಾ ವಿನಮ್ರನಾಗಿರುತ್ತಾನೆ. ನನಗೆ ಶಕ್ತಿ ಇಲ್ಲ, ನಾನು ಸಹಾಯಕ, ನನಗೆ ನೀವು ಸಹಾಯ ಮಾಡಿ ಅಂತ. ಯಾವುದೇ ಈಗ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗ್ಬೋದು ಅಲ್ವಾ, ನಮ್ಮ ಹತ್ರ ಇಲ್ಲ, ಭಗವಂತ ನಂಗೆ ಶಕ್ತಿ ಕೊಡು, ನನಗೆ ಎಲ್ಲ ಪುಸ್ತಕಗಳನ್ನ ಮಾರಾಟ ಮಾಡ್ಲಿಕ್ಕೆ, ಅಥವಾ ಇನ್ನೊಬ್ಬರಿಗೆ ಭಕ್ತಿ ಕೊಡ್ಲಿಕ್ಕೆ, ಇನ್ನೊಬ್ಬರಿಗೆ ಭಕ್ತಿಯಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಅಂತ ನಾವು ಬೇಡ್ಕೊಳ್ಬೇಕು. ಆಯ್ತಾ? ಅರ್ಥ ಆಯ್ತಾ? ಹರೇ ಕೃಷ್ಣ. ಇದನ್ನ ಓದಿ ಮಾತಾಜಿ. ಹರೇ ಕೃಷ್ಣ. ವಿನೋದ್ ಬಿರಾದಾರ್ ಪ್ರಭುಜಿ ಓದಿ ಇದು. ಹರೇ ಕೃಷ್ಣ. ಇದು ವೈಷ್ಣವ ಎರಡು ಕಾರ್ಯಗಳಿವೆ. ಭಕ್ತರಿಗೆ ರಕ್ಷಣೆ ನೀಡುವುದು ಮಾತ್ರವಲ್ಲ, ರಾಕ್ಷಸರನ್ನು ಕೊಲ್ಲುವುದು. ಆದ್ದರಿಂದ ಕೃಷ್ಣನ ಭಕ್ತರು ಎರಡೂ ರೀತಿಯಲ್ಲಿ ತರಬೇತಿ ಪಡೆಯಬೇಕು. ಭಕ್ತರಿಗೆ ರಕ್ಷಣೆ ಮತ್ತು ಪ್ರೋತ್ಸಾಹಿಸುವುದು ಮಾತ್ರವಲ್ಲ, ಅಗತ್ಯವಿದ್ದರೆ ಅವರು ರಾಕ್ಷಸರನ್ನು ಕೊಲ್ಲಲು ಸಿದ್ಧರಾಗಬೇಕು. ಅದು ವೈಷ್ಣವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎರಡನೇ ವೈಷ್ಣವ ನೀತಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರು ಎರಡು ರೀತಿಯಲ್ಲೂ ತರಬೇತಿ ತಗೋಬೇಕು. ಅಂದರೆ ಭಕ್ತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಮಯ ಸಿಕ್ಕಾಗ ಸಂದರ್ಭ ಬಂದ್ರೆ ರಾಕ್ಷಸರನ್ನು ಕೊಲ್ಲಲಿಕ್ಕೂ ಸಿದ್ಧರಾಗಿರ್ಬೇಕು, ಅಂದ್ರೆ ಹಿಂಸೆಯನ್ನು ಮಾಡ್ಲಿಕ್ಕೂ ಸಿದ್ಧರಾಗಿರ್ಬೇಕು ಅಂತ. ಇಲ್ಲಿ ನಿಮಗೆ ಒಂದು ಗುಂಪಿನ ಚಟುವಟಿಕೆ ಇದೆ. ಒಂದು ಗುಂಪಿನ ಚಟುವಟಿಕೆಯಲ್ಲಿ 3 ನಿಮಿಷ ನೀವು ಇದನ್ನ ಸಾರಾಂಶ ಕೊಡಬೇಕು. ಪ್ರತಿನಿಧಿಗಳು ನೀವು ಹೇಳಬೇಕು, ಈ ತರ ದುರುಪಯೋಗ, ಹಿಂಸೆಯ ದುರುಪಯೋಗವನ್ನು ದುರುಪಯೋಗ ಪಡಿಸಿಕೊಳ್ಳುವ ವಿಧಾನಗಳನ್ನು ಪರಿಗಣಿಸಿ. ಯಾರಾದ್ರೂ ಇವತ್ತು ನನಗೆ ಟೈಮ್ ಆಗ್ತಾ ಇದೆ, ಸೊ ಅದರಿಂದ ಬ್ರೇಕ್ಔಟ್ ರೂಮ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಹೇಳೋರಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ನೆಕ್ಸ್ಟ್ ಟೈಮಿಂದ ನಾ ಬ್ರೇಕ್ಔಟ್ ರೂಮ್ ಮಾಡ್ತೇನೆ.
ಅಥವಾ ಈಗ ನಿಮಗೆ ಸಮಯ ಇದೆ ಅಂದ್ರೆ ಬ್ರೇಕ್ಔಟ್ ರೂಮ್ ಮಾಡ್ತೇನೆ 3 ಮಿನಿಟ್ಸು ಆಗತ್ತಾ? ಹರೇ ಕೃಷ್ಣ. ಗುಂಪಿನ ಚರ್ಚೆ ಹರೇ ಕೃಷ್ಣ. ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ, 2 ನಿಮಿಷ ಟೈಮ್ ಇದೆ. ಅಸೈನ್ ಕ್ರಿಯೇಟ್. ಎಷ್ಟು ಜನ ಇದ್ದೀರಿ? 28 ಹರೇ ಕೃಷ್ಣ. ಮಾತಾಜಿ 28 ಇದ್ರೆ 21 ಮಾತಾಜಿ. ಅಂದ್ರೆ ನಿಮ್ಗೆ ಒಬ್ರು ಲೀಡರ್ ಆಗ್ಬೇಕು, ಒಂದು ಗುಂಪಿನಲ್ಲಿ ಚರ್ಚೆ ಮಾಡಬೇಕು. ಅದರಲ್ಲಿ ಈಗ ನಿಮಗೆ 4 ಗುಂಪು ಮಾಡ್ತೇನೆ ಹರೇ ಕೃಷ್ಣ. ಮತ್ತೆ 2 ಮಿನಿಟ್ಸ್ ಅಲ್ಲಿ ನೀವು ಹೊರಗೆ ಬರಬೇಕು ಹರೇ ಕೃಷ್ಣ. ಜಾಯ್ನ್ ಆಗಿದ್ದೀರಾ ಹರೇ ಕೃಷ್ಣ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಏನು ಸೇರ್ಲಿಲ್ವ ನೀವು? ಅದು ಜಾಯ್ನ್ ಆಗ ಮಾತಾಜಿ ಒಬ್ಬರು ನಿಂತಿದ್ರಲ್ಲ ಮಾತಾಜಿ, ಅಲ್ಲೇನಾ? ಜಾಯ್ನ್ ಆಗಿ ಮಾತಾಜಿ. ಓಕೆ ಓಕೆ ಮಾತಾಜಿ. ಹಾಕಿದ್ದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಒಬ್ಬೊಬ್ರು ಒಟ್ಟು 4 ಗುಂಪಿನಲ್ಲಿ 4 ಜನರಿಗೆ ಅವಕಾಶ. 2 ನಿಮಿಷ ಇದೆ, ಜಾಸ್ತಿ ಟೈಮ್ ಇಲ್ಲ, ಸಮಯ ಇಲ್ಲ. ಹರೇ ಕೃಷ್ಣ. ಅದೇ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾತಾಜಿ. ನಾವು ಹರಿದಾಸ್ ಠಾಕೂರ್ ಎಕ್ಸಾಂಪಲ್ ತಗೊಳ್ಬೋದಲ್ವಾ ಮಾತಾಜಿ? ಅವರು ಹರಿದಾಸ್ ಠಾಕೂರ್ ಎಕ್ಸಾಂಪಲ್ ತಗೊಳ್ಬೋದು ಮಾತಾಜಿ. ಅವರು
ವೈಷ್ಣವ ಅಪರಾಧ ಮಾಡ್ತಾರಲ್ವ ಮಾತಾಜಿ? ಹರೇ ಕೃಷ್ಣ, ನೀವು ಹೇಳ್ಬೇಕು, ನನಗೆ ಮತ್ತೆ ಮತ್ತೆ ಕೇಳಬಾರ್ದು. ನೀವು ಹೇಳ್ಬೇಕು, ಏನ್ ಹೇಳ್ತಿದ್ರಿ ಹೇಳಿ. ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಮಾತಾಜಿ, ಅದೇ ಭಗವದ್ಗೀತೆನ ದುರುಪಯೋಗ ಮಾಡಿಸ್ಕೊಳ್ಳೋದ್ರು. ಈ ದುಡ್ಡುಗಳು ಕೊಟ್ಟು ಮತ್ತೆ ಕಾಸು ಕೊಟ್ಟು ಭಗವದ್ಗೀತೆ ಇದು ಮಾಡ್ತಾರಲ್ವಾ ಮಾತಾಜಿ. ಇಲ್ಲಿ ನಾವು ಕೇಳ್ತಾ ಇರೋದು ಹಿಂಸೆಯನ್ನ ಮಾತಾಜಿ, ಹಿಂಸೆಯ ದುರುಪಯೋಗ. ಹರೇ ಕೃಷ್ಣ. ಬೇರೆ ಯಾರು ಹೇಳ್ತಿದ್ರಿ ಹೇಳಿ. ಹರೇ ಕೃಷ್ಣ. ಹಿಂಸೆಯ ದುರುಪಯೋಗ. ಹಿಂಸೆಯ ದುರುಪಯೋಗ. ಹಿಂಸೆನಾ ಮಾತಾಜಿ? ಮಾತಾಜಿ, ನಂಗರ್ಥ ಆಗಿರೋ ಪ್ರಕಾರ ಹಿಂಸೆ ಅಂದ್ರೆ ಪ್ರಾಣಿ ಹಿಂಸೆ. ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಮಾತಾಜಿ. ಹರೇ ಕೃಷ್ಣ. ಬೇರೆಯವ್ರ ಮನಸ್ಸಿಗೆ ನೋವು ತರ ನಾವು ನಡ್ಕೊಳ್ಳಬಾರ್ದು ಆ ತರ. ಹರೇ ಕೃಷ್ಣ. ಬೇರೆಯವರು. ಹರೇ ಕೃಷ್ಣ. ಮಾತಾಜಿ, ಭಕ್ತಿ ಸೇವೆಯಲ್ಲಿ ಇರ್ಬೇಕಾದ್ರೆ ಬೇರೆಯವರು ಏನೇ ಹೇಳಿದ್ರು ನಾವು ಅನುಸರಿಸ್ಕೊಂಡು ಹೋಗ್ಬೇಕು, ಕೋಪ ಮಾಡ್ಕೋಬಾರ್ದು. ಇಲ್ಲಿ ಹಿಂಸೆಯ ದುರುಪಯೋಗದ ಬಗ್ಗೆ ಕೇಳ್ತಾ ಇರೋದು ಮಾತಾಜಿ. ಹರೇ ಕೃಷ್ಣ. ಹಿಂಸೆಯ ದುರುಪಯೋಗ ನಮ್ಮ ಡಿಸ್ಕಷನ್ ಅಲ್ಲಿ ವರ್ಣಸಂಕರ ಬಗ್ಗೆ ಮಾತಾಡಿದ್ವಿ ಮಾತಾಜಿ. ಹರೇ ಕೃಷ್ಣ. ನಂಗೆ ನೀವು ಪ್ರೆಸೆಂಟ್ ಕೊಡಬೇಕು. ಹರೇ ಕೃಷ್ಣ. ನೀವು ಏನ್ ಮಾತಾಡಿದ್ರಿ ಅಂತ ನಾನು ಕೇಳ್ತಾ ಇಲ್ಲ. ಒಂದ್ ನಿಮಿಷ ಮಾತಾಜಿ. ಆಕ್ಚುಲಿ ಗುಂಪು ಚರ್ಚೆ ಬಿಟ್ಟಾಗ ಮಾತಾಜಿ ನಾವು ಸಮ್ಮರಿ ಬಗ್ಗೆ ಒಂದ್ 3 ಜನ ಡಿಸ್ಕಸ್ ಮಾಡೋಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತು ಮಾತಾಜಿ. ಮತ್ತೆ ಬೇರೆ ಏನ್ ಹರೇ ಗೊತ್ತಾಗಿಲ್ಲ. ಕೃಷ್ಣ. ಆಯ್ತು, ಯಾರು ಕೂಡ ನೀವು ಯಾರು ಒಬ್ರು ಕೂಡ ಇದು ಫಸ್ಟ್ ಟೈಮ್ ನಿಮ್ಗೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಬ್ರೇಕ್ಔಟ್ ರೂಮ್ಸ್ ಮಾಡ್ಲಾಗತ್ತೆ. ಹರೇ ಕೃಷ್ಣ. ಈಗ ನಿಮ್ಗೆ ಹೊಸದಾಗಿದ್ರಿಂದ ನೀವು ಚೆನ್ನಾಗಿ ಚರ್ಚೆ ಮಾಡ್ಲಿಕ್ಕೂ ಆಗ್ಲಿಲ್ಲ. ಇದೆಲ್ಲ ಗೊತ್ತಾ? ಹರೇ ಕೃಷ್ಣ. ನೀವು ಓದ್ಕೊಂಡು ಬಂದಿರಬೇಕು, ಮತ್ತೆ ಅದನ್ನ ಇಮಿಡಿಯೇಟ್ಲಿ ಗ್ರೂಪ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಇಲ್ಲಿ ಅದ್ರ ಯಾರು ಲೀಡರ್ ಇದ್ದಾರೆ ಅವರು ಪಾಯಿಂಟ್ಸ್ ತಗೊಂಡು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ಈಗ ನೋಡೋಣ, ಇದು ಹಿಂಸೆಯ ಸದ್ಬಳಕೆ, ಹಿಂಸೆಯ ದುರ್ಬಳಕೆ. ಈಗ ಹಿಂಸೆಯ ಸದ್ಬಳಕೆ ಯಾರು ಮಾಡಿದ್ದಾರೆ? ಹಿಂಸೆಯ ಸದ್ಬಳಕೆ ಈಗ ನಾವು ನೋಡಿದ್ದೇವೆ. ಅರ್ಜುನ ಯುದ್ಧ ಮಾಡಿದ, ಕೃಷ್ಣನ ಸಲುವಾಗಿ ಯುದ್ಧ ಮಾಡಿದ ಅಲ್ವಾ? ಸೊ ಹಾಗಾಗಿ ಅದು ಸದ್ಬಳಕೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈಗ ಹಿಂಸೆಯ ಸದ್ಬಳಕೆ ನಾವು ನೋಡ್ತಾ ಇದ್ದೇವೆ. ಭಗವಂತ ನೋಡಿ, ಈಗ ಇವರು ಹಿರಣ್ಯಕಶಿಪುವನ್ನ ಕೊಲ್ಲಲಿಕ್ಕಾಗಿ ನರಸಿಂಹ ಅವತಾರ ಮಾಡಿದ ಅಲ್ವಾ? ಹಿಂಸೆಯ ಸದ್ಬಳಕೆ ಅಲ್ವಾ? ರಾಮನಾಗಿ ಕೃಷ್ಣನಾಗಿ ಬಂದಾಗ ಹಿಂಸೆ, ಅವರು ರಾಕ್ಷಸರನ್ನ ಕೊಂದಿದ್ದಾರೆ, ಅನೇಕ ರಾಕ್ಷಸರನ್ನ. ಸೊ ಹಿಂಸೆಯ ಸದ್ಬಳಕೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ಹನುಮಂತ ಮಾಡಿದಾನ ಹನುಮಂತ ಮಾಡಿದ್ದಾರೆ ಲಂಕೆಗೆ. ಅದನ್ನು ಹೇಳ್ತಾ ಇದ್ದೇನೆ ಮಾತಾಜಿ, ನನಗೆ ಹೇಳಲಿಕ್ಕೆ ಅವಕಾಶ ಕೊಡಿ. ಆಮೇಲೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಮಾತಾಡಬೇಕು. ಹರೇ ಕೃಷ್ಣ. ಸೊ ಅದರಿಂದ ಇಲ್ಲಿ ಕೃಷ್ಣನೂ ಕೂಡ ಕೃಷ್ಣ ರಾಮ ಇವರು ಹಿಂಸೆಯನ್ನು ಮಾಡಿ ತೋರಿಸಿದ್ದಾರೆ. ಆದರೆ ಸದ್ಬಳಕೆ ಯಾಕೆ? ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕಾಗಿ ಮಾಡಿದ್ದಾರೆ ಅಲ್ವಾ? ಅದೇ ರೀತಿ ವೈಷ್ಣವರು ಕೂಡ ಹಿಂಸೆಯನ್ನ ಸದ್ಬಳಕೆ ಮಾಡಬೇಕಾಗತ್ತೆ. ಯಾಕಂದ್ರೆ ವೈಷ್ಣವರು ನ್ಯಾಚುರಲಿ ಅವರು ಅಹಿಂಸಾವಾದಿಗಳು ಅಲ್ವಾ? ಹಿಂಸೆಯನ್ನು ಮಾಡೋದಿಲ್ಲ. ಆದರೆ ಸಮಯ ಇಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ? ಯಾವಾಗಲೂ ಅಹಿಂಸಾವಾದಿ ಆಗಿರಬೇಕು, ಆದರೆ ಸಮಯ ಸಂದರ್ಭ ಬಂದಾಗ ಹಿಂಸೆಯನ್ನು ಕೂಡ ನಾವು ಬಳಸಬೇಕಾಗತ್ತೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ? ಅರ್ಜುನನ ನಾವು ನೋಡಿದ್ವಿ, ಹಿಂಸೆಯನ್ನ ಅವನು ಬಳಸಿದ್ದಾರೆ, ಸದ್ಬಳಕೆ ಮಾಡಿದ. ಆಮೇಲೆ ಇಲ್ಲಿ ಹನುಮಂತ ಅವನು ಸದ್ಬಳಕೆ ಮಾಡಿದ, ಲಂಕೆಯನ್ನ ಸುಟ್ಟ. ಸೊ ಅದೆಲ್ಲ ಸದ್ಬಳಕೆ ಆಯಿತು. ಅದೇ ಥರ ಈಗ ದುರ್ಬಳಕೆ ಹೇಗೆ ಮಾಡ್ತಾರೆ ಹಿಂಸೆಯನ್ನು ದುರ್ಬಳಕೆ ಮಾಡಲಿಕ್ಕೆ 1-2 ಉದಾಹರಣೆ ನಾವು ಕೊಡ್ಬೋದು. ಇವಾಗ ಒಬ್ಬ ಗಡಿಯಲ್ಲಿ ಯೋಧ ಇರ್ತಾನೆ. ಅವನು ಗಡಿಯಲ್ಲಿ ಯೋಧ, ಪಾಕಿಸ್ತಾನ ಯುದ್ಧ ಆಯಿತು, ಇಂಡಿಯಾ ಯುದ್ಧ ಆಯಿತು. ಆವಾಗ ಅವನು ಪಾಕಿಸ್ತಾನದ ತನ್ನ ಒಂದು ಶತ್ರು ದೇಶದ ಮೇಲೆ ಅವನು ಏನು ಬೇಕಾದ್ರೂ ಪ್ರಯೋಗ ಮಾಡಿ ಕೊಲ್ಬೋದು. ಆದರೆ ಅದೇ ಯೋಧ ಊರಿಗೆ ಬಂದು ಬೇರೆಯವ್ರನ್ನ ಅದೇ ರೈಫಲ್ ಕೊಲ್ಲಿಕ್ಕಾಗತ್ತಾ? ದುರ್ಬಳಕೆ. ಅವನಿಗೆ ಶಿಕ್ಷೆ ಆಗ್ಬಿಡುತ್ತೆ ಅಲ್ವಾ? ಸೊ ಅವನು ಡ್ಯೂಟಿಯಲ್ಲಿ ಕೊಂದ್ರೆ, ಬೇರೆಯವ್ರನ್ನ ರೈಫಲ್ ಇಂದ ಕೊಂದ್ರೆ, ಅವನು ತನ್ನ ಒಂದು ಆಯುಧದಿಂದ ಪ್ರಯೋಗ ಮಾಡಿದ್ರೆ ಏನಿಲ್ಲ, ಅದು ಅವನ ಕರ್ತವ್ಯ ಅಷ್ಟೇ. ಅವನು ಇಲ್ಲಿ ತನ್ನ ಒಂದು ಇದಕ್ಕೆ ಬಂದು ಊರಿಗೆ ಬಂದು ಸ್ವತಃ ತಾನು ಯಾವ ಒಂದು ಗೌರ್ಮೆಂಟ್ ಆರ್ಡರ್ ಇಲ್ಲ, ತಾನೇ ಮಾಡಿದರೆ ಅದೇನಾಗುತ್ತೆ? ಬೇರೆಯವರಿಗೆ ಅವನು ಗಡಿಯಲ್ಲಿ ಯುದ್ಧ ಮಾಡಿದರೆ, ಅವನು ಶತ್ರುಗಳನ್ನೆಲ್ಲ ಚೆನ್ನಾಗಿ ಕೊಂದ್ರೆ ಅವನಿಗೆ ಪರಮವೀರ ಚಕ್ರ ಸಿಕ್ಬೋದು. ಆದರೆ ಅವನು ಊರಿಗೆ ಬಂದು ಯಾರದ್ದೋ ಒಂದು ಕೊಲೆ ಮಾಡಿದರೆ ಅದೇ ರೈಫಲಿಂದ ಅವನಿಗೆ ಶಿಕ್ಷೆ ಆಗತ್ತೆ. ಯುದ್ಧದ ಒಂದು ದುರ್ಬಳಕೆ, ಹಿಂಸೆಯ ದುರ್ಬಳಕೆ. ಸೊ ಹಿಂಸೆಯ ದುರ್ಬಳಕೆಯನ್ನು ಕೂಡ ನಾವು ನೋಡ್ತೇವೆ. ಉಗ್ರವಾದಿಗಳು ಅಲ್ವಾ? ಉಗ್ರವಾದಿಗಳು ಏನ್ ಮಾಡ್ತಾರೆ? ಧರ್ಮಕ್ಕೋಸ್ಕರ ಜಿಹಾದ್ ಮಾಡ್ತಾರೆ ಅಲ್ವಾ?
ಹೌದು ಮಾತಾಜಿ. ಜಿಹಾದ್ ಮಾಡ್ತಾರೆ ಅಂತ ಹೇಳ್ತಾರೆ, ಭಯೋತ್ಪಾದನೆಯನ್ನ ಮಾಡ್ತಾರೆ, ಬಾಂಬ್ಗಳನ್ನ ಮಾಡೋದು, ಆಮೇಲೆ ಈಗ ಯುದ್ಧಗಳನ್ನ ಮಾಡೋದು, ಎಷ್ಟೋ ಯುದ್ಧಗಳು ನಡೀತಾ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಏನಾಗುತ್ತೆ, ಹಿಂಸೆಯ ದುರ್ಬಳಕೆ ಆಗತ್ತೆ. ಈಗ ನಾವು ತಿಳ್ಕೊಳ್ಬೇಕು, ಹಿಂಸೆ ಯಾವ ಸಂದರ್ಭದಲ್ಲಿ ಹಿಂಸೆಯ ಒಂದು ಹಿಂಸಾ ಪ್ರವೃತ್ತಿ ಆಗುತ್ತೆ, ಮನುಷ್ಯನಿಗೆ ಪ್ರಚೋದನೆ ಆಗುತ್ತೆ. ಯಾವಾಗ ಹಿಂಸಾ ಪ್ರವೃತ್ತಿ ಪ್ರಚೋದನೆ ಆಗುತ್ತೆ ಅಂದರೆ, ನಾವು 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡದೇ ಇರೋದು, ಆಮೇಲೆ ನಾವು ಯಾವುದೇ ಒಂದು ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡದೇ ಇರತಕ್ಕಂಥದ್ದು, ಆಮೇಲೆ ಗುರುವಿನ ಮಾರ್ಗದರ್ಶನ ಇಲ್ಲ ಅಂತ ಸಮಯದಲ್ಲಿ ನಾವು ಹಿಂಸಾ ಪ್ರವೃತ್ತರಾಗ್ಬಿಡ್ತೇವೆ ಅಲ್ವಾ. ಹರೇ ಕೃಷ್ಣ. ನಾವು ಹಿಂಸಾ ಪ್ರವೃತ್ತರಾಗದಿದ್ದಂಗೆ ಏನ್ ಮಾಡಬೇಕು ಹಾಗಾದ್ರೆ ನಾವು? ಸೊ ಹಿಂಸೆಯನ್ನು ನಾವು ಯಾವಾಗಲೂ ಬಳಸುವಾಗಿಲ್ಲ, ಆದರೆ ಅಹಿಂಸಾ ವರ್ತಿಯಾಗಿ ಇರಬೇಕು. ಆದರೆ ಕೆಲವು ಸಂದರ್ಭ ಬಂದಾಗ ನಾವು ಹಿಂಸೆಯನ್ನು ಬಳಸಲೇಬೇಕಾಗುತ್ತೆ. ಅರ್ಜುನ ಎಷ್ಟು ಎಲ್ಲ ಮಾಡಿದ್ರು ಅಲ್ವಾ, ಪಾಂಡವರು ಅವರು ಎಲ್ಲದನ್ನು ಸಹಿಸ್ಕೊಂಡಿದ್ರು ಅವರು. ಆಮೇಲೆ ಕೊನೆಗೆ ಅವರು 4-5 ಗ್ರಾಮಗಳನ್ನಾರು ಕೊಡಿದ್ರೆ ಅವರು ಕೊಡ್ಲಿಕ್ಕೆ ತಯಾರಿಲ್ಲ. ಒಂದು ಸೂಜಿ ಮನೆಯಷ್ಟು ನಾವು ಭೂಮಿ ಕೊಡೋದಿಲ್ಲ ನಿಮಗೆ ಅಂತಂದ್ರು ಆಳಲಿಕ್ಕೆ. ಅವಾಗ ಏನಾಯ್ತು, ಅವರಿಗೆ ಯುದ್ಧ ಅನಿವಾರ್ಯ ಆಯಿತು. ಯಾಕೆಂದ್ರೆ ಇವರಿಗೆ ಯಾರು ಕ್ಷತ್ರಿಯರಾಗಿರ್ತಾರೆ ಅವರಿಗೆ ಯುದ್ಧ ಮಾಡಿ ಜೀವನ, ಯುದ್ಧ ಇಲ್ಲದಿದ್ದರೆ ಅವರಿಗೆ ಆಳದೇ ಇದ್ದರೆ ದೇಶವನ್ನ ಅವರಿಗೆ ಬೇರೆ ಕರ್ತವ್ಯ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಯುದ್ಧ ಅನಿವಾರ್ಯವಾಯಿತು. ಆಗ ಸಮಯ ಸಂದರ್ಭ ಬಂದಾಗ ಹಿಂಸೆಯನ್ನು ಭಗವಂತನ ಆದೇಶದ ಮೇಲೆ ಅರ್ಜುನ ಬಳಸಿದ್ದಾನೆ. ಇಲ್ಲಿ ಏನಾಗುತ್ತೆ, ಸೊ ಹಾಗಾಗಿ ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅಂದರೆ 4 ನಿಯಂತ್ರಕ ತತ್ವಗಳನ್ನು ನಾವು ಪಾಲನೆ ಮಾಡಬೇಕು, ಗುರುವಿನ ಆದೇಶದಂತೆ ನಡ್ಕೊಳ್ಬೇಕು, ಮತ್ತು ಇಂದ್ರಿಯ ನಿಗ್ರಹ ಮಾಡ್ಕೊಳ್ಬೇಕು, ಆಮೇಲೆ ನಾವು ಪ್ರಸಾದ ಸೇವನೆ ಮಾಡಬೇಕು. ಇದೆಲ್ಲ ನಾವು ಮಾಡಿದ್ರೆ ನಮಗೆ ಹಿಂಸಾ ಪ್ರವೃತ್ತಿ ಹೊರಟು ಹೋಗುತ್ತೆ ಅಲ್ವಾ. ಹೌದು ಮಾತಾಜಿ, ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹಿಂಸೆ ಅಂದ್ರೆ ಕಾಯ ವಾಚ ಮನಸ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ನಮ್ಮ ಕೈಯಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ಕೈಯಿಂದ ಹಿಂಸೆ ಮಾಡೋದು ಅಂದ್ರೆ ಬೇರೆಯವರಿಗೆ ಪೆಟ್ಟು ಕೊಡೋದು, ಅಥವಾ ಪ್ರಾಣಿ ಹಿಂಸೆ ಮಾಡೋದು, ಅಥವಾ ಬೇರೆಯವರಿಗೆ ಕೊಲೆ ಮಾಡೋದು, ಇದೆಲ್ಲ ಹಿಂಸೆ. ಅಥವಾ ಬೇರೆ ಒಂದು ಮಾರಕ ಆಯುಧದಿಂದ ಅವರಿಗೆ ಪೆಟ್ಟು ಕೊಡೋದು. ಸೊ ಇದೆಲ್ಲ ಅದು ಅದೇ ಕಾಯ ವಾಚ ಮನಸ್ಸಿನಿಂದಲೂ ಕೂಡ ನಾವು ಅವರಿಗೆ ಮಾಡಬಾರ್ದು, ಮಾತಿನಿಂದಲೂ ಕೂಡ ನಾವು ಪೆಟ್ಟು ಕೊಡಬಾರ್ದು ಹಿಂಸೆಯನ್ನ. ಇದನ್ನ ನಾವು ಮಾಡ್ತಾ ಇರ್ತೇವೆ ಅಲ್ವಾ, ಎಷ್ಟೋ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೆ ನಾವು ಪ್ರವೃತ್ತರಾಗಬಾರ್ದು, ಕಾಯ ವಾಚ ಮನಸ್ಸ. ಇನ್ನೊಂದು ಏನಂತ ಹೇಳ್ತಾರೆ, 4ನೇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನು ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡದೆ ಹೋದ್ರೆ ಅದು ಕೂಡ ಹಿಂಸೆ ಆಗತ್ತಂತೆ. ಇದನ್ನ ನೀವು ಭಗವದ್ಗೀತೆಯಲ್ಲಿ ಕಲಿತಿದ್ದೀರಿ, ನೀವು ಗಮನವಿಟ್ಟು ಅಂದ್ರೆ ಅದನ್ನ ಕಲ್ತ್ರೆ ಆಗತ್ತೆ. ಅದು ಅದಿದೆ ಏನಂದ್ರೆ ನಾವು, ಯಾಕಂದ್ರೆ ಆತ್ಮಕ್ಕೆ ಅದು ಕೃಷ್ಣ ಪ್ರಜ್ಞೆ ಬೇಕು. ಅದನ್ನ ನಾವು ಕೊಡದೆ ಹೋದ್ರೆ, ನಮ್ಮ ಆತ್ಮಕ್ಕೆ ನಾವು ಒಂದು ಒಳ್ಳೆಯ ಸ್ಥಿತಿಯನ್ನು ನಾವು ತಂದ್ಕೊಳ್ಳದೆ ಹೋದ್ರೆ ಏನಾಗುತ್ತೆ, ಆತ್ಮ ಅಂತ ಹೇಳ್ತಾರೆ, ಆತ್ಮವನ್ನೇ ಕೊಂದ ಹಾಗೆ, ನಮಗೆ ನಾವು ಕೆಟ್ಟದನ್ನು ಮಾಡ್ಕೊಂಡ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡೋಣ, ಸಮಯ ಸ್ವಲ್ಪ ಮುಂದುವರಿತಾ ಇದೆ. ಹರೇ ಕೃಷ್ಣ. ಹಾಗಾಗಿ ನಾನು ನಾನೇ ಓದ್ಬಿಡ್ತೇನೆ, ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಸಾಮಾನ್ಯವಾಗಿ ವೈಷ್ಣವ ಅಹಿಂಸಾವಾದಿ. ಸೊ ಅರ್ಜುನನಂತೆಯೇ ಆರಂಭದಲ್ಲಿ ಅರ್ಜುನ ಏನಾಗಿದ್ದ, ಆರಂಭದಲ್ಲಿ ಅಹಿಂಸಾವಾದಿ ಆಗಿದ್ದ. ನಾ ಯುದ್ಧ ಮಾಡೋದಿಲ್ಲ ಕೃಷ್ಣ, ನನಗಿಲ್ಲಿ ಇದರಲ್ಲಿ ಯುದ್ಧದಲ್ಲಿ ನಂಗೆ ಆನಂದ ಇಲ್ಲ, ಇದು ಪಾಪ ಕಾರ್ಯ, ಎಷ್ಟೊಂದು ಹೇಳ್ತಾನೆ ಅಲ್ವಾ ಅವನು. ಆದರೆ ಭಗವಂತನಿಗಾಗಿ ಅವರು ಭಗವಂತನ ಸೇವೆ ಅಂತ ಯುದ್ಧ ಅಂತ ಮಾಡ್ತಾನೆ. ಸೊ ಅರ್ಜುನ ಹಾಕಿದ್ದ ಬಾಣ ಅಲ್ಲ, ಕೃಷ್ಣನಿಗೆ ಹಾಕಿದ್ದ ಹೂವಾಗಿತ್ತಂತೆ ಅವನು. ಸೊ ಆದ್ದರಿಂದ ಕೃಷ್ಣ ಬಯಸಿದರೆ ನಾವು ಹಿಂಸಾತ್ಮಕರಾಗಲು ಸಿದ್ಧರಾಗಿರುತ್ತೇವೆ. ಆದ್ದರಿಂದ ಕೃಷ್ಣನ ಭಕ್ತರು 2 ರೀತಿಯಿಂದ ತರಬೇತಿ ಪಡಿಬೇಕಂತೆ. ಏನು, ಯಾವಾಗಲೂ ಅಹಿಂಸಾವಾದಿ ಆಗಿರ್ಬೇಕು, ಆದರೆ ಸಮಯ ಸಂದರ್ಭ ಬಂದರೆ ಆ ಸಮಯ ಬಂದರೆ ಹಿಂಸೆ ಮಾಡ್ಲಿಕ್ಕೂ ಸಿದ್ಧರಾಗಿರ್ಬೇಕು. ಆದರೆ ಸಾಮಾನ್ಯವಾಗಿ ಅನಗತ್ಯವಾಗಿ ಹಿಂಸಾತ್ಮಕರಾಗುವ ಪ್ರಶ್ನೆ ಇರೋದಿಲ್ಲ. ಇಲ್ಲಿ ಇನ್ನೊಂದಿದೆ, ಸಮಗ್ರ ಜ್ಞಾನ ಅಂತ. ಇಲ್ಲಿ ಏನಿದೆ, ಶೈಕ್ಷಣಿಕ ಸಮಗ್ರತೆ ಅಂತ. ಇಲ್ಲಿ ನಾವೀಗ ಭಕ್ತಿಶಾಸ್ತ್ರಿ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಭಕ್ತಿಶಾಸ್ತ್ರಿ ಹೇಳಿದು ನಮಗೆ ಆಳವಾದ ಅಧ್ಯಯನ, ಇದು ಡಿಗ್ರಿ ಕೋರ್ಸು. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾವೀಗ ಒಂದು ಅಧ್ಯಯನ ಮಾಡಿದ್ಮೇಲೆ ಮೌಲ್ಯಮಾಪನ ಮಾಡ್ಕೊಳ್ಬೇಕು ಅಲ್ವಾ, ನಮ್ಮನ್ನು ನಾವು ಅಸೆಸ್ ಮಾಡಬೇಕು ಅಲ್ವಾ. ಹರೇ ಕೃಷ್ಣ. ಮೌಲ್ಯಮಾಪನ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾವು ನಿಮಗೆ ಗುಂಪಿನ ಚರ್ಚೆಗಳನ್ನು ಕೊಡ್ತೇವೆ ಅಲ್ವಾ. ಈಗ ನಿಮಗೆ ಈಗಷ್ಟೇ ಗುಂಪಿನ ಚರ್ಚೆ ಆಗಿದೆ. ಸೊ ಹಾಗಾಗಿ ಆ ಗುಂಪಿನ ಚರ್ಚೆಯಲ್ಲಿ ನಮ್ಗೇನು ಗೊತ್ತಾಗುತ್ತೆ,
ನಮಗೆ ಎಷ್ಟು ತಿಳುವಳಿಕೆ ತಿಳಿದಿದೆ ಆ ವಿಷಯದ ಬಗ್ಗೆ, ಬೇರೆಯವರಿಗೆ ಎಷ್ಟು ತಿಳುವಳಿಕೆ ತಿಳಿದಿದೆ, ಇದನ್ನೆಲ್ಲ ಆದಮೇಲೆ ಮತ್ತೆ ಗುಂಪಿಂದ ಹೊರಗೆ ಬಂದು ನಾವು ಈ ಒಂದು ಒಟ್ಟು ಈ ಎಲ್ಲರ ಜೊತೆಗೆ ನಾವು ಪ್ರೆಸೆಂಟ್ ಮಾಡ್ತೇವೆ. ಈ ರೀತಿಯಾಗಿ ನಾವು ಶೈಕ್ಷಣಿಕ ಸಮಗ್ರತೆಯನ್ನ ನಾವು ಕಲಿಬೇಕು ಈ ಭಕ್ತಿಶಾಸ್ತ್ರದಲ್ಲಿ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅಂದ್ರೆ ಮಾತಾಜಿ ಒಂದು ಗ್ರೂಪ್ ಟಾಪಿಕ್ ಡಿಸ್ಕಷನ್ ಬಗ್ಗೆ ಮಾತ್ರ ಹರೇ ಕೊಡ್ತೀರಾ ಕೃಷ್ಣ. ಗೊತ್ತಿರ್ಲಿಲ್ಲ ಸರಿಯಾಗಿ. ಏನು ಮಾತಾಜಿ? ಗ್ರೂಪ್ ಡಿಸ್ಕಷನ್ ಹೋಗ್ತಾ ಇದ್ವಿ ಅಲ್ಲ ಮಾತಾಜಿ, ಅವಾಗ ನಮ್ಗೆ ಟಾಪಿಕ್ ಸರಿಯಾಗಿ ಗೊತ್ತಾಗ್ಲಿಲ್ಲ. ನೀವು ನನ್ನ ಹತ್ರ ಕೇಳಬೇಕು, ಯಾಕಂದ್ರೆ ಸಮಯ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಒಂದ್ ಸ್ವಲ್ಪ ಇದು ಹೇಳಿದೆ, ಡೀಟೇಲ್ ಆಗಿ ಹೇಳಿರ್ಲಿಲ್ಲ. ಓಕೆ ನಿಮ್ಗೆ ಮಾತಾಜಿ, ಅರ್ಥ ನೆಕ್ಸ್ಟ್ ಟೈಮ್ ಆಗ್ಬೇಕಾದ್ರೆ ಕೇಳ್ಕೊಂಡು ಚೆನ್ನಾಗಿ ಕೇಳ್ಕೊಳ್ಳಿ. ಡಿಸ್ಕಸ್ ಮಾಡ್ತೀನಿ. ಮೊದ್ಲು ಓದ್ಕೊಂಡ್ ಬರ್ಬೇಕು ನೀವು. ಮುಂದಿನ ಅಧ್ಯಾಯ ಅಂದ್ರೆ ಮುಂದಿನ ಒಂದು ತರಗತಿಗೆ ನೀವು ಒಂದು ಭಕ್ತಿಶಾಸ್ತ್ರಿ ಈ ತರಗತಿಯಲ್ಲಿ ಏನು ಸ್ಟೂಡೆಂಟ್ ಇದ್ದೀರಿ ಎಲ್ಲರೂ ಕೂಡ ಸೇರಿ ಒಂದು ನಿಮ್ಮ ಒಂದು ಅಧ್ಯಯನದ ಗ್ರೂಪ್ ಮಾಡ್ಕೋಬೇಕು, ಆಯ್ತಾ? ಆ ಗ್ರೂಪ್ ಅಲ್ಲಿ ಪ್ರತಿನಿತ್ಯ ಭಗವದ್ಗೀತೆ ಓದ್ಕೋಬೇಕು, ಸ್ವಲ್ಪ ಸ್ವಲ್ಪ, ಅಥವಾ ವಾರದಲ್ಲಿ 3 ದಿವಸ 4 ದಿವಸ, ಅಂದ್ರೆ ನೀವು ಬರೋದಕ್ಕಿಂತ ಮುಂಚೆ ಇದನ್ನೆಲ್ಲ ಅಧ್ಯಯನ ಮಾಡಿರ್ಬೇಕು, ಆಯ್ತಾ? ಹರೇ ಕೃಷ್ಣ. ನೆಕ್ಸ್ಟ್ ಟೈಮ್ ಗೊತ್ತಾಗ್ಲಿಲ್ಲ ಈಗ ಮಾತಾಜಿ. ನೀವು ಮತ್ತೆ 1 ಸೆಕೆಂಡ್ ಮಾತಾಜಿ, ಈಗ ನೀವು ಏನ್ ಮಾಡಿದ್ರ ಕ್ಲಾಸ್ ಸ್ಟಾರ್ಟಿಂಗ್ ಇಂದ ಅದ್ರಲ್ಲಿ ಒಂದು ವಿಚಾರಗಳನ್ನ ಎತ್ತಿ ನಮ್ಗೆ ಅಂದ್ರೆ ಕ್ವಶನ್ಸ್ ನ ಕೇಳ್ತೀರಾ, ಆ ವಿಚಾರಗಳನ್ನ ನಾವು ಆ ಗುಂಪಲ್ಲಿ ಚರ್ಚೆ ಮಾಡಿ ನಿಮ್ಗೆ ಪ್ರೊಡ್ಯೂಸ್ ಮಾಡ್ಬೇಕು, ಸರಿ? ಒಬ್ರು ಅದರಲ್ಲಿ ಲೀಡರ್ ಆಗಿ ಒಬ್ಬರೇ ಹೇಳ್ಬೇಕು, ಎಲ್ಲರೂ ಅಲ್ಲ. ಓಕೆ ಮತ್ತೆ ನೆಕ್ಸ್ಟ್ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಕ್ ಮುಂಚೆ, ನಾಳೆ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನಷ್ಟು ಅಧ್ಯಾಯಗಳನ್ನ ನಾವು ಇವತ್ತುವರೆಗೂ ಏನಾಗಿದೆ ಅದ್ರ ನಂತರ ಏನಾಗಿದೆ ಅದನ್ನ ನಾವು ಓದ್ಕೊಂಡ್ ಬಂದಿರ್ಬೇಕು, ಮುಂದಿನಿಂದ ಓದ್ಕೊಂಡು ಬಂದಿರ್ಬೇಕು. ಹರೇ ಕೃಷ್ಣ. ಇದು ನೋಡೋಣ, ಇವತ್ತು ಮುಗಿಸೋಣ, ಆಮೇಲೆ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಅರ್ಜುನ ಯಾವ್ದು ಅಧ್ಯಾಯ? ಹರೇ ಕೃಷ್ಣ ಹೇಳ್ತೇನೆ. ಅರ್ಜುನನು ಹೇಳಿದನು, ಇನ್ನು ಮುಗಿಲಿಲ್ಲ ಇದು. ಓ ಅಚ್ಯುತ, ದಯವಿಟ್ಟು ನನ್ನ ರಥವನ್ನು 2 ಸೈನ್ಯಗಳ ನಡುವೆ ನಿಲ್ಲಿಸು. ಇಲ್ಲಿ ಹೇಳ್ತಾನೆ 2 ಸೈನ್ಯಗಳ ನಡುವೆ ಯಾಕೆ ನಿಲ್ಲಿಸು ಅಂತ ಹೇಳ್ತಾನೆ ಅಂತಂದ್ರೆ, ನೋಡಿ ಅರ್ಜುನ 2 ಸೈನ್ಯಗಳ ನಡುವೆ ನಿಲ್ಲಿಸು ಹೇಳ್ತಾನೆ. ಇಲ್ಲಿ ಅಚ್ಯುತ ಹೇಳುದು ಬಹಳ ಮುಖ್ಯವಾದ ಶಬ್ದ. ಅಚ್ಯುತ ಅಂತಂದ್ರೆ ಏನು? ಅಚ್ಯುತ ಅಂದ್ರೆ ಚ್ಯುತಿಯನ್ನು ಹೊಂದದವನು. ಅವನಿಗೆ ಅಚ್ಯುತ ಅಂತ ಯಾಕೆ ಕರೀತಾರೆ? ಹರೇ ಕೃಷ್ಣ. ಯಾವುದು ಚ್ಯುತನಾಗುವುದಿಲ್ಲ ಅಂದ್ರೆ ಅವನು ತನ್ನ ಭಕ್ತರಿಗೆ ಅವನು ಎಲ್ಲ ಸಮಯದಲ್ಲೂ ಕೂಡ ಬರ್ತಾನೆ. ಭಕ್ತರ ಕರೆಗೆ ಅವನು, ಶುದ್ಧ ಭಕ್ತರ ಕರೆಗೆ ಅವನು ಯಾವಾಗ್ಲೂ ಬರ್ತಾನೆ. ನೋಡಿ ದ್ರೌಪದಿಗೆ ಒಂದು ವಸ್ತ್ರಾಪರಣದಲ್ಲಿ ಸಹಾಯ ಮಾಡ್ಲಿಕ್ಕೆ ಓಡಿ ಬಂದ ಕೃಷ್ಣ ಅಲ್ವಾ? ಅರ್ಜುನನಿಗೆ ಯುದ್ಧದಲ್ಲಿ ತನಗೆ ಅವನು ಸಾರಥಿಯಾಗಿ ನಿಂತಿದ್ದಾನೆ. ಯಾವಾಗ್ಲೂ ಭಕ್ತರಿಗೆ ಅವನು ತನಗೆ ಸಹಾಯ ಮಾಡ್ಲಿಕ್ಕೆ ಯಾವಾಗ್ಲೂ ಬರ್ತಾನೆ, ಅವನು ತಪ್ಪಿಸುವುದೇ ಇಲ್ಲ. ಆಮೇಲೆ ಇದಾಯ್ತು. ಆಮೇಲೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಮೋಕ್ಷ, ಗಜೇಂದ್ರ ಮೋಕ್ಷದಲ್ಲಿ ಬರ್ತಾರೆ ಭಗವಂತ. ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಪಾರ್ ಮಾಡ್ಲಿಕ್ಕೆ ಬರ್ತಾನೆ. ಆಮೇಲೆ ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕು. ಅಚ್ಯುತ ಅಂದ್ರೆ ಅವನು ಇಲ್ಲಿ ಸಾರಥಿಯಾದ್ರೂ ಅವನು ದೇವೋತ್ತಮ ಪರಮ ಪುರುಷ. ಅವನು ದೇವಕಿ ಅದು ಯಶೋದೆಯ ಮಗನಾಗಿ ಚಿಕ್ಕ ಮಗುವಾಗಿದ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷ. ಅವನು ಮತ್ಸ್ಯಾವತಾರದಲ್ಲಿ ಆ ಮೀನಿನ ಒಂದು ರೂಪ ತಗೊಂಡ್ರು, ಅಥವಾ ವರಾಹಾವತಾರದಲ್ಲಿ ವರಾಹದ ರೂಪ ತಗೊಂಡ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷ. ಇದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಅಧ್ಯಾಯ 1ರಲ್ಲಿ ಏನನ್ನ ನಾವು ನೋಡಿದ್ದೇವೆ ಅಂದ್ರೆ, ದುರ್ಯೋಧನನ ರಾಜತಾಂತ್ರಿಕ ಉದಾಹರಣೆಗಳನ್ನು ನೋಡಿದ್ದೇವೆ. ಆಮೇಲೆ ದ್ರೋಣಾಚಾರ್ಯರ ಉದಾರತೆಯನ್ನು ಡಿಸ್ಕಸ್ ಮಾಡಿದ್ದೇವೆ. ಅರ್ಜುನನು ತನ್ನ ಧ್ವಜವನ್ನು ಹನುಮಂತನ ಜೊತೆ ಚಿತ್ರಿಸುವುದರ ಪ್ರಸ್ತುತೆ ಅಂದ್ರೆ, ನಾವು ಸಂಪ್ರದಾಯದ ನಮ್ಮ ಹಿರಿಯ ಆಚಾರ್ಯಗಳಿಂದ ನಾವು ಅವರ ಸಹಾಯವನ್ನು ಬೇಡಬೇಕು, ಇದನ್ನು ಕೂಡ ನೋಡಿದ್ದೇವೆ. ಭಗವದ್ಗೀತೆಯ ಮಹತ್ವವನ್ನು ನೋಡಿದ್ದೇವೆ. ಇವತ್ತಿನ ಅಧ್ಯಾಯದಲ್ಲಿ ಶೈಕ್ಷಣಿಕ ಸಮಗ್ರತೆ ಅಂದ್ರೆ ಏನು ಅಂತ ನೋಡಿದ್ದೇವೆ. ಸೊ ಹಾಗಾಗಿ ಮತ್ತೆ ಇಸ್ಕಾನ್ನ ಮುನ್ನುಡಿಯಲ್ಲಿ ಪ್ರಭುಪಾದರ ಮನಸ್ಥಿತಿ ಮತ್ತು ಉದ್ದೇಶಗಳನ್ನು ಗುರುತಿಸಲಾಗಿದೆ. ಹರೇ ಕೃಷ್ಣ. ಇದು ಯಾರಾದ್ರೂ ಓದಿ. ಹರೇ ಕೃಷ್ಣ. ಭಗವದ್ಗೀತೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆಯಬೇಕು. ಆಗ ವೇದ ಸಾಹಿತ್ಯವು ನೀಡಬಲ್ಲ ಅತ್ಯುನ್ನತ ಪರಿಪೂರ್ಣತೆಯನ್ನು ಅವನು ಪಡೆಯಬಹುದು. ಭಗವದ್ಗೀತಾ 16:25. ಇಲ್ಲಿ ಏನಾಗುತ್ತೆ, ಭಗವದ್ಗೀತೆಯನ್ನು ನಾವು ಶ್ರೀಲ ಪ್ರಭುಪಾದರ ಉದ್ದೇಶವನ್ನು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಭಗವದ್ಗೀತೆಯಿಂದ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಬೇಕು, ಮುಖ್ಯ ಉದ್ದೇಶ. ಆಮೇಲೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಗ ನಮಗೆ ಪರಿಪೂರ್ಣತೆಯನ್ನು ನಾವು ಪಡೆಯಬಹುದು. ಪರಿಪೂರ್ಣತೆ ಅಂದ್ರೆ ಭಗವಂತನ ನಮ್ಮ ಜೀವನದ ಪರಿಪೂರ್ಣತೆ ಅಂದ್ರೆ ಏನು? ಕೃಷ್ಣ ಪ್ರೇಮ.
ಭಗವಂತನ ಪ್ರೇಮ ಅದನ್ನು ನಾವು ಪಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಹಾಗಾಗಿ ಓದಿ ಮಾತಾಜಿ. ಹರಕೃಷ್ಣ ಮಾತಾಜಿ. ಒಬ್ಬನು ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅಳವಡಿಸಿಕೊಂಡರೆ ಅವನು ತನ್ನ ಜೀವನವನ್ನು ಪರಿಪೂರ್ಣವಾಗಿಸಿಕೊಳ್ಳಬಲ್ಲಬಹುದು ಮತ್ತು ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇದು ಸಂಪೂರ್ಣ ಭಗವದ್ಗೀತೆಯ ಮೊತ್ತ ಮತ್ತು ಜೀವನಾಧಾರ. ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಭಗವದ್ಗೀತೆಯ ಸಾರವನ್ನು ಹೇಳಿದ್ದಾರೆ. ನಾವು ಭಗವದ್ಗೀತೆಯಲ್ಲಿ ಅನೇಕ ತತ್ವಗಳು ಹೇಳಿದೆ, ಭಗವಂತ ಹೇಳಿದ್ದಾನೆ. ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಮತ್ತೆ ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅದನ್ನ ಎಲ್ಲವನ್ನೂ ನಾವು ಪರಿಹಾರವನ್ನ ಕಾಣ್ಕೋಬಹುದು. ಯಾಕೆಂದ್ರೆ ಭೌತಿಕ ಪ್ರಪಂಚದಲ್ಲಿ ದುಃಖಾಲಯ, ಇಲ್ಲಿ ದುಃಖಗಳೇ ಬರುತ್ತವೆ, ಸಮಸ್ಯೆಗಳೇ ಬರುತ್ತವೆ. ಆದರೆ ಈ ಭೌತಿಕ ಸಮಸ್ಯೆಗಳಿಗೆ ಭೌತಿಕದಿಂದ ಪರಿಹಾರ ಇಲ್ಲ. ನಮಗೆ ಭೌತಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ, ಅದನ್ನ ನಾವು ಭಗವದ್ಗೀತೆಯಲ್ಲಿ ಕಂಡುಕೊಳ್ಬೇಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಇಲ್ಲಿಗೆ ನಾವು ಇವತ್ತಿನ ಒಂದು ಭಕ್ತಿಶಾಸ್ತ್ರೀಯ ಅಧ್ಯಯನವನ್ನ ನಾವು ಮುಗಿಸಿದ್ದೇವೆ. ಹರೇ ಕೃಷ್ಣ. ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಒಂದು 5 ನಿಮಿಷ ಅವಕಾಶವಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ರೆಕಾರ್ಡಿಂಗ್ ಕಳಿಸ್ತಿರಲ್ವಾ? ರೆಕಾರ್ಡಿಂಗ್ ಹಾಕಿದಾರಲ್ಲ, ಮಾತಾಜಿ ಹಾಕಿದ್ದಾರೆ, ಇವತ್ತು ಅವ್ರು ಹಾಕ್ತಾರೆ. ಹರೇ ಕೃಷ್ಣ. ಮಾತಾಜಿ, ಅಚ್ಯುತ ಅಂದ್ರೆ ನಾಶ ಹೊಂದದೇ ಇರೋನು ಅಂತಾನ ಮಾತಾಜಿ? ಅಂದ್ರೆ ಅಚ್ಯುತ ಅಂದ್ರೆ ಅವನು ಚ್ಯುತನಾಗದೇ ಇರ್ತಕ್ಕಂಥವನು. ಅಂದ್ರೆ ಚ್ಯುತನಾಗದೇ ಇರ್ತಕ್ಕಂಥವಂದ್ರೆ ಅಂದ್ರೆ ಅವನು ಭಗವಂತ ಯಾವಾಗಲೂ ದೇವೋತ್ತಮ ಪರಮ ಪುರುಷನೇ. ಅವನು ಅಂದ್ರೆ ಅರ್ಜುನನ ಸಾರಥಿ ಆಗಿರ್ಬೋದು, ಆಮೇಲೆ ಯಶೋಧ ಮಾತೆಯ ಚಿಕ್ಕ ಮಗು ಆಗಿರ್ಬೋದು, ಅಥವಾ ಮತ್ಸ್ಯ ಅವತಾರ ಆಗಿರ್ಬೋದು, ಕೂರ್ಮ ಅವತಾರ ಆಗಿರ್ಬೋದು, ನರಸಿಂಹ ಅವತಾರ ಆಗಿರ್ಬೋದು, ಯಾವಾಗಲೂ ಅವನ ಸ್ಥಾನ ಚ್ಯುತ ಹೊಂದುವುದಿಲ್ಲ. ಅವನು ದೇವೋತ್ತಮ ಪರಮ ಪುರುಷ. ಆಮೇಲೆ ಅವನು ಯಾವತ್ತೂ ಕೂಡ ಅವನು ತನ್ನ ಶಿಷ್ಯರಿಗೆ ಅವನೇನ್ ಮಾಡ್ತಾನೆ, ಅವನು ತನ್ನ ಶಿಷ್ಯರಿಗೆ ತನ್ನ ಭಕ್ತರಿಗೆ ಅವನು ಸಹಾಯಕ್ಕೆ ಯಾವಾಗ್ಲೂ ಓಡಿ ಬರ್ತಾನೆ. ಹರೇ ಕೃಷ್ಣ. ಅದಕ್ಕೆ ಅವರಿಗೆ ಅಂತ ಕರೀತಾರೆ. ನೆಕ್ಸ್ಟ್ ಯಾವ ಅಧ್ಯಾಯ ಓದ್ಬೇಕು ಮಾತಾಜಿ? ಹರೇ ಕೃಷ್ಣ. ನೆಕ್ಸ್ಟ್ ಯಾವ ಅಧ್ಯಾಯ ಓದ್ಬೇಕು ಮಾತಾಜಿ? ಕೃಷ್ಣ. ಲೈವ್ ಸ್ಟ್ರೀಮ್ ಸ್ಟಾಪ್ ಮಾಡಿ ಮಾತಾಡ್ತೇನೆ. ಹರೇ ಕೃಷ್ಣ.